ಆಯ್ತಾ ಎಲ್ಲದು ಟಿಫನ್ ಆಗಿಲ್ವಾ? ಓ ನೆಕ್ಸ್ಟ್ ಬ್ರೇಕಲ್ಲಿ ಹೋಗೋದು ತಿನ್ನೋದು ಆರಾಮಾಗಿ. ಓಕೆ, ಸೊ ಬಯಾಲಜಿಯಲ್ಲಿ ನಾವು ಏನು ಮಾಡಿದ್ವಿ ಪ್ರಿವಿಯಸ್ ಕ್ಲಾಸಲ್ಲಿ ನೆನಪಿದೆಯಾ? ನೆನೆ ರಜಾ ಕೊಟ್ವಿ ಅಂತೆಲ್ಲ ಮತ್ತೋದ ಎಲ್ಲ ನೆನಪಿದೆ ಅಲ್ವಾ? ಎಲ್ಲ ನೆನ್ಪಿಟ್ಕೊಂಡಿದ್ದೀರಾ? ಓಕೆ, ಸೊ ಫಸ್ಟ್ ಚಾಪ್ಟರ್ ಯಾವುದು? ಎವಲ್ಯೂಷನ್ ಆಫ್ ಲೈಫ್ ಅಂತ, ಜೀವಿಗಳ ವಿಕಸನ. ಎರಡನೇ ಚಾಪ್ಟರ್ ಕ್ಲಾಸಿಫಿಕೇಶನ್ ಆಫ್ ಲೈಫ್ ಅಂತ, ಸೊ ಜೀವಿಗಳ ವರ್ಗೀಕರಣ. ಆಮೇಲೆ ಸೆಲ್ ಅನ್ನುವಂಥ ಚಾಪ್ಟರ್, ಸೆಲ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಸೆಲ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಸೆಲ್ ಅಂದ್ರೆ ಏನು, ಸೊ ಏನು ಕೆಲಸ ಮಾಡ್ತಾ ಇದು, ಸೊ ವಾಟ್ ಎವರ್ ದಿ ಫಂಕ್ಷನ್ಸ್ ವಿಲ್ ಬಿ ಡನ್ ಬೈ ದಿ ಸೆಲ್. ಸೊ ಆಮೇಲೆ ಸೆಲ್ ಅನ್ನು ಯಾರು ಡಿಸ್ಕವರ್ ಮಾಡಿದ್ರು, ಅಂಡ್ ದೆನ್ ಲಿವಿಂಗ್ ಸೆಲ್ ಅನ್ನು ಯಾರು ಡಿಸ್ಕವರ್ ಮಾಡಿದ್ರು ಅಲ್ವಾ? ಜೀವಂತ ಜೀವಕೋಶವನ್ನು ಯಾರು ಡಿಸ್ಕವರ್ ಮಾಡಿದ್ರು, ಯಾರು ಕಂಡಿದ್ರು. ಅದಾದ್ಮೇಲೆ ಸೊ ನಿಮಗೆ ಸೆಲ್ ಮೆಂಬ್ರೇನ್ ಅನ್ನುವಂಥದ್ರ ಬಗ್ಗೆ, ಸೊ ಈ ಜೀವಕೋಶದ ಪೊರೆ ಬಗ್ಗೆ ಮಾತಾಡಿದ್ವಿ. ಆಮೇಲೆ ಕೋಶ ಭಿತ್ತಿ ಸೆಲ್ ವಾಲ್ ಅನ್ನುವಂಥದ್ರ ಬಗ್ಗೆ ಮಾತಾಡಿದ್ವಿ. ಸೊ ಈ ಸೆಲ್ ವಾಲ್ ಅನ್ನುವಂಥದ್ದು ಕೆಲವೊಂದು ಶಿಲೀಂಧ್ರಗಳು ಅಂದ್ರೆ ಫಂಗಸ್ಗಳು ಮತ್ತೆ ಆಲ್ಗೆಗಳು, ಶೈವಲಗಳು, ಅಂಡ್ ದೆನ್ ನಿಮ್ಮ ಪ್ಲಾಂಟ್ ಸೆಲ್ಸ್ ಅಲ್ಲಿ ಕಂಡು ಬರ್ತಾ ಇರುತ್ತೆ. ಸೊ ಸೆಲ್ ವಾಲ್ ಅನ್ನುವಂಥದ್ದು ಇಟ್ಸ್ ಥಿಕ್ ರಿಜಿಡ್ ಲೇಯರ್ ಅಂತ ಎಲ್ಲ ಬರ್ಕೊಂಡಿದ್ದೀರಾ. ಅಂಡ್ ದೆನ್ ಸೊ ಇದು ನಮ್ಮಲ್ಲಿ ಡೈಜೆಸ್ಟ್ ಆಗಲ್ಲ. ಯಾಕೆ ಡೈಜೆಸ್ಟ್ ಆಗಲ್ಲ, ಯಾಕೆ ಜೀರ್ಣ ಆಗಲ್ಲ ಪ್ಲಾಂಟ್ಸ್ ಅಥವಾ ಗ್ರೀನ್ ಪ್ಲಾಂಟ್ಸ್, ಗ್ರೀನ್ ವೆಜಿಟೇಬಲ್ಸ್ ಯಾಕೆ ನಮ್ಮಲ್ಲಿ ಜೀರ್ಣ ಆಗಲ್ಲ ಅನ್ನೋದು ಕೂಡ ನಿಮ್ಮೆಲ್ಲರಿಗೂ ಗೊತ್ತು. ಅಂಡ್ ದೆನ್ ಸೊ ಇಲ್ಲಿ ಫುಡ್ ಆಗಲಿ, ವಾಟರ್ ಆಗಲಿ, ಮಿನರಲ್ಸ್ ಆಗಲಿ, ಖನಿಜಾಂಶಗಳಾಗಲಿ ಏನೇ ಆಗಲಿ ಜೀವಕೋಶದ ಒಳಗಡೆ ಸೆಲ್ ಒಳಗಡೆ ಹೆಂಗ್ ಹೋಗುತ್ತೆ ಅನ್ನೋದನ್ನ ಸೊ ನಾವು ಎಂಡೋಸೈಟೋಸಿಸ್ ಅನ್ನೋದ್ರಲ್ಲಿ ಸೊ ನೋಡ್ಕೊಂಡಿದ್ವಿ. ಅದರಲ್ಲಿ ತ್ರೀ ಟೈಪ್ಸ್ ಅಲ್ಲಿ ಹೋಗುತ್ತೆ. ಫಸ್ಟ್ ಒನ್ ಯಾವುದು? ಡಿಫ್ಯೂಷನ್ ಅಂತ, ವಿಸರಣೆ ಅಂತ. ಎರಡನೇದು ಆಸ್ಮೋಸಿಸ್ ಅಂತ. ಆಸ್ಮೋಸಿಸ್ ಅಂದ್ರೆ ಅಭಿಸರಣೆ ಅಂತ. ಇದಕ್ಕೆ ಎಕ್ಸಾಂಪಲ್ಸ್, ಡಿಫ್ಯೂಷನ್ ಎಕ್ಸಾಂಪಲ್ಸ್ ಏನಪ್ಪ? ಡಿಫ್ಯೂಷನ್ ಎಕ್ಸಾಂಪಲ್ಸ್ ಹನಿ ಮತ್ತೆ ಸಾಲ್ಟ್ ತಿಂದ್ರೆ ಬಾಯಾರಿಕೆ ಆಗೋದು, ಥರ್ಸ್ಟಿ ಫೀಲ್ ಆಗೋದು, ಅಂಡ್ ದೆನ್ ನಿಮಗೆ ಪರ್ಫ್ಯೂಮ್, ಅಂಡ್ ದೆನ್ ನೀವು ಕುಕ್ ಮಾಡ್ತಾ ಬೇಕಾದ್ರೆ ಸ್ಮೆಲ್, ಇವೆಲ್ಲ ಕೂಡ ಬೇಸಿಕ್ ಎಕ್ಸಾಂಪಲ್ಸ್ ಫಾರ್ ಡಿಫ್ಯೂಷನ್. ಸೊ ಇಲ್ಲಿ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್, ಕಣಗಳ ಚಲನೆಯು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಸಾಗುವುದನ್ನು ನಾವು ವಿಸರಣೆ ಅಥವಾ ಡಿಫ್ಯೂಷನ್ ಅಂತ ಕರಿತೀವಿ ಅಲ್ವಾ? ಅಂಡ್ ದೆನ್ ವಿ ಹ್ಯಾವ್ ಅಭಿಸರಣೆ ಅಥವಾ ಆಸ್ಮೋಸಿಸ್. ಈ ಆಸ್ಮೋಸಿಸ್ ಅಂದ್ರೆ ಇಲ್ಲಿ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಅಥವಾ ವಾಟರ್ ಮಾಲಿಕ್ಯೂಲ್ಸ್. ಸೊ ವಾಟರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ ಗೆ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಮುಖಾಂತರ ಮೂವ್ ಆಗುತ್ತವೆ. ಸೊ ಇಂಥದನ್ನ ನಾವು ಆಸ್ಮೋಸಿಸ್ ಅಂತ ಕರಿತೀವಿ. ಇಲ್ಲಿ ಕಣಗಳ ಚಲನೆಯು ಅಂದ್ರೆ ದ್ರವ ಅಥವಾ ನೀರಿನ ಕಣಗಳ ಚಲನೆಯು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ಅರೆ ಪಾರಕ ಪೊರೆ ಮುಖಾಂತರ ಸಾಗುವುದನ್ನ ನಾವು ಅಭಿಸರಣೆ ಆಸ್ಮೋಸಿಸ್ ಅಂತ ಕರಿತೀವಿ. ಸೊ ಇದು ನಿಮಗೆ ಗೊತ್ತು. ಇದಕ್ಕೆ ಎಕ್ಸಾಂಪಲ್ಸ್ ಏನೇನು ಕೊಟ್ಟೆ ನಾನು? ಫಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ? ಫಸ್ಟ್ ಥರ್ಸ್ಟಿ ಫೀಲ್ ಆಗೋದು ಆಸ್ಮೋಸಿಸ್ ಅಲ್ವಾ? ನಾನು ಡಿಫ್ಯೂಷನ್ ಅಲ್ಲಿ ಹೇಳ್ಬಿಟ್ಟೆ. ಸೊ ನಿಮಗೆ ಉಪ್ಪು ಮತ್ತೆ ಜೇನುತುಪ್ಪ ತಿಂದಾಗ ಬಾಯಾರಿಕೆ ಆಗುತ್ತಲ್ವಾ? ಸೊ ಇದು ಯಾವ ಕಾರಣ ಆಗುತ್ತೆ? ಬಾಯಲ್ಲಿ ಆಸ್ಮೋಸಿಸ್ ಆಗ್ತಾ ಇದೆ ಅದಕ್ಕೆ ಅಲ್ವಾ? ಸೊ ಆಮೇಲೆ ಎರಡನೇ ಎಕ್ಸಾಂಪಲ್ ಥ್ರೋಟ್ ಇನ್ಫೆಕ್ಷನ್ ಆದಾಗ, ಅಂದ್ರೆ ನಿಮ್ಮ ಥ್ರೋಟ್ ಗಂಟಲು ಊದ್ಕೊಂಡಾಗ ಇನ್ಫ್ಲಮೇಷನ್ ಆದಾಗ, ಸೊ ಇಲ್ಲಿ ಏನಾಗುತ್ತೆ, ನೀವು ಗಾರ್ಗ್ಲಿಂಗ್ ಮಾಡೋದ್ರಿಂದ ಆ ಉಪ್ಪಿನ ಅಂಶದಲ್ಲಿ ಎಲ್ಲ ನಿಮ್ಮ ಗಾರ್ಗ್ಲಿಂಗ್ ಮಾಡಿದಾಗ ಒಳಗಡೆ ಒಂದು ನೀರೆಲ್ಲ ಹೊರಗಡೆ ಬಂದು ಸೊ ನಿಮಗೆ ಅಲ್ಲಿ ನಿವಾರಣೆ ಆಗುತ್ತೆ. ಸೊ ಗಾರ್ಗ್ಲಿಂಗ್ ಅಲ್ಲಿ ಕೂಡ ಒಂದು ಆಸ್ಮೋಸಿಸ್ ವರ್ಕ್ ಆಗ್ತಾ ಇದೆ. ಅಂಡ್ ದೆನ್ ಮೂರನೇದು ಯಾವುದು? ಫಿಶ್. ಸೊ ಸಾಲ್ಟ್ ವಾಟರ್ ಫಿಶ್ ಮತ್ತೆ ನಿಮ್ಮ ಫ್ರೆಶ್ ವಾಟರ್ ಫಿಶ್. ಸಾಲ್ಟ್ ವಾಟರ್ ಫಿಶ್ ತಗೊಂಡೋಗ್ಬಿಟ್ಟು ನೀವು ಸ್ವೀಟ್ ವಾಟರ್ ಹಾಕಿದ್ರೆ ಏನಾಗುತ್ತೆ, ಫಿಶ್ ಅದು ಸತ್ತೋಗುತ್ತೆ. ಯಾಕೆ ಸಾಯುತ್ತೆ? ಹೆಂಗ್ ಸಾಯುತ್ತೆ? ಬ್ಲೋಟಿಂಗ್ ಆಗಿ ಸತ್ತೋಗುತ್ತೆ ಅಲ್ವಾ? ಹೆಂಗೆ ಬ್ಲೋಟಿಂಗ್ ಅಂದ್ರೆ ಊದ್ಕೊಂಡು ಸತ್ತೋಗುತ್ತೆ, ಹೊಟ್ಟೆ ಒಳಗಡೆ ಎಲ್ಲ ನೀರು ತುಂಬಿಕೊಂಡು ಸತ್ತೋಗುತ್ತೆ. ಇದು ಕೂಡ ಆಸ್ಮೋಸಿಸ್. ಅಂಡ್ ದೆನ್ ಈ ಕಡೆ ಸ್ವೀಟ್ ವಾಟರ್ ಇರುವಂತ ಫಿಶ್ ತಗೊಂಡು ಸಾಲ್ಟ್ ವಾಟರ್ ಹಾಕಿದ್ರೆ ಇದು ನಿರ್ಜಲೀಕರಣದಿಂದ ಸತ್ತೋಗುತ್ತೆ, ಡಿಹೈಡ್ರೇಷನ್ ಇಂದ ಸತ್ತೋಗುತ್ತೆ. ಇದು ಹೊಟ್ಟೆಯಲ್ಲಿ ಒಂದು ನೀರೆಲ್ಲ ಹೊರಗಡೆ ಬಂದು ಈ ಫಿಶ್ ಸಾಯುತ್ತೆ. ಸೊ ಇದು ನಿಮ್ಮ ಸೆಲ್ ಮೆಂಬ್ರೇನ್ ಅಥವಾ ಈ ಒಂದು ಸೆಲ್ ಮೆಂಬ್ರೇನ್ ಕೋಶ ಪೊರೆ ಒಳಗಡೆ ಈ ಒಂದು ವಿಧಾನಗಳಲ್ಲಿ ಪ್ರಮುಖವಾಗಿ ಈ ಒಂದು ನೀರಿನ ಅಂಶ ಆಗಲಿ, ಫುಡ್ ಆಗಲಿ, ಆಮೇಲೆ ಮಿನರಲ್ಸ್ ಆಗಲಿ ಇವೆಲ್ಲ ಕೂಡ ಹೋಗ್ತಾ ಇರೋದು ನಿಮ್ಗೆ ಗೊತ್ತಿರುತ್ತೆ. ಅಂಡ್ ದೆನ್ ಸೆಕೆಂಡ್ ಏನು ಹೇಳಿದೆ ನಾನು? ಸೊ ಇದಾದ ತಕ್ಷಣ ನಾನು ನಿಮಗೆ ಸೆಲ್ ವಾಲ್ ಬಗ್ಗೆ ಹೇಳ್ತೆ. ಸೆಲ್ ವಾಲ್ ಅನ್ನುವಂಥದ್ದು ಸೆಲ್ಯುಲೋಸ್ ಅನ್ನುವಂಥ ಎಂಜೈಮ್, ಒಂದು ಪ್ರೋಟೀನ್ ಇಂದ ಮಾಡಲ್ಪಟ್ಟಿದೆ. ಸೊ ಇಟ್ ಇಸ್ ಮೇಡ್ ಆಫ್ ಸೆಲ್ಯುಲೋಸ್ ಪ್ರೋಟೀನ್. ಇಟ್ ವೋಂಟ್ ಡೈಜೆಸ್ಟ್ ಇನ್ ಬಾಡಿ ಬಿಕಾಸ್ ವಿ ಲ್ಯಾಕ್ ಸೆಲ್ಯುಲೇಸ್ ಎಂಜೈಮ್. ನಮ್ಮಲ್ಲಿ ಸೆಲ್ಯುಲೇಸ್ ಎಂಬ ಎಂಜೈಮ್ ಇಲ್ಲ. ಅದಕ್ಕೆ ಯಾವುದೇ ಹಸಿರು ಸಸ್ಯಗಳು, ಹಸಿರು ತರಕಾರಿಗಳು ನಮ್ಮಲ್ಲಿ ಜೀರ್ಣ ಆಗಲ್ಲ ಅಲ್ವಾ? ಸೊ ಅದನ್ನ ಜೀರ್ಣ ಮಾಡ್ಕೋಬೇಕಂದ್ರೆ ಎಂಜೈಮ್ ಬೇಕು, ಪ್ಲಸ್ ಯಾವ ಬ್ಯಾಕ್ಟೀರಿಯಾ ಬೇಕಪ್ಪ? ಟರ್ಮಿನೋಕಾಕಸ್ ಬ್ಯಾಕ್ಟೀರಿಯಾ. ಸೊ ಇವೆರಡು ಇದ್ರೆ ಮಾತ್ರ ಜೀರ್ಣ ಆಗುತ್ತೆ. ಇವೆರಡು ಯಾವ ಅನಿಮಲ್ಸ್ ಅಲ್ಲಿ ಇರ್ತವೆ? ಯಾವ ಅನಿಮಲ್ಸ್ ಅಲ್ಲಿ? ಕ್ಯಾಟಲ್ಸ್ ಅಲ್ಲಿ ಅಥವಾ ರುಮಿನೆಂಟ್ಸ್ ಅಲ್ಲಿ ಅಲ್ವಾ? ಗೊತ್ತಾ ನಿಮಗೆ? ವೆಜಿಟೇರಿಯನ್ ಅನಿಮಲ್ಸ್ ಅಲ್ಲಿ ಇರುತ್ತೆ. ಓಕೆ, ಹಂಗಂತ ವೆಜಿಟೇರಿಯನ್ ಅನಿಮಲ್ ಅಂದ್ರೆ ಮನುಷ್ಯಲ್ಲ, ಸರಿನಾ? ಸೊ ಗೊತ್ತಿದೆ. ಅಂಡ್ ದೆನ್ ನಾವು ಈ ಸೆಲ್ ಇದು ಒಳಗಡೆ ಇರುವಂತಹ ಆರ್ಗನಲ್ಸ್ ನ ಟೂ ಟೈಪ್ಸ್ ನಾವು ಡಿವೈಡ್ ಮಾಡ್ಕೊಂಡ್ವಿ. ಸೊ ಒನ್ ಈಸ್ ನಾನ್ ಮೆಂಬ್ರೇನಸ್ ಸೆಲ್, ಮೆಂಬ್ರೇನಸ್ ಸೆಲ್ ಆರ್ಗನಲ್ಸ್ ಅಂತ ಅಂದ್ರೆ ಪೊರೆಯುಕ್ತ ಕಣದಂಗಗಳು ಅಂತ. ಇನ್ನೊಂದು ನಾನ್ ಮೆಂಬ್ರೇನಸ್ ಸೆಲ್ ಆರ್ಗನಲ್ಸ್, ಪೊರೆ ರಹಿತ ಕಣದಂಗಗಳು ಅಂತ ಅಲ್ವಾ? ಸೊ ಇಲ್ಲಿ ನಾನ್ ಮೆಂಬ್ರೇನಸ್ ಸೆಲ್ ಆರ್ಗನಲ್ಸ್ ಯಾವುದು? ಅಂದ್ರೆ ಡಯಾಗ್ರಾಮ್ ಅಲ್ಲಿ ಹಾಕಿ ನೋಡಿದ್ವಿ ನೀಟಾಗಿ. ಸೊ ನಾನ್ ಮೆಂಬ್ರೇನಸ್ ಯಾವ್ದಪ್ಪ? ನಾನ್ ಮೆಂಬ್ರೇನಸ್ ಸೆಲ್ ಆರ್ಗನಲ್ಸ್ ಯಾವುದು? ಸೆಂಟ್ರಿಯೋಲ್ಸ್ ಮತ್ತೆ ರೈಬೋಸೋಮ್ಸ್. ವೆರಿ ಗುಡ್. ಸೊ ಈ ರೈಬೋಸೋಮ್ಸ್ ಅಂದ್ರೆ ದೀಸ್ ಆರ್ ದಿ ಪ್ರೋಟೀನ್ ಫ್ಯಾಕ್ಟರೀಸ್ ಆಫ್ ದಿ ಸೆಲ್. ಇದನ್ನ ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಅಂತ ಕರಿತೀವಿ. ಸೊ ಇದಕ್ಕೆ ಪೊರೆ ಇಲ್ಲ, ಇದು ಯಾವುದೇ ಒಂದು ಕವರ್ಡ್ ಮೆಂಬ್ರೇನ್ ಅನ್ನು ಹೊಂದಿಲ್ಲ. ಸೊ ಡೈರೆಕ್ಟ್ ಆಗಿ ಹಂಗೆ ಇದೆ, ಸೆಲ್ ಒಳಗಡೆ ಎಲ್ಲ ಕಚ್ಚಾ ಪಿಚ್ಚ ಅಂತ ಇದೆ. ಸೊ ಇದು ಹೆಂಗೆ ಅಂದ್ರೆ ಪ್ರೋಟೀನ್ ಅನ್ನು ಉತ್ಪಾದನೆ ಮಾಡಿ ಕೊಡುತ್ತೆ ಸೆಲ್ಗೆ. ಅರ್ಥ ಆಯ್ತಾ? ಇದು ಗೊತ್ತು ನಿಮಗೆ. ಅಂಡ್ ದೆನ್ ಇದೇನಾದ್ರೂ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಕುತ್ಕೊಂಡಿದ್ರೆ, ಅರ್ಥ ಆಯ್ತಾ? ಅದನ್ನ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಏನಾದ್ರೂ ಕೂತಿಲ್ಲ, ಅಲ್ಲಿ ಪ್ಲೇನ್ ಆಗಿದೆ ಅಂದ್ರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅದ್ರ ಬಗ್ಗೆ ಮಾತಾಡೋಣ. ಇಲ್ಲಿ ರೈಬೋಸೋಮ್ ಆಯ್ತು, ಸೆಂಟ್ರಿಯೋಲ್ಸ್. ಸೆಂಟ್ರಿಯೋಲ್ಸ್ ಅನಿಮಲ್ ಸೆಲ್ಸ್ ಅಲ್ಲಿ ಸೆಲ್ ಡಿವಿಷನ್ ಅಲ್ಲಿ ಇನ್ವಾಲ್ವ್ ಆಗ್ತವೆ, ಜೀವಕೋಶದ ವಿಭಜನೆಯಲ್ಲಿ ಪಾಲ್ಗೊಳ್ಳುತ್ತವೆ. ಸರ್ ಸೆಂಟ್ರಿಯೋಲ್ಸ್ ಇಲ್ಲದೆ ಇರುವಂತಹ ದ ಓನ್ಲಿ ಸೆಲ್ ಯಾವುದು ಅಂತ ಎಕ್ಸಾಂಪಲ್ ಕೇಳ್ತಾರೆ, ಇದು ಇಂಪಾರ್ಟೆಂಟ್. ಸರ್ ಸೆಂಟ್ರಿಯೋಲ್ಸ್ ಇಲ್ಲದೆ ಇರುವಂತಹ ಅನಿಮಲ್ ಸೆಲ್ ಯಾವುದು ಅಂದ್ರೆ, ಸೆಂಟ್ರಿಯೋಲ್ಗಳು ಇಲ್ಲದೆ ಇರುವಂತಹ ಪ್ರಾಣಿ ಜೀವಕೋಶ ಯಾವುದು ಅಂದ್ರೆ ನಮ್ಮ ನ್ಯೂರಾನ್, ನರ್ವ್ ಸೆಲ್. ಅರ್ಥ ಆಗ್ತಿದೆಯಾ? ಅದಕ್ಕೆ ನೋಡಿ, ಈ ನರ್ವ್ ಸೆಲ್ ಅನ್ನುವಂಥದ್ದು, ನ್ಯೂರಾನ್ ಅನ್ನುವಂಥದ್ದು, ನರಕೋಶ ಅನ್ನುವಂಥದ್ದು ಒಂದು ಸಲ ಹುಟ್ಟಿದ್ರೆ ಲೈಫಲ್ಲಿ ಯಾವತ್ತೂ ಡಿವೈಡ್ ಆಗಲ್ಲ ಮತ್ತೆ. ಸೊ ಇಟ್ ವೋಂಟ್ ಡಿವೈಡ್ ಒನ್ಸ್ ಇನ್ ಇಟ್ಸ್ ಲೈಫ್. ಇದು ತನ್ನ ಜೀವನ ಪರ್ಯಂತ ಒಂದು ಬಾರಿ ಕೂಡ ಕೋಶ ವಿಭಜನೆ ಆಗದೇ ಇರುವಂತಹ ಮಾನವನ ಏಕೈಕ ಜೀವಕೋಶ. ಅರ್ಥ ಆಗ್ತಿದೆಯಾ? ಸರ್ ಯಾಕಾಗಲ್ಲ? ವೈ ಇಟ್ ವೋಂಟ್ ಡಿವೈಡ್ ಅಗೇನ್? ಯಾಕಾಗಲ್ಲ ಅಂದ್ರೆ ಸರ್ ಅರೌಂಡ್ 80 ಬಿಲಿಯನ್, ಎಷ್ಟು 80 ಬಿಲಿಯನ್ ನರ್ವ್ ಸೆಲ್ಸ್ ಇದಾವಂತೆ ನಮ್ಮ ಬ್ರೈನ್ ಅಲ್ಲಿ. ಅರ್ಥ ಆಗ್ತಿದೆಯಾ? ಇದರಲ್ಲಿ ಒಂದು ಡ್ಯಾಮೇಜ್ ಆದ್ರೂ ಕೂಡ ಮತ್ತೆ ಇನ್ನೊಂದು ಹೊಸದು ಹುಟ್ಟಲ್ಲ. ಒಂದು ಡ್ಯಾಮೇಜ್ ಆದ್ರೆ ಅಷ್ಟೇ ಮುಗಿತು. ಸೊ ನರ್ವ್ ಸೆಲ್ಸ್ ಯಾಕಂದ್ರೆ ಡಿವೈಡ್ ಆಗಲ್ಲ, ಮತ್ತೆ ಒಂದು ಹುಟ್ಟಿದೆ ಅಂದ್ರೆ ಅಷ್ಟೇ ಇರ್ತವೆ, ಮತ್ತೆ ಅದು ಡಿವೈಡ್ ಆಗಲ್ಲ ನರ್ವ್ ಸೆಲ್ಸ್. ಸೊ ಯಾಕೆ ಅಂದ್ರೆ ಅದರಲ್ಲಿ ಸೆಂಟ್ರೋಮಿಯರ್ ಇಲ್ಲ ಅಥವಾ ಸೆಂಟ್ರಿಯೋಲ್ ಇಲ್ಲ. ಅರ್ಥ ಆಗ್ತಿದೆಯಾ? ಸೆಂಟ್ರಿಯೋಲ್ ಇಲ್ಲದೆ ಇರುವಂತ ಕಾರಣ ಈ ನರ್ವ್ ಸೆಲ್ ಅನ್ನುವಂಥದ್ದು ಡಿವೈಡ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನೀವು ನೋಡಿಬಹುದು, ನಾಯಿ ಕಚ್ಚಿದ್ರೆ ಡಾಗ್ ಬೈಟ್ ಇಂದ ಯಾವ ರೋಗ ಬರುತ್ತೆ? ಅದರ ಸಲೈವದಲ್ಲಿ, ಅದರ ಎಂಜಲಲ್ಲಿ ಯಾವ ವೈರಸ್ ಇರುತ್ತೆ? ವೈರಸ್ ಇರುತ್ತೆ, ಗೊತ್ತಲ್ವಾ? ಅದರ ಎಂಜಲಲ್ಲಿ ವೈರಸ್ ಇರುತ್ತೆ, ಅದರಿಂದ ರೋಗ ಬರುತ್ತೆ ನಿಮಗೆ. ಆ ವೈರಸ್ ನಿಮ್ಮ ಬಾಡಿ ಒಳಗಡೆ ಅದು ಕಚ್ಚಿದಾಗ ನಿಮ್ಮ ಬಾಡಿ ಒಳಗಡೆ ವೈರಸ್ ಎಂಟ್ರಿ ಆಗ್ಬಿಡುತ್ತೆ ಎಂಜಲಿಂದ. ಸೊ ಅವಾಗ ನಿಮ್ಮಲ್ಲಿ ರೋಗ ಬರುತ್ತೆ. ಯಾವುದು? ರೇಬಿಸ್. ಸೊ ಈ ರೇಬಿಸ್ ಅನ್ನುವಂಥದ್ದು ರೇಬಿಸ್ ಲಿಸಾ ವೈರಸ್ ಅನ್ನೋದ್ರಿಂದ ಬರುತ್ತೆ. ರೇಬಿಸ್ ಲಿಸಾ ವೈರಸ್. ಸೊ ರೇಬಿಸ್ ರೋಗವನ್ನು ಉಂಟು ಮಾಡುತ್ತೆ. ಇದು ಪ್ರಮುಖವಾಗಿ ನಾಯಿಗಳ ಸಲೈವದಲ್ಲಿ, ಡಾಗ್ ಸಲೈವದಲ್ಲಿ ಇರುತ್ತೆ. ಓಕೆನಾ? ಸೊ ಇಲ್ಲಿ ನೋಡಿ, ಈ ರೇಬಿಸ್ ಬಂದ್ರೆ ಏನಾಗುತ್ತಪ್ಪ? ರೇಬಿಸ್ ಬಂದ್ರೆ ಏನಾಗುತ್ತೆ?
ಕೇಳಿದ್ರಾ ಇಲ್ಲ ಉಚ್ಚನಾಯಿ ಏನಾದ್ರು ಕಚ್ಚಿದೇನೋ, ಉಚ್ಚನಾಯಿ ಕಚ್ಚಿದೇನೋ ಇವನಿಗೆ ಯಾಕೆ ಹಿಂಗೆ ಆಡ್ತಾ ಇದ್ದಾನೆ ಅಂತ ಕೇಳಿಲ್ವ ನೀವು? ಸೊ ಉಚ್ಚನಾಯಿ ಅಂತ ಯಾಕೆ ಕರಿತೀವಿ? ಡಾಗ್ಗೆ ರೇಬಿಸ್ ಇದ್ರೆ ಅದು ಉಚ್ಚೆ, ಅದಕ್ಕೆ ಹುಚ್ಚಿಡಿದೆ ಅಂತ ಅರ್ಥ. ಸೊ ಮೆಂಟಲಿ ಇಲ್ನೆಸ್, ಅದಕ್ಕೆ ಮೆಂಟಲಿ ಸ್ಟೇಬಲ್ ಇಲ್ಲ ಅದು, ಅರ್ಥ ಆಗ್ತಾ ಇದೆಯಾ? ಸೊ ಹಂಗಾಗಿ ಅದು ನಮ್ಮನ್ನು ಕಚ್ಚಿದ್ರೆ ಅದರಲ್ಲಿ ಒಂದು ವೈರಸ್ ನಮಗೂ ಬಂದ್ಬಿಡುತ್ತೆ. ಸೊ ನಮಗೂ ಹುಚ್ಚಿಡಿರುತ್ತೆ. ಯಾಕೆ ಹುಚ್ಚಿಡಿಯುತ್ತೆ? ಸೊ ರೇಬಿಸ್ ಲಿಸಾ ವೈರಸ್ ನಮ್ಮ ನರಕೋಶಗಳ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ, ನಮ್ಮ ನರ್ವ್ ಸೆಲ್ಸ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಾ? ನಮ್ಮ ನರ್ವ್ ಸೆಲ್ಸ್ ಮೇಲೆ ಯಾವಾಗ ಎಫೆಕ್ಟ್ ಮಾಡುತ್ತೆ? ಆಬ್ವಿಯಸ್ಲಿ ಹುಚ್ಚಿಡಿಯುತ್ತೆ. ಯಾಕಂದ್ರೆ ನರ್ವ್ ಸೆಲ್ಸ್ ಇಂದ ನಾವು ನಾರ್ಮಲ್ ಆಗಿರೋದು, ನರ್ವ್ ಸೆಲ್ಸ್ ಇವಾಗ ಅಬ್ನಾರ್ಮಲ್ ಆಗಿ ವರ್ಕ್ ಮಾಡ್ತಾ ಹೋದಾಗ ಆಬ್ವಿಯಸ್ಲಿ ನಮ್ಗೆ ಹುಚ್ಚಿಡಿಯುತ್ತೆ. ಅರ್ಥ ಆಯ್ತಲ್ವಾ? ಸೊ ರೇಬಿಸ್ ಬಂದ್ರೆ ಸೊ ನಿಮ್ಮ ನರ್ವ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗುತ್ತೆ, ನರ ಮೇಲೆ ಎಫೆಕ್ಟ್ ಆಗುತ್ತೆ. ಆಮೇಲೆ ಹೈಡ್ರೋಫೋಬಿಯಾ ಅಂತ ಒಂದು ರೋಗ ಬರುತ್ತೆ. ಹೈಡ್ರೋಫೋಬಿಯಾ ಅಂತ ಒಂದು ಕಂಡೀಷನ್. ಏನ್ ಸರ್ ಅಂದ್ರೆ ನೀರನ್ನು ಕಂಡ್ರೆ ಭಯ, ವಾಟರ್ ಕಂಡ್ರೆ ಫುಲ್ ಭಯ, ನೀರು ನೋಡಿದ್ರೆ ಭಯ ಅವರಿಗೆ, ರೇಬಿಸ್ ಬಂದಿರೋರಿಗೆ. ಅರ್ಥ ಆಯ್ತಾ? ಸೊ ಹೈಡ್ರೋಫೋಬಿಯಾ ಅಂತ ಕರೀತೀವಿ. ಸೊ ಇದು ಗೊತ್ತಿರಲಿ. ಅಂಡ್ ದೆನ್ ಇಲ್ಲಿ ಸೆಂಟ್ರಿಯೋಲ್ಸ್ ಅಂದ್ರೆ ಗೊತ್ತಾಯ್ತು ನಿಮಗೆ, ಸೆಂಟ್ರೋಮಿಯರ್ और ಸೆಂಟ್ರಿಯೋಲ್ಸ್ ಎರಡು ಒಂದೇ ಅನಿಮಲ್ ಸೆಲ್ ಅಲ್ಲಿ. ಸೊ ಇರುತ್ತೆ ಇಟ್ ಡಿಸೈಡ್ಸ್ ದಿ ಪೊಸಿಷನ್ ಆಫ್ ನ್ಯೂಕ್ಲಿಯಸ್ ಡ್ಯೂರಿಂಗ್ ದಿ ಸೆಲ್ ಡಿವಿಷನ್. ಅಂದ್ರೆ ಕೋಶ ವಿಭಜನೆ ಸಂದರ್ಭದಲ್ಲಿ ಈ ಸೆಂಟ್ರಿಯೋಲ್ ಅನ್ನುವಂಥದ್ದು ಅಥವಾ ಸೆಂಟ್ರೋಮಿಯರ್ ಅನ್ನುವಂಥದ್ದು ಏನ್ ಮಾಡುತ್ತೆ? ಜೀವಕೋಶ ಕೇಂದ್ರದ ಒಂದು ಸ್ಥಾನವನ್ನು ನಿರ್ಧಾರ ಮಾಡುತ್ತೆ ಕೋಶ ವಿಭಜನೆ ಸಂದರ್ಭದಲ್ಲಿ. ಸೊ ಇದು ಎರಡು ಕೂಡ ನಾನ್ ಮೆಂಬ್ರೇನಸ್ ಸೆಲ್ ಆರ್ಗನ್ಸ್, ಪೊರೆ ರಹಿತ ಕಣಕಗಳು. ಇನ್ನು ಪೊರೆ ಸಹಿತ ಅಂತ ನೋಡಿ ನಾವು ಯಾವ್ಯಾವುದು? ಮೊದಲನೇದು ಯಾವ್ದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಫಸ್ಟ್ ನೋಡಿದ್ವಿ ನಾವು. ಸೊ ಇಟ್ ಇಸ್ ದಿ ಮೆಂಬ್ರೇನಸ್ ಆರ್ಗನಲ್, ಸೆಲ್ ಆರ್ಗನಲ್. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ವಾ? ಸೊ ಇಟ್ ಇಸ್ ದಿ ಮೆಂಬ್ರೇನಸ್ ಸೆಲ್ ಆರ್ಗನಲ್. ಸೊ ಇದರಲ್ಲಿ ಎರಡು ಟೈಪ್ ನೋಡಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ರೈಬೋಸೋಮ್ಸ್ ಕೂತಿದ್ರೆ ಸೊ ಇದನ್ನ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಇದು ಮೇಲೆ ಯಾವುದೇ ರೈಬೋಸೋಮ್ಸ್ ಕೂತಿಲ್ಲ, ಹಿಂಗೆ ಸ್ಮೂತ್ ಆಗಿ ಪ್ಲೇನ್ ಆಗಿದೆ ಅಂದ್ರೆ ಇಟ್ ಇಸ್ ದಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಇದು ನಿಮ್ಗೆ ಗೊತ್ತು. ಸೊ ಏನ್ ಕೆಲಸ ಮಾಡುತ್ತೆ ಅಂತ ಕೂಡ ಗೊತ್ತು, ರೈಟ್? ಗೊತ್ತಿದೆ ಅಲ್ವಾ? ಸೊ ಇದು ಪ್ರೋಟೀನ್ಸ್ ಅನ್ನ ಸಿಂಥಸಿಸ್ ಮಾಡುತ್ತೆ, ಪ್ರೋಟೀನ್ಗಳನ್ನು ಉತ್ಪಾದನೆ ಮಾಡ್ತಿದ್ದು. ಸೊ ಪ್ರೋಟೀನ್ಗಳನ್ನು ಉತ್ಪಾದನೆ ಮಾಡುತ್ತೆ. ಇದೇನ್ ಮಾಡುತ್ತಪ್ಪ? ಲಿಪಿಡ್ಸ್ ಅನ್ನ ಸಿಂಥಸಿಸ್ ಮಾಡುತ್ತೆ. ಇದು ಲಿಪಿಡ್ ಸಿಂಥಸಿಸ್ ಮಾಡುತ್ತೆ, ಇದು ಪ್ರೋಟೀನ್ ಸಿಂಥಸಿಸ್ ಅನ್ನ ಮಾಡುತ್ತೆ. ಅದರ ಜೊತೆಯಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನುವಂಥದ್ದು ಕಲೆಕ್ಟಿವ್ ಆಗಿ ಟ್ರಾನ್ಸ್ಪೋರ್ಟಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ, ಸಾಗಾಣಿಕಾ ಒಂದು ಏಜೆಂಟ್ ಆಗಿ ಕೆಲಸ ಮಾಡ್ತಾರೆ. ಜೀವಕೋಶಕ್ಕೆ ಬೇಕಾಗುವಂತ ಎಲ್ಲ ವಸ್ತುಗಳನ್ನ ಒಬ್ಬರಿಂದ ಇನ್ನೊಬ್ಬರು ತಗೊಂಡು ಕೊಡುವಂತ ಕೆಲಸ ಟ್ರಕ್ ತರ ಅಥವಾ ಶಿಪ್ ತರ ಕೆಲಸ ಮಾಡ್ತಾರೆ. ಲಾಸ್ಟ್ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಲ್ವಾ, ನೆನಪಿದೆ ಅಲ್ವಾ? ಶಿಪ್ ತರ ಕೆಲಸ ಮಾಡ್ತಾರೆ. ಸೊ ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಆಮೇಲೆ ಎಣ್ಣೆ ಹೊಡೆದಾಗ ಡಿ ಆಲ್ಕಲೈಸೇಷನ್ ಆಗೋದು ಸೊ ಸೆಲ್ಸ್ ಅಲ್ಲಿ, ಅದು ಕೂಡ ಈ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂದ. ಅದೇ ನಿಮಗೆ ವಿಷ ಕುಡಿದಾಗ ಡಿಟಾಕ್ಸಿಫಿಕೇಶನ್ ಆಗೋದು ಇಲ್ಲ. ಸರ್ ಇಲ್ಲಿ 3 ಟೈಪ್ಸ್ ಇದೆ ಸರ್. ಟಾಕ್ಸಿಫಿಕೇಶನ್, ಟಾಕ್ಸಿಕ್ ಅಂತ ಕರೆದೆ ನಾನು ಅಲ್ವಾ? ಏನ್ ಟಾಕ್ಸಿಕ್ ಅಂದ್ರೆ ಏನು? ಪಾಯ್ಸನ್ ಅಂದ್ರೆ ಏನು? ವೆನಮ್ ಅಂದ್ರೆ ಏನು? ಕೇಳಿದಿರಾ? ಮೂರು ಕೇಳಿದಿರಾ? ಕೇಳಿಲ್ವಾ? ಈ ಮೂರಿಂದ ಸಾಯ್ತೀವಿ ನಾವು. ಏನಿದು? ಮೂರಕ್ಕೂ ಡಿಫ್ರೆನ್ಸ್ ಇದೆ. ಏನಂದ್ರೆ ಏನ್ಪಾ ಗೊತ್ತಿರ್ಬೇಕಲ್ಲ ನೀವೆಲ್ಲ. ನಾನು ನಿಮ್ಮ ಬುಕ್ಕಲ್ಲಿ ಇಲ್ಲ, ಸೊ ಹೇಳ್ಕೊಡಲ್ಲ ಯಾರು, ಗೊತ್ತಿರಬೇಕು. ಸಪೋಸ್ ಎಕ್ಸಾಂಪಲ್ ಬಂದ್ರೆ ಇನ್ ಫ್ಯೂಚರ್ ಇಲ್ಲ ನೀವು ಇಂಟರ್ವ್ಯೂ ಕೇಳಿದ್ರೆ ಡಿಫ್ರೆನ್ಸ್ ಗೊತ್ತಿರಬೇಕು ನಿಮಗೆ. ಸರ್ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟಾಕ್ಸಿಕ್, ಪಾಯ್ಸನ್ ಅಂಡ್ ವೆನಮ್? ನೋಡಿ ಸಿಂಪಲ್. ಈ ಟಾಕ್ಸಿಕ್ ಅಂದ್ರೆ ನಮ್ಮ ಬಾಡಿ ಒಳಗಡೆ ಯಾವುದೋ ಒಂದು ಆಯ್ತಾ ಒಂದು ಒಂದು ವಸ್ತು ವಿಷ ಆಗೋದು, ಅದೇ ವಿಷ ಆಗಿ ಕನ್ವರ್ಟ್ ಆಗೋದು ಇನ್ಸೈಡ್ ದಿ ಬಾಡಿ. ಫಾರ್ ಎಕ್ಸಾಂಪಲ್ ನೀವು ನೀರು ಕುಡಿತಾ ಇರ್ತೀರಾ, ಯೂರಿನ್ ಪಾಸ್ ಮಾಡಲ್ಲ, ಒಂದು 3 hours 4 hours ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀರಾ. ಕಂಟ್ರೋಲ್ ಮಾಡಿ ಏನಾಗುತ್ತೆ ಅಂದ್ರೆ ನಿಮ್ಮ ಕಿಡ್ನಿಯಲ್ಲಿ ಸೊ ಆ ಯೂರಿನ್ ಎಲ್ಲ ಟಾಕ್ಸಿಫಿಕೇಶನ್ ಆಗ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಾ? ವಿಷ ಆಗಿ ಪರಿವರ್ತನೆ ಆಗ್ಬಿಡುತ್ತೆ ಯೂರಿನ್. ಅದರಿಂದ ಎಷ್ಟೊಂದು ಜನ ಸತ್ತೋಗ್ತಾರೆ. ನೀವು ಒಂದು ದಿನ ಪೂರ್ತಿ ತಡೆದಿಟ್ಕೊಳ್ಳಿ ಯೂರಿನ್, ಸೊ ಆ ಯೂರಿನ್ ವಿಷ ಆಗಿ ಸತ್ತೋಗ್ತೀರಾ. ಅರ್ಥ ಆಗ್ತಾ ಇದೆಯಾ? ಸೊ ಇದನ್ನ ಏನಂತ ಕರಿತೀವಿ? ಟಾಕ್ಸಿಕ್ ಅಂತ ಕರಿತೀವಿ. ಅರ್ಥ ಆಯ್ತಾ? ನಮ್ಮಲ್ಲೇ ಇದ್ದು ಸೊ ನಮ್ಮಲ್ಲೇ ವಿಷ ಆಗೋದನ್ನ ಟಾಕ್ಸಿಕ್, ಸಿಂಪಲ್ ಆಗಿ ಹೇಳ್ತೀನಿ ಆಯ್ತಾ? ಅಂಡ್ ದೆನ್ ಪಾಯ್ಸನ್ ಅಂದ್ರೆ ಏನು ಸರ್? ಪಾಯ್ಸನ್ ಅಂದ್ರೆ ಎನಿಥಿಂಗ್ ವಿಚ್ ಇಸ್ ಎಂಗಲ್ಫಿಂಗ್ ಇಸ್ ಕಾಲ್ಡ್ ಆಸ್ ಪಾಯ್ಸನ್. ನಾವು ನುಂಗ್ತೀವಲ್ವಾ ವಿಷ, ನಾವು ನುಂಗಿದ್ರೆ ಅದನ್ನ ಪಾಯ್ಸನ್ ಅಂತ ಕರೆಯೋದು, ನಾವು ಕುಡಿದ್ರೆ ಪಾಯ್ಸನ್ ಅಂತ ಕರೆಯೋದು. ಅರ್ಥ ಆಗ್ತಿದೆಯಾ? ನಮ್ಮಲ್ಲೇ ವಿಷಮಯವಾದ್ರೆ ಟಾಕ್ಸಿಕ್, ನಾವು ಅದನ್ನ ನುಂಗಿದ್ರೆ ಪಾಯ್ಸನ್. ಅದೇ ಕಚ್ಚಿದ್ರೆ, ಬೈಟ್ ಮಾಡಿದ್ರೆ, ಇಂಜೆಕ್ಟ್ ಮಾಡಿದ್ರೆ ಅದನ್ನ ವೆನಮ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಇವಾಗ ಸ್ನೇಕ್ಸ್ ಅನ್ನ ವೆನೋಮಸ್ ಸ್ನೇಕ್ಸ್ ಅಂತ ಇರುತ್ತೆ ನೋಡಿಲ್ವಾ ನೀವು? ವೆನೋಮಸ್ ಕೇಳಿಲ್ವಾ? ಏನ್ ಸರ್ ಅಂದ್ರೆ ಈ ಮೂರಕ್ಕೂ ದಿಸ್ ದಿ ಬೇಸಿಕ್ ಡಿಫರೆನ್ಸ್, ಪಾಯ್ಸನ್, ಟಾಕ್ಸಿಕ್ ಅಂಡ್ ದೆನ್ ವೆನಮ್. ಗೊತ್ತಿರಬೇಕು. ವೆನಮ್ ಅಂದ್ರೆ ಚುಚ್ಚಿದಾಗ, ಬೈಟ್ ಮಾಡಿದಾಗ, ಇಂಜೆಕ್ಟ್ ಮಾಡೋದು ಅಂದ್ರೆ ಒಳಗಡೆ ಬಿಡೋದು, ಸರಿನಾ? ಇನ್ಸರ್ಟ್ ಮಾಡ್ತದೆ. ಸೊ ಇದನ್ನ ವೆನಮ್. ನಾವು ನುಂಗಿದ್ರೆ, ನಾವು ಕುಡಿದ್ರೆ ಲವ್ ಫೇಲ್ಯೂರ್ ಆಯ್ತು, ಇಲ್ಲ ನನ್ಗೆ ರಿಲೇಟಿವ್ಸ್ ಅವಮಾನ ಮಾಡ್ತಾ ಇದ್ದಾರೆ, ಒಂದು ಜಾಬ್ ಆಗಿಲ್ಲ ಅಂತ, ಸೊ ತುಂಬಾ ನೊಂದು ಇನ್ನಿಷ್ಟೇ ಜೀವನ ಅಂತ, ಸೊ ಒಬ್ರು ಬಿಟ್ಟೋದ್ರು ಅಂತ ವಿಷ ಕುಡಿತೀವಲ್ವಾ, ಅದನ್ನ ಪಾಯ್ಸನ್ ಅಂತ ಕರಿತೀವಿ. ಏನೂ ಇಲ್ಲ, ನಾನು ಯಾರೋ ಏನೋ ಬೈಕೊಳ್ತಾರೆ, ಕೂತ ಜಾಗದಲ್ಲಿ ಅಥವಾ ನಾನು ಇರಬೇಕು, ನಾನು ಇದ್ದೇ ಬೈತಾರೆ ಅಂದ್ಬಿಟ್ಟು ನೀವೇನಾದ್ರು ನೀರು ಕುಡಿದು ಅಲ್ಲೇ ಕೂತಿದ್ರೆ ಯೂರಿನ್ ಪಾಸ್ ಮಾಡಿದೆ, ಅಲ್ಲಿ ನಿಮ್ಮ ಬಾಡಿಯಲ್ಲಿ ಏನಾಗುತ್ತೆ? ಟಾಕ್ಸಿಫಿಕೇಶನ್ ಆಗುತ್ತೆ. ಸೊ ಅದು ಟಾಕ್ಸಿಕ್ ಅಂದ್ರೆ. ಅರ್ಥ ಆಯ್ತಾ? ಓಕೆ ಸರ್, ಈ ಮೂರು ವ್ಯತ್ಯಾಸ ನಿಮ್ಗೆ ಗೊತ್ತಿರಬೇಕು. ಅಂಡ್ ದೆನ್ ಇಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಯ್ತು. ಈ ಡಿಟಾಕ್ಸಿಫಿಕೇಶನ್ ನಡೆಯುವಂತದ್ದು ನಿಮ್ಮ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಇದು ಗೊತ್ತಾ? ಅಂಡ್ ದೆನ್ ಎರಡನೇದು ಯಾವ್ದು ಬರ್ತಿದೆ ನಾನು ಇದಾದ್ಮೇಲೆ ಪೊರೆಯುಕ್ತದಲ್ಲಿ ಗಾಲ್ಗಿ ಅಪರೇಟಸ್, ಗಾಲ್ಗಿ ಕಾಂಪ್ಲೆಕ್ಸ್ ಅಂದ್ರೆ ಹೋದೆ, ಗಾಲ್ಗಿ ಅಪರೇಟಸ್ ಅಂದ್ರೆ ಹೋದೆ. ಗಾಲ್ಗಿ ಕಾಂಪ್ಲೆಕ್ಸ್ और ಗಾಲ್ಗಿ ಅಪರೇಟಸ್ ಎರಡು ಒಂದೇ. ಇಲ್ಲಿ ನೋಡ್ಬೋದು ನೀವು. ನೋಡಿಪ್ಪ, ಇದನ್ನ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಎರಡು ಕಡೆ ಇದೆ ಅಲ್ವಾ? ಸೊ ವಿ ಕ್ಯಾನ್ ಸಿ ಇನ್ ಬೋತ್ ಪ್ಲಾಂಟ್ ಅಂಡ್ ಅನಿಮಲ್ ಸೆಲ್, ಎರಡು ಕಡೆನೂ ಇದೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆ ಅಲ್ವಾ? ನೋಡಿ ನ್ಯೂಕ್ಲಿಯಸ್ ಪಕ್ಕದಲ್ಲೇ ಇದೆ. ಅಂಡ್ ದೆನ್ ಈ ಗಾಲ್ಗಿ ಅಪರೇಟಸ್ ನೋಡ್ಬೋದು ನೀವು ಇಲ್ಲಿ. ಗಾಲ್ಗಿ ಅಪರೇಟಸ್ ಅನ್ನುವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗಿ ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಗಾಲ್ಗಿ ಅಪರೇಟಸ್ और ಗಾಲ್ಗಿ ಕಾಂಪ್ಲೆಕ್ಸ್ ಇಲ್ಲಿದೆ ನೋಡಿ. ಪ್ಲಾಂಟ್ ಸೆಲ್ ಅಲ್ಲಿ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಅನಿಮಲ್ ಸೆಲ್ ಅಲ್ಲಿ ಇದೆ ನೋಡಿ. ಅಂದ್ರೆ ಎರಡು ಸೆಲ್ಸ್ ಗಾಲ್ಗಿ ಅಪರೇಟಸ್ ಕಂಡು ಬರ್ತಾ ಇದೆ. ಇದು ಕೆಲಸ ಏನು ಸರ್? ವಾಟ್ ಇಸ್ ದಿ ರೋಲ್ ಆಫ್ ಗಾಲ್ಗಿ ಅಪರೇಟಸ್ ಇನ್ ದಿ ಸೆಲ್? ಇದರ ಕೆಲಸ ಏನು? ಇದು ಫಂಕ್ಷನ್ ಏನು? ಎನಿವನ್ ನೋಡಿ, ಒಂದೊಂದು ಇಂಪಾರ್ಟೆಂಟ್ ಇವೆಲ್ಲ. ಯಾಕಂದ್ರೆ ನಿಮ್ಮ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು, ಮತ್ತೆ ಪ್ರತಿ ಎಕ್ಸಾಮ್ ಅಲ್ಲಿ ಒಂದಲ್ಲ ಒಂದು ಕ್ವಶ್ಚನ್ ಇದ್ದೇ ಇರುತ್ತೆ ಸೆಲ್ ಮೇಲೆ. ಪ್ರತಿ ಎಕ್ಸಾಮ್ ಅಲ್ಲಿ ಇರುತ್ತೆ, ಮಿಸ್ ಇಲ್ಲೇ ಇರುತ್ತೆ. ಅದಕ್ಕೆ ನೀಟಾಗಿ ಎಲ್ಲ ತಿಳ್ಕೊಬೇಕಾಗುತ್ತೆ. ಯಾವ್ದು ಇಂಪಾರ್ಟೆಂಟ್, ಯಾವ್ದು ಬಿಡಬೇಕು ಅನ್ನೋದಿಲ್ಲ, ಎಲ್ಲ ಇಂಪಾರ್ಟೆಂಟ್, ಸರಿನಾ? ಸೊ ಏನ್ ಕೆಲಸ ಮಾಡುತ್ತೆ ಗಾಲ್ಗಿ ಅಪರೇಟಸ್, ಗಾಲ್ಗಿ ಕಾಂಪ್ಲೆಕ್ಸ್ ಗೊತ್ತಿಲ್ವಾ? ನೋಡಿ ಸರ್, ಇದು ಏನ್ ಮಾಡುತ್ತೆ ಅಂದ್ರೆ ಗಾಲ್ಗಿ ಕಾಂಪ್ಲೆಕ್ಸ್, ಗಾಲ್ಗಿ ಅಪರೇಟಸ್ ವೆರಿ ಇಂಪಾರ್ಟೆಂಟ್ಲಿ ಈ ಸೆಲ್ ಒಳಗಡೆ ಬೇಕಾಗಿರುವಂತ ಕೆಮಿಕಲ್ಸ್ ಅನ್ನ ಓಕೆ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಕೆಮಿಕಲ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುತ್ತೆ.
ಜೀವಕೋಶಕ್ಕೆ ಬೇಕಾಗಿರುವಂತಹ ರಾಸಾಯನಿಕಗಳನ್ನ ಇದು ಉತ್ಪಾದನೆ ಮಾಡಿ ಕೊಡುತ್ತೆ. ಅರ್ಥ ಆಗ್ತಿದೆ? ಕೆಮಿಕಲ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುತ್ತೆ ಯಾರು? ಗಾಲ್ಗಿ ಆಪರೇಟರ್ಸ್. ಎರಡನೇದು, ಮೊದಲನೇ ಫಂಕ್ಷನ್ ಏನು? ರಾಸಾಯನಿಕಗಳ ಉತ್ಪಾದನೆಯನ್ನು ಮಾಡುತ್ತೆ. ಎರಡನೇದು ನೋಡಿ ಸರ್, ಇವಾಗ ಫ್ಲಿಪ್ಕಾರ್ಟ್ ಗೊತ್ತಾ ನಿಮಗೆ? ಫ್ಲಿಪ್ಕಾರ್ಟ್ ಅಮೆಜಾನ್ ಗೊತ್ತಲ್ಲ? ಇಲ್ಲ ಬ್ಲಿಂಕಿಟ್ ಇದೆ ಕೆಳಗಡೆ. ಏನ್ ಮಾಡ್ತಾರೆ ಇವರು? ಎಲ್ಲದನ್ನು ತಂದು ಪ್ಯಾಕ್ ಮಾಡ್ತಾರೆ, ಇಲ್ಲ ಡೆಲಿವರಿ ಮಾಡಲ್ಲ, ಪ್ಯಾಕ್ ಮಾಡ್ತಾನೆ. ಸೊ ಎಲ್ಲ ಸ್ಟೋರ್ ತರ ಇರುತ್ತೆ. ಆ ಸ್ಟೋರ್ ಅಲ್ಲಿ ಕೂತಿ ಏನ್ ಮಾಡ್ತಾರೆ? ಪ್ಯಾಕಿಂಗ್ ಮಾಡ್ತಾರೆ. ಪ್ಯಾಕಿಂಗ್ ಮಾಡಿ ಡೆಲಿವರಿ ಬಾಯ್ ಕೊಡ್ತಾರೆ, ಅವ್ನು ತಗೊಂಡು ಮನೆ ಕೊಡ್ತಾನೆ. ಸೊ ಡೆಲಿವರಿ ಬಾಯ್ ಯಾರು ಅಂದ್ರೆ ಇಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಿದೆ ಇದು ಡೆಲಿವರಿ ಬಾಯ್, ಎಲ್ಲ ಮನೆಗಳಿಗೂ ತಗೊಂಡು ಕೊಡುವಂತದ್ದು. ಸ್ವಿಗ್ಗಿ ಬಾಯ್ ಆರ್ ಝೊಮ್ಯಾಟೊ ಬಾಯ್, ಬ್ಲಿಂಕಿಟ್ ಬಾಯ್ ಯಾರೇ ಇರಲಿ, ಸೊ ಡೆಲಿವರಿ ಬಾಯ್ ಯಾರು? ನಿಮ್ಮ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಶಿಪ್ ತರ ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನು, ಸೊ ಇಲ್ಲಿಂದ ಇಲ್ಲಿಗೆ ತಗೊಂಡು ಕೊಡೋದು. ಆದರೆ ಇದಕ್ಕೆ ಪ್ಯಾಕ್ ಮಾಡಿ ಕೊಡುವಂತ ಕೆಲಸ ಯಾರು ಮಾಡ್ತಾರೆ? ನೋಡಪ್ಪ, ನೀಟಾಗಿ ತಗೊಂಡೋಗಿ ನೀನು ಅವ್ರ ಮನೆ ಕೊಟ್ಬಿಡು, ಆಯ್ತಾ? ಇಲ್ಲಿಂದ ನೀನು ತಗೊಂಡೋಗಿ ರೈಬೋಸೋಮ್ ಕೊಡು, ಮೈಟೊಕಾಂಡ್ರಿಯಾ ಕೊಡು, ಆಮೇಲೆ ಈ ಕಡೆ ವ್ಯಾಕ್ಯೂಲ್ಸ್ ಕೊಡು, ಎಲ್ಲದಕ್ಕೂ ಸಪ್ಲೈ ಮಾಡುವಂತ ಪ್ಯಾಕ್ ಮಾಡ್ಕೊಡೋದು ಯಾರು? ಹೂ ವಿಲ್ ಗೋಯಿಂಗ್ ಟು ಪ್ಯಾಕ್ ದಿ ರಿಕ್ವೈರ್ಡ್ ಎಲಿಮೆಂಟ್ಸ್ ಆರ್ ಮಿನರಲ್ಸ್ ಆರ್ ಎನಿಥಿಂಗ್ ಫುಡ್ ಮಟೀರಿಯಲ್ಸ್ ಇನ್ ದಿ ಸೆಲ್. ಯಾರು ಮಾಡ್ತಾರೆ ಕೆಲಸ? ಗಾಲ್ಗಿ ಆಪರೇಟರ್ಸ್. ತುಂಬಾ ಇಂಪಾರ್ಟೆಂಟ್, ಓಕೆನಾ? ಇದು ಪ್ಯಾಕ್ ಮಾಡುತ್ತೆ, ಪ್ಯಾಕಿಂಗ್ ಏಜೆಂಟ್ ಇದು. ಸೊ ಇದೇನ್ ಮಾಡುತ್ತೆ? ಡೆಲಿವರಿ ಏಜೆಂಟ್ ಯಾರು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಗಾಲ್ಗಿ ಆಪರೇಟರ್ಸ್ ಏನ್ ಮಾಡುತ್ತೆ ಅಂದ್ರೆ ಒಂದು ಕೆಮಿಕಲ್ಸ್ ಅನ್ನು ಸೆಕ್ರೇಟ್ ಮಾಡುತ್ತೆ, ರಾಸಾಯನಿಕ ವಸ್ತುಗಳನ್ನ ಸೊ ಸ್ರವಿಕೆ ಮಾಡುತ್ತೆ ಅಥವಾ ಉತ್ಪಾದನೆ ಮಾಡುತ್ತೆ ಜೀವಕೋಶಕ್ಕೆ ಬೇಕಾಗಿರುವಂತ ಕೆಮಿಕಲ್ಸ್ ಅನ್ನ. ಎರಡನೇದು ಏನ್ ಮಾಡುತ್ತೆ ಸರ್? ಪ್ಯಾಕಿಂಗ್ ಮಾಡಿ ಕೊಡುತ್ತೆ, ಪ್ಯಾಕಿಂಗ್ ಮಾಡಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೊಡುತ್ತೆ. ಸರ್ ಪ್ಯಾಕ್ ಮಾಡಿ ಇವ್ನು ಕೊಡುತ್ತೆ, ತಗೊಂಡೋಗೋ ಎಲ್ಲರಿಗೂ ಕೊಡೋಣ. ಅರ್ಥ ಆಯ್ತಾ? ಕ್ಲಿಯರ್ ಅಲ್ವಾ? ಓಕೆ ಸರ್, ಇದು ನಿಮ್ಮ ಗಾಲ್ಗಿ ಆಪರೇಟರ್ಸ್ ಅಥವಾ ಗಾಲ್ಗಿ ಕಾಂಪ್ಲೆಕ್ಸ್. ನೆಕ್ಸ್ಟ್ ನೋಡೋಣ. ಕ್ಲಿಯರ್ ಅಲ್ವಾ? ಇದಕ್ಕೆ ಡೌಟ್ ಇಲ್ಲ ಯಾರಿಗೂ? ನೆಕ್ಸ್ಟ್ ನೋಡಿ ಸರ್, ನೆಕ್ಸ್ಟ್ ಯಾವ್ದ್ರ ಬಗ್ಗೆ ಮಾತಾಡೋಣ ಅಂದ್ರೆ ಮೈಟೊಕಾಂಡ್ರಿಯಾ ಬಗ್ಗೆ ಮಾತಾಡೋಣ. ಮೈಟೊಕಾಂಡ್ರಿಯಾ ನೋಡಿ ಇಲ್ಲಿದೆ. ಸೊ ಮೈಟೊಕಾಂಡ್ರಿಯಾನ್ ಅಂದ್ರೆ ಒಂದು ಅಂತ, ಕಾಂಡ್ರಿಯಾನ್ ಅಂದ್ರೆ ಒಂದು, ಅದಕ್ಕೆ ಕಾಂಡ್ರಿಯಾನ್ ಅಂತ ಇದೆ, ಓಕೆನಾ? ಮೈಟೊಕಾಂಡ್ರಿಯಾ ಅಂದ್ರೆ ಕಾಂಡ್ರಿಯಾನ್ ಅಂದ್ರೆ ಒಂದೇ, ಸರಿನಾ? ಸೊ ನೋಡಿ ಸಿಂಗ್ಯುಲರ್ ಅಲ್ಲಿ ನಾವು ಕಾಂಡ್ರಿಯಾನ್ ಅಂತ ಕರಿತೀವಿ, ಓಕೆನಾ? ಮೈಟೊಕಾಂಡ್ರಿಯಾ ಅಂತ ಹಾಕೊಳ್ಳಿ, ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಾ? ಮೈಟೊಕಾಂಡ್ರಿಯಾ ಅಂತ ಹಾಕೊಳ್ಳಿ. ಈ ಮೈಟೊಕಾಂಡ್ರಿಯಾ ಏನೇನು ಕೆಲಸ ಮಾಡುತ್ತೆ? ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಮೈಟೊಕಾಂಡ್ರಿಯಾ ಏನು ಕೆಲಸ ಮಾಡುತ್ತೆ ಅಂತ? ಏನಪ್ಪ? ಗ್ರೈಂಡಿಂಗ್ ಅಂಡ್ ರಿಲೀಸಿಂಗ್ ಎನರ್ಜಿ. ಓಕೆ, ಆಮೇಲೆ ATP ಅನ್ನು ರಿಲೀಸ್ ಮಾಡುತ್ತೆ, ದಟ್ ಇಸ್ ವಾಟ್ ಎನರ್ಜಿ ಅಲ್ವಾ? ಆಮೇಲೆ ಇದು ಎನರ್ಜಿ ರಿಲೀಸ್ ಮಾಡುತ್ತೆ, ಅದಕ್ಕೆ ಇದನ್ನ ಪವರ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಆಮೇಲೆ ಏನು ಕೆಲಸ ಮಾಡುತ್ತೆ ಅಷ್ಟೇನಾ? ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಅನ್ನು ರಿಲೀಸ್ ಮಾಡುತ್ತೆ, ಓಕೆನಾ? ಅದೆಲ್ಲ ಅಲ್ಲ, ನಾನು ಹೇಳಿದ್ದೀನಿ. ಸೊ ಎರಡು ಇಂಪಾರ್ಟೆಂಟ್ ಪ್ರೊಸೆಸ್ಗಳು ಇದ್ರ ಬಗ್ಗೆ ನೀವು ನೆನಪಿಟ್ಕೋಬೇಕು. ಎರಡು, ಒಂದು ಯಾವುದು ಸರ್? ಇವತ್ತಾನೆ ಹೇಳಿದ್ರೆ ಎನರ್ಜಿಯನ್ನು ರಿಲೀಸ್ ಮಾಡುತ್ತೆ ಅಂತ. ಸೊ ನಿಮ್ಮ ಗ್ಲೂಕೋಸ್ ಅನ್ನ ಎನರ್ಜಿ ಆಗಿ ATP ಆಗಿ ಕನ್ವರ್ಟ್ ಮಾಡುವಂತದ್ದು ಗ್ರೈಂಡ್ ಮಾಡಿ. ಸೊ ಇಲ್ಲೇ ಎಲ್ಲಿ ಮೈಟೊಕಾಂಡ್ರಿಯಾದಲ್ಲಿ ಅಲ್ವಾ? ಮೊದಲನೇದಾಯ್ತು. ಎರಡನೇದೇನು? ಇಲ್ಲಿ ಉಸಿರಾಟ ಕ್ರಿಯೆ ಪೂರ್ಣಗೊಳ್ಳುತ್ತದೆ. ಇಲ್ಲಿ ಈ ಕೋಶೀಯ ಉಸಿರಾಟ ಸೆಲ್ಯುಲಾರ್ ರೆಸ್ಪಿರೇಷನ್ ಅನ್ನುವಂಥದ್ದು ಕಂಪ್ಲೀಟ್ ಆಗೋದು ಎಲ್ಲಿ ಅಂದ್ರೆ ಮೈಟೊಕಾಂಡ್ರಿಯಾದ ಒಳಗಡೆ. ನಾನು ಹೇಳಿಲ್ವಾ ನಿಮ್ಗೆ ಅವತ್ತು? ಹೇಳಿದ್ದೀನಿ ತಾನೆ ಸರ್? ಒಂದು ಇಲ್ಲಿ ಕ್ಲಿಯರ್ ಕೇಳಿಸ್ಕೋಬೇಕು. ಎನಿ ಫುಡ್ ನಮ್ಮ ಬಾಡಿಯಲ್ಲಿ ಯಾವುದೇ ಆಹಾರ ಆಗಲಿ ಸೊ ಜೀರ್ಣ ಆಗಿದೆ ಅಂದ್ರೆ ಅಲ್ಲಿ ಫೈನಲ್ ಪ್ರಾಡಕ್ಟ್ ಯಾವ್ದು ಬರುತ್ತೆ? ಯಾವ್ದು ಬರುತ್ತೆ? ಗ್ಲೂಕೋಸ್ ಬರುತ್ತೆ ಅಲ್ವಾ? ಈ ಗ್ಲೂಕೋಸ್ ನ ಮತ್ತೆ ಇದು ಶಕ್ತಿ ಅಲ್ಲ, ದಿಸ್ ನಾಟ್ ದಿ ಎನರ್ಜಿ, ಗ್ಲೂಕೋಸ್ ಇಸ್ ನಾಟ್ ದಿ ಎನರ್ಜಿ. ಅರ್ಥ ಆಗ್ತಾ ಇದೆಯಾ? ಸೊ ಇದನ್ನ ಸೆಲ್ ಒಳಗಡೆಗೆ, ಈ ಸೆಲ್ ನ ಮೈಟೊಕಾಂಡ್ರಿಯಾದ ಒಳಗಡೆಗೆ ತಗೊಂಡೋಗಿ RBC ಕೊಡ್ತಾರೆ. RBC ಅಥವಾ ಬ್ಲಡ್ ಕೊಡುತ್ತೆ. ಬ್ಲಡ್ ಏನ್ ಮಾಡುತ್ತೆ? ಈ ಗ್ಲೂಕೋಸ್ ಅನ್ನು ತಗೊಂಡೋಗಿ ನಮ್ಮ ಮೈಟೊಕಾಂಡ್ರಿಯಾ ಸೆಲ್ಗೆ ಕೊಡುತ್ತೆ, ಸೆಲ್ ಮೈಟೊಕಾಂಡ್ರಿಯಾಗೆ ಪಾಸ್ ಮಾಡ್ತಾರೆ. ತಗೋಪ, ಇದು ಅಂತ ಅರ್ಥ ಆಯ್ತಾ? ಒಂದು. ಎರಡನೇದು, ನಾವು ಉಸಿರಾಡ್ತಾ ಇದೀವಲ್ವಾ, ಇದರಿಂದ ಬರ್ತಾ ಇರುವಂತ ಆಕ್ಸಿಜನ್, ಆಮ್ಲಜನಕ ಏನಿದೆ, ಈ ಆಕ್ಸಿಜನ್ ಅನ್ನು ತಗೊಂಡೋಗಿ RBC ಏನ್ ಮಾಡುತ್ತೆ? ಈ ಮೈಟೊಕಾಂಡ್ರಿಯಾಗೆ ಕೊಡುತ್ತೆ. ಲಂಗ್ಸ್ ಅಲ್ಲಿ ರೆಸ್ಪಿರೇಷನ್ ಕಂಪ್ಲೀಟ್ ಆಗಲ್ಲ, ದಿಸ್ ಮಸ್ಟ್ ಬಿ ಕ್ಲಿಯರ್. ಲಂಗ್ಸ್ ಅಲ್ಲ ರೆಸ್ಪಿರೇಷನ್ ಆಗೋದು. ಸೊ ಲಂಗ್ಸ್ ಅಲ್ಲಿ ಕಲೆಕ್ಟರ್ಸ್ ಆಫ್ ಆಕ್ಸಿಜನ್, ಆಲ್ವಿಯೋಲೈಸ್ ಅಂತ ಇರ್ತವೆ. ಸೊ ಲಂಗ್ಸ್ ಅಲ್ಲಿ ಸೊ ಬೇಸಿಕ್ ಸೆಲ್ಸ್ ಏನಿದೆ ಆಲ್ವಿಯೋಲೈ ಅಂತ ಕರಿತೀವಿ. ಇವು ಆಕ್ಸಿಜನ್ ಅನ್ನು ಪಿಕ್ ಮಾಡ್ಕೊಳ್ತವೆ. ಸೊ ಫಿಲ್ಟರ್ ಮಾಡಿ ಪಿಕ್ ಮಾಡಿ ಅದನ್ನ RBC ಪ್ರೊವೈಡ್ ಮಾಡ್ತವೆ. ಅರ್ಥ ಆಗ್ತಿದೆಯಾ? RBC ತಗೊಂಡೋಗಿ ಏನ್ ಮಾಡುತ್ತೆ? ಹಾರ್ಟ್ ಇಂದ ಪಂಪ್ ಮಾಡಿದಾಗ ಎಲ್ಲ ಸೆಲ್ಸ್ ತಗೊಂಡು ಕೊಡುತ್ತೆ. ಅರ್ಥ ಆಯ್ತಲ್ವಾ? ಸೊ ಹಿಂಗೆ ಸೆಲ್ ಪ್ರತಿಯೊಂದು ಜೀವಕೋಶಕ್ಕೂ ತಗೊಂಡೋಗಿ ಆಮ್ಲಜನಕವನ್ನು ಕೊಡಬೇಕು. ಈ ಆಮ್ಲಜನಕದ ಒಂದು ಕೆಲಸ ಇನ್ನೂ ಮುಗಿದಿಲ್ಲ. ಅರ್ಥ ಆಗ್ತಿದೆಯಾ? ಮುಗಿದಿಲ್ಲ, ತಗೊಂಡು ಕೊಟ್ಟಿದೆ ಅಷ್ಟೇ. ಅವಾಗ ಏನಾಗುತ್ತೆ ಅಂದ್ರೆ ನೋಡಿ, ಆಲ್ರೆಡಿ ಗ್ಲೂಕೋಸ್ ಅನ್ನ ಸೆಲ್ ಅಲ್ಲಿ ತಗೊಂಡು ಬಂದು ಮೈಟೊಕಾಂಡ್ರಿಯಾಗೆ ಕೊಟ್ಟು, ಯಾವುದು RBC ಅಥವಾ ನಿಮ್ಮ ಬ್ಲಡ್. ಅದೇ RBC ಏನ್ ಮಾಡ್ತು? ಆಕ್ಸಿಜನ್ ತಗೊಂಡು ಬಂದು ಕೊಡ್ತು. ಆಕ್ಸಿಜನ್ ಅನ್ನು ಕೂಡ ತಗೊಂಡು ಬಂದು ಎಲ್ಲಿ ಕೊಟ್ಟು? ಮೈಟೊಕಾಂಡ್ರಿಯಾಗೆ ಕೊಟ್ಟು ಅಲ್ವಾ? ಸೊ ಇವಾಗ ಏನಾಗುತ್ತೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ನೋಡಿ, ಎರಡು ಪ್ರೋಸೆಸ್ ಒಂದೇ ಸಲ ಆಗುತ್ತೆ. ಇದನ್ನ ಗ್ಲೈಕೋಲೈಸಿಸ್ ಅಂತ ಕರೀತೀವಿ. ಕೇಳಿಲ್ವಾ ಗ್ಲೈಕೋಲೈಸಿಸ್ ಅಂತ? ಈ ಗ್ಲೈಕೋಲೈಸಿಸ್ ಪ್ರೋಸೆಸ್ ಎಲ್ಲಿ ನಡೆಯುತ್ತೆ ಅಂದ್ರೆ ಮೈಟೊಕಾಂಡ್ರಿಯಾದ ಒಳಗಡೆ. ಏನ್ ಗ್ಲೈಕೋಲೈಸಿಸ್ ಅಂದ್ರೆ? ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಅಂದ್ರೆ ಗ್ಲೂಕೋಸ್ ಅನ್ನ ಗ್ರೈಂಡ್ ಮಾಡುವಂತ ಕೆಲಸ, ಇನ್ನೂ ಪುಡಿ ಮಾಡುವಂತ ಕೆಲಸ. ಅರ್ಥ ಆಗ್ತಿದೆಯಾ? ಆ ಪುಡಿ ಮಾಡೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು ನಿಮಗೆ. ಸೊ ಇಲ್ಲಿ ರಾಗಿ ಏನಿದೆ, ಫೈನಲ್ ಪ್ರಾಡಕ್ಟ್ ನೀವು ಬೆಳೆದಿರುವಂತ ಕ್ರಾಪ್ ಇಂದ ರಾಗಿ ಮನೆ ತಗೊಂಡು ಬಂದು ನೀವು ಹಾಕೊಂತೀರಾ, ಚೀಲದಲ್ಲಿ ತಂದು ಹಾಕಿದ್ದೀರಾ. ಆ ಚೀಲದಲ್ಲಿ ತಂದು ಹಾಕಿರೋ ರಾಗಿಗೆ ಎಕ್ಸಾಂಪಲ್ ಏನು? ಗ್ಲೂಕೋಸ್. ಬೆಳೆ ಬೆಳೆದಿದ್ದೀರಾ, ಬೆಳೆ ಏನು? ನೀವು ತಿಂದಿರುವಂತ ಫುಡ್. ಸೊ ಜೀರ್ಣ ಆಗಿ ನಿಮ್ ಗ್ಲೂಕೋಸ್ ಬಂದಿದೆ ಹೊರಗಡೆ. ಇದೇನು? ನಿಮ್ಮ ಬೆಳೆ ಮುಗಿದು ಬಂದಿರುವಂತ ರಾಗಿ. ಅರ್ಥ ಆಯ್ತಾ? ಸೊ ಇವಾಗ ರಾಗಿ ತಂದು ಮನೆಗೆ ಹಾಕ್ತಾರೆ ನೀವು. ಆಮೇಲೆ ಇಲ್ಲಿ ಗ್ಲೂಕೋಸ್ ಅಂತ ಜೀವಕೋಶ ಕೊಟ್ಟು ಹೆಂಗೆ ಮನೆಗೆ ಹಾಕ್ತಾರಲ್ಲ ಹಂಗೆ ಜೀವಕೋಶ ಕೊಟ್ಟು ಸೆಲ್ಗೆ ಕೊಟ್ಟು, ಈ ಸೆಲ್ ಏನ್ ಮಾಡ್ತು? ಇಲ್ಲಿ ಮೈಟೊಕಾಂಡ್ರಿಯಾ ಅಂತ ಫ್ಲೋರ್ ಮಿಲ್ ಇದೆ, ಮೈಟೊಕಾಂಡ್ರಿಯಾ ಅಂತ ಫ್ಲೋರ್ ಮಿಲ್ಗೆ ತಂದು ಓಕೆನಾ ರಾಗಿನ ಕೊಡ್ತು. ಅರ್ಥ ಆಯ್ತಾ? ಯಾರು ಕೊಟ್ಟಿದ್ದು? ಬ್ಲಡ್, ರಕ್ತ ಕೊಡ್ತು. ಸೊ ನೀವು ಯಾರು ತಗೊಂಡು ಕೊಡಲ್ವಾ ಫ್ಲೋರ್ ಮಿಲ್ಗೆ? ಸೊ ಹಂಗೆ ರಕ್ತ ಏನ್ ಮಾಡ್ತಾ ತಗೊಂಡೋಗಿ ಫ್ಲೋರ್ ಮಿಲ್ ಕೊಡ್ತು. ಸೊ ಫ್ಲೋರ್ ಮಿಲ್ ಮೈಟೊಕಾಂಡ್ರಿಯಾ. ಸೊ ಈ ಮೈಟೊಕಾಂಡ್ರಿಯಾದಲ್ಲಿ ಏನಾಗುತ್ತೆ ಅಂದ್ರೆ ಓಕೆನಾ, ಒಂದು ಕರೆಂಟ್ ಇರಬೇಕು. ಕರೆಂಟ್ ಇಲ್ಲ ಅಂದ್ರೆ ಫ್ಲೋರ್ ಮಿಲ್ ಮಿಷನ್ ವರ್ಕ್ ಆಗುತ್ತೇನಪ್ಪ? ಆ ಕರೆಂಟ್ ಆಕ್ಸಿಜನ್. ಅರ್ಥ ಆಗ್ತಿದೆಯಾ? ಈ ಫ್ಲೋರ್ ಮಿಲ್ ಅಲ್ಲಿ ಪುಡಿ ಮಾಡೋದಕ್ಕೆ ಬೇಕಾಗಿರೋ ಕರೆಂಟ್ ಏನು? ಆಮ್ಲಜನಕ. ಅರ್ಥ ಆಗ್ತಿದೆಯಾ? ಎಕ್ಸಾಂಪಲ್ ನೋಡ್ಕೊಳ್ಳಿ. ಇವೆರಡು ಜೊತೆಗೂಡಿ ಏನಾಗುತ್ತೆ? C6H12O6 ಪ್ಲಸ್ ನಮ್ಮ ಆಮ್ಲಜನಕ ಎಲ್ಲ ಸೇರುತ್ತೆ. ಸೇರ್ಬಿಟ್ಟು ಏನಾಗುತ್ತೆ ಅಂದ್ರೆ ಇಲ್ಲಿ ನೀರಿರುತ್ತೆ ಬಿಡಿ, ಇನ್ ಪ್ರೆಸೆನ್ಸ್ ಆಫ್ ವಾಟರ್. ಓಕೆನಾ? ನೀರಿನ ಅಸ್ತಿತ್ವದಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ವೆರಿ ಇಂಪಾರ್ಟೆಂಟ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ATP. ಅರ್ಥ ಆಯ್ತಾ? ನೋಡ್ತಾ ಇದ್ದೀರಾ? ಸೊ ಇಲ್ಲಿ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಬಿಟ್ರಿ ಅಂತ ಬಿಟ್ಟ, ಅಂಡ್ ದೆನ್ ಹೈಡ್ರೋಜನ್ ಅನ್ನ ನೀರನ್ನ ಸ್ವೆಟ್ ಅಥವಾ ಸುಸ್ಸು ಮಾಡಿದಾಗ ಯೂರಿನ್ ಪಾಸ್ ಮಾಡಿದಾಗ ಹೊರಗಡೆ ಬಿಟ್ರಿ, ಅಂಡ್ ದೆನ್ ATP ಏನಿದೆ, ನಾನು ಕೈ ಎತ್ತೋದಕ್ಕೂ ATP ಬೇಕು, ನಾನು ಮಾತಾಡೋಕ್ಕೂ ATP ಬೇಕು, ನಾನು ನಿಂತ್ಕೊಳ್ಳೋಕ್ಕೂ ATP ಬೇಕು. ಸೊ ನಾನು ಏನೇ ಮಾಡಬೇಕು ಅಂದ್ರೂ ಕೂಡ ನನ್ನ ಬಯೋಲಾಜಿಕಲ್ ಆಕ್ಟಿವಿಟೀಸ್, ನನ್ನ ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲದಕ್ಕೂ ATP ನೇ ಕಾರಣ. ATP ಇಲ್ಲ ಅಂದ್ರೆ ನಾನಿಲ್ಲ, ನಾನು ಮಲಗಿ ಜಾಗದಲ್ಲಿ ಬಿದ್ದಿರ್ತೀನಿ. ATP ಇಲ್ಲ ಅಂದ್ರೆ
ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಶಕ್ತಿಗೋಸ್ಕರ ನಾವೇನ್ ಮಾಡ್ತಾ ಇದೀವಿ? ಉಸಿರಾಟವನ್ನು ಮಾಡ್ತಾ ಇದೀವಿ. ಶಕ್ತಿಗೋಸ್ಕರ ನಾವೇನ್ ಮಾಡ್ತಾ ಇದೀವಿ? ಫುಡ್ ಅನ್ನ ತಿಂತಾ ಇದೀವಿ. ಅರ್ಥ ಆಗ್ತಾ ಇದೆಯಾ? ಇವೆರಡು ಎಲ್ಲಿ ನಡೀತಾ ಇದೆ? ಇಲ್ಲಿ ಶಕ್ತಿ ಉತ್ಪಾದನೆ ಆಗ್ತಾ ಇದೆ ಮೈಟೊಕಾಂಡ್ರಿಯಾದಲ್ಲಿ. ಉಸಿರಾಟದ ಕ್ರಿಯೆ ಪೂರ್ಣಗೊಳ್ತಾ ಇರೋದಲ್ಲಿ ಮೈಟೊಕಾಂಡ್ರಿಯಾದಲ್ಲಿ. ಈ ಎರಡು ಪ್ರೋಸೆಸ್ ಎಲ್ಲಿ ನಡೀತಾ ಇದೆ? ಮೈಟೊಕಾಂಡ್ರಿಯಾದಲ್ಲಿ. ಸೊ ಹಾಗಾಗಿ ಈ ಮೈಟೊಕಾಂಡ್ರಿಯಾವನ್ನ ನಾವು ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತೀವಿ ಅಂದ್ರೆ ದಿಸ್ ವಾಟ್ ದಿ ಮೇನ್ ರೀಸನ್. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಉಸಿರಾಟ ಅಂದ್ರೆ ಏನೋ ಎಲ್ಲ ಹೋಗ್ಬಿಟ್ಟು ಉಸಿರಾಡ್ಕೊಂಡು ಬಂದ್ಬಿಟ್ಟು ಬಿಡಪ್ಪ ನಾವೇನು ತಿಂದಿಲ್ಲ ಅಂದ್ರೆ ಬದುಕೊಂಡ್ಬಿಟ್ಟು ಉಸಿರಾಡಿದ್ರೆ ಸಾಕು ಅನ್ನೋಂಗಿಲ್ಲ. ತಿನ್ನಬೇಕು, ಉಸಿರಾಡಬೇಕು. ಸೊ ನೀವು ಎಷ್ಟೇ ತಿಂದು ಉಸಿರಾಡಲಿಲ್ಲ ಅಂದ್ರೆ ಸತ್ತೋಗ್ತೀರಿ. ಆಯ್ತಾ? ಸೊ ಹಂಗಾಗಿ ಉಸಿರಾಟನೂ ಮುಖ್ಯ ಅಲ್ವಾ? ಓಕೆ ಸರ್, ಇದು ನಿಮಗೆ ಗೊತ್ತಾಯ್ತು. ಅಂಡ್ ದೆನ್ ಇಲ್ಲಿ ನೋಡಿ, ಉಸಿರಾಟ ರೆಸ್ಪಿರೇಷನ್ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ. ನೀವು ಉಸಿರಾಡಬೇಕಾದ್ರೆ ಆಯ್ತಾ, ಆಕ್ಸಿಜನ್ ಒಳಗಡೆ ಹೋಗುತ್ತಾ ಇಲ್ಲ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ತಗೊಳ್ತೀರಾ ಇಲ್ಲ ಯಾವ ಗ್ಯಾಸ್ ಒಳಗಡೆ ತಗೊಳ್ತೀರಾ? ಆಕ್ಸಿಜನ್ ಅನ್ನೋ ಕೈ ಐತ್ರಿ, ಕಾರ್ಬನ್ ಡೈಆಕ್ಸೈಡ್ ಅನ್ನೋ ಕೈ ಐತ್ರಿ, ಇಲ್ಲ ಎಲ್ಲ ಅನ್ನೋ ಕೈ ಐತ್ರಿ, ಎಲ್ಲ. ಓಕೆ, ವೆರಿ ಗುಡ್. ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ಆಕ್ಸಿಜನ್ ಮಾತ್ರ ಫಿಲ್ಟರ್ ಮಾಡಿ ತಗೊಳ್ಳೋಂತ ಯಾವುದೇ ಇದೆ ನಮ್ಮಲ್ಲಿ. ಸೊ ಕಂಪ್ಲೀಟ್ ಅಟ್ಮಾಸ್ಫಿಯರ್ ಏನಿದೆ ಈ ವಾಯುಮಂಡಲ ಅನ್ನುವಂಥದ್ದು, ಇದು ಕಂಪೋಸಿಷನ್ ಏನು ಅಟ್ಮಾಸ್ಫಿಯರ್ 78% ನೈಟ್ರೋಜನ್ ಇದೆ, ಆಮೇಲೆ 21% ಆಕ್ಸಿಜನ್ ಇದೆ ಅಲ್ವಾ, ಆಮೇಲೆ 0.09% ಆರ್ಗಾನ್ ಇದೆ, ಆಮೇಲೆ 0.003% ಅಲ್ವಾ ಏನಿದೆ ಕಾರ್ಬನ್ ಡೈಆಕ್ಸೈಡ್ ಇದೆ. ಸೊ ಇಲ್ಲಿ ಇವೆಲ್ಲ ಕೂಡ ಒಳಗಡೆ ಹೋಗ್ತವೆ, ನಮಗೆ ಬರೀ ಆಕ್ಸಿಜನ್ ಮಾತ್ರ ಅಲ್ಲ. ಅರ್ಥ ಆಯ್ತಾ? ಇವೆಲ್ಲಾನು ಒಳಗಡೆ ಹೋಗ್ತವೆ, ಆದ್ರೆ ಲಂಗ್ಸ್ ಏನ್ ಮಾಡ್ತವೆ? ಇದನ್ನ ಪಿಕ್ ಮಾಡ್ಕೊಳ್ತವೆ. ಓಕೆನಾ? ಸೊ ಆಮೇಲೆ ಇವೆಲ್ಲ ಹೊರಗಡೆ ಆಗ್ತೀವಿ. ಸೊ ಇದನ್ನು ಗೊತ್ತಿರಬೇಕು, ನಾವು ತಗೊಳ್ಳೋದು ಬರೀ ಆಕ್ಸಿಜನ್ ಮಾತ್ರ ಅಲ್ಲ, ಎಲ್ಲಾನು ಒಳಗಡೆ ಹೋಗುತ್ತೆ. ಸರ್ ಇಲ್ಲಿ ಈ ಮೈಟೊಕಾಂಡ್ರಿಯಾ ಬಗ್ಗೆ ಇಷ್ಟೇ ನಾವು ತಿಳ್ಕೊಬೇಕಾಗಿರುವಂತದ್ದು ಇಲ್ಲ ಸರ್, ಇನ್ನೂ ತಿಳ್ಕೊಬೇಕು. ಏನ್ ತಿಳ್ಕೊಬೇಕು ಅಂದ್ರೆ ಮೈಟೊಕಾಂಡ್ರಿಯಾ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ಲಿ ಆಯ್ತಾ, ಪ್ರಮುಖವಾಗಿ ಜೀವಕೋಶದ ಒಂದು ಶಕ್ತಿಯ ಕೇಂದ್ರವಾಗಿ ಕೆಲಸ ಮಾಡ್ತಾ ಇದೆ, ಇದು ನಿಮ್ಗೆ ಗೊತ್ತು. ಅದಾದ್ಮೇಲೆ ಮೈಟೊಕಾಂಡ್ರಿಯಾ ಹ್ಯಾಸ್ ಇಟ್ಸ್ ಓನ್ ಜೆನೆಟಿಕ್ ಮಟೀರಿಯಲ್, ಇದು ತುಂಬಾ ಇಂಪಾರ್ಟೆಂಟ್. ತನ್ನದೇ ಆನುವಂಶಿಕ ವಸ್ತುವನ್ನು ಹೊಂದಿರುವಂತಹ ಕಣದಂಗವಾಗಿದೆ. ನೋಡಿ ಇದು ತುಂಬಾ ಇಂಪಾರ್ಟೆಂಟ್. ನಾನು ಇಷ್ಟೊತ್ತು ರೈಬೋಸೋಮ್ಸ್ ಅಲ್ಲಿ ಹೇಳಿಲ್ಲ, ಸೆಂಟ್ರಿಯೋಲ್ಸ್ ಅಲ್ಲಿ ಹೇಳಿಲ್ಲ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೇಳಿಲ್ಲ, ಸೊ ಎಲ್ಲೂ ಹೇಳಿಲ್ಲ. ಇದಕ್ಕೆ ತನ್ನದೇ ಆದಂತಹ ಡಿಎನ್ಎ ಇದೆ, ತನ್ನದೇ ಆದಂತಹ ಆನುವಂಶಿಕ ವಸ್ತು ಇದೆ. ಅರ್ಥ ಆಗ್ತಾ ಇದೆಯಾ? ಆಮೇಲೆ ಎಂಆರ್ಟಿ ಅಂತ ಮಾಡ್ತಾರೆ. ಎಂಆರ್ಟಿ ಕೇಳಿದಿರಾ? ಎಂಆರ್ಟಿ ಥೆರಪಿ ಕೇಳಿವಾ? ಮೈಟೊಕಾಂಡ್ರಿಯಲ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಕೇಳಿಲ್ವೇನಪ್ಪ? ನೋಡಿ, ಯಾವುದೇ ತಾಯಿ ಮಗುವಿಗೆ ಜನ್ಮ ಕೊಡಬೇಕಾದ್ರೆ ತಾಯಿಯಿಂದ ಮಗುವಿಗೆ ವರ್ಗಾವಣೆ ಆಗುವಂತಹ ಜೀವಕೋಶದ ಕಣದಂಗ ಸೆಲ್ ಆರ್ಗನಲ್ ಯಾವುದು ಅಂದ್ರೆ ಮೈಟೊಕಾಂಡ್ರಿಯಾ. ಅರ್ಥ ಆಗ್ತಾ ಇದೆಯಾ? ಮೈಟೊಕಾಂಡ್ರಿಯಾ ಮದರಿಂದ ಬೇಬಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ಮದರಿಂದ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ, ಫಾದರಿಂದ ಮೈಟೊಕಾಂಡ್ರಿಯಾ ಬೇಬಿಗೆ ಬರಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಈ ಮದರಿಂದ ಆಗಬೇಕಾದ್ರೆ ಮದರ್ ತಾಯಿಯ ಮೈಟೊಕಾಂಡ್ರಿಯಾ ಏನಾದ್ರು ಅಬ್ನಾರ್ಮಲ್ ಆಗಿದ್ರೆ, ಮದರ್ ಮೈಟೊಕಾಂಡ್ರಿಯಾ ಏನಾದ್ರು ಅಬ್ನಾರ್ಮಲ್ ಆಗಿದ್ರೆ, ನೋಡಿ ಹಿಂಗಿರ್ಬೇಕಲ್ಲ. ಸೊ ಇದೇನಾದ್ರು ಅಬ್ನಾರ್ಮಲ್ ಆಗಿದ್ರೆ ಅವಾಗ ಏನ್ ಮಾಡ್ತೀವಿ ಗೊತ್ತಾ? ಈ ಸೆಲ್ಲಿಂದ ಈ ಮೈಟೊಕಾಂಡ್ರಿಯಾನ ಕಿತ್ತಾಕಿ, ಆ ಲೇಡಿ ಸೆಲ್ ಇರುತ್ತಲ್ಲ ಅವ್ರ ಸೆಲ್ಲಿಂದ ಮೈಟೊಕಾಂಡ್ರಿಯಾನ ಕಿತ್ತಾಕಿ ಇನ್ನೊಬ್ಬ ಲೇಡಿಯಿಂದ ಒಂದು ಸೆಲ್ ಅನ್ನು ತಗೊಂಡು, ಅರ್ಥ ಆಯ್ತಾ, ಈ ಸೆಲ್ ಅಲ್ಲಿ ಇರುವಂತಹ ಮೈಟೊಕಾಂಡ್ರಿಯಾವನ್ನ ಆಯ್ತಾ ಬರೀ ಮೈಟೊಕಾಂಡ್ರಿಯಾವನ್ನು ತೆಗೆದು ಇಲ್ಲಿ ಪ್ಲೇಸ್ ಮಾಡಿ ಫ್ಯೂಸ್ ಮಾಡಿ ಮಗು ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಇದನ್ನೇ ಎಂಆರ್ಟಿ ಮೈಟೊಕಾಂಡ್ರಿಯಲ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಕರಿತೀವಿ. ನೀವೆಲ್ಲರೂ ಕೇಳಿರ್ತೀರಾ ತ್ರೀ ಪ್ಯಾರೆಂಟಲ್ ಬೇಬಿ ಅಂತ, ಕೇಳಿಲ್ವಾ? ತ್ರೀ ಪ್ಯಾರೆಂಟಲ್ ಬೇಬಿ ಅಂದ್ರೆ ಏನು? ಒಂದು ಮಗುಗೆ 3 ಜನ ಪೋಷಕರು ಅಂತ. ಅರ್ಥ ಆಗ್ತಾ ಇದೆಯಾ? ಸರ್ ರೆಂಟಲ್ ಮದರ್ ಅಂದ್ರೆ ಬೇರೆ, ಸೆರೋಗಸಿ ಮದರ್ ಅಂದ್ರೆ ಬೇರೆ, ಬಾಡಿಗೆ ತಾಯ್ತನ ಸೆರೋಗಸಿ ಮದರ್ ಅದು ಬೇರೆ. ಏನಂಗಂದ್ರೆ ಹಂಗಂದ್ರೆ ಏನಪ್ಪ? ರೆಂಟಲ್ ಮದರ್ ಅಂದ್ರೆ ಏನು? ಬಾಡಿಗೆ ತಾಯ್ತನ ಅಂದ್ರೆ ಏನು? ಸೆರೋಗಸಿ ಮದರ್ ಅಂದ್ರೆ ಏನು? ಯಶೋಧ ಅಂತ ಒಂದು ಫಿಲ್ಮ್ ಇದೆ, ನೋಡಿದಿರಾ? ಸಮಂತ ಅದು ನೋಡಿಲ್ವಾ? ಆ ಮೂವಿಯಲ್ಲಿ ಇದೆ ಸೆರೋಗಸಿ ಮದರ್ ಬಗ್ಗೆ. ಸರ್ ಇದೇನು ಅಂದ್ರೆ ವೆರಿ ಸಿಂಪಲ್, ಎರಡು ಕನ್ಫ್ಯೂಸ್ ಆಗಬೇಡಿ. ರೆಂಟಲ್ ಮದರ್ ಮತ್ತೆ ಇದಕ್ಕೆ ನಿಮಗೆ ಬಯೋಟೆಕ್ನಾಲಜಿ ಮತ್ತೆ ಹೇಳ್ಕೊಡ್ತಾರೆ. ಇಲ್ಲಿ ಸಿಂಪಲ್ ಮೈಟೊಕಾಂಡ್ರಿಯಾವನ್ನ ಸೊ ಬೇರೆ ಒಂದು ಹೆಣ್ಣಿನ ಜೀವಕೋಶವನ್ನು ತಗೊಂಡು, ಸೊ ಈ ದೌರ್ಬಲ್ಯ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಆ ಮೈಟೊಕಾಂಡ್ರಿಯಾನ ತೆಗೆದು ಇಲ್ಲಿ ಹಾಕಿ ಇದನ್ನ ಫ್ಯೂಸ್ ಮಾಡಿ ಮಗು ಮಾಡೋದು, ಇದೊಂದು ಟೆಕ್ನಾಲಜಿ. ಸೊ ಈ 3 ಜನರ ಜೀವಕೋಶ ಮಿಕ್ಸ್ ಆಗಿದೆ, ಗಂಡದು ಹೆಂಡತಿದು ಪ್ಲಸ್ ಇನ್ನೊಬ್ಬರು ಯಾವುದು ಡೋನರ್ದು, ದಾನ ಮಾಡಿರೋದು. ಅರ್ಥ ಆಗ್ತಾ ಇದೆಯಾ? ಈ 3ರಿಂದ ಒಂದು ಮಗು ಹುಟ್ಟಿದೆ, ಇದನ್ನ ತ್ರೀ ಪ್ಯಾರೆಂಟಲ್ ಬೇಬಿ ಅಂತ ಕರಿತೀವಿ, ಎಂಆರ್ಟಿ ಮೈಟೊಕಾಂಡ್ರಿಯಲ್ ರಿಪ್ಲೇಸ್ಮೆಂಟ್ ಥೆರಪಿ. ಅರ್ಥ ಆಯ್ತಾ? ಆದರೆ ಇನ್ನೊಂದಿದೆಪ್ಪ. ಸೊ ಇನ್ನೊಂದು ಯಾವುದು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಿಲ್ಲ ಆಯ್ತಾ, ಸೆಲ್ ಇದಕ್ಕೆ ಸಂಬಂಧಪಟ್ಟಿಲ್ಲ. ನಯನತಾರ ಗೊತ್ತಲ್ಲ ನಿಮಗೆ? ನಯನತಾರ ಗೊತ್ತಿಲ್ವಾ? ಸೊ ನಯನತಾರ ರೀಸೆಂಟ್ಲಿ ಸೆರೋಗಸಿ ಮದರ್ ಅಥವಾ ರೆಂಟಲ್ ಮದರ್ ಆಗಿ ಅವ್ರ ಮಕ್ಕಳನ್ನ ಪಡ್ಕೊಂಡು, ಅಂದ್ರೆ ಇಲ್ಲಿ ನಯನತಾರ ಮದುವೆ ಆಗಿದ್ರು ಕೂಡ ಪ್ರೆಗ್ನೆಂಟ್ ಆಗಲಿಲ್ಲ, ಆದ್ರೂ ಟ್ವಿನ್ ಬೇಬೀಸ್. ಗೊತ್ತಲ್ಲ ನಯನತಾರ? ಎಲ್ಲರಿಗೂ ಗೊತ್ತಿಲ್ವಾ? ಸೊ ನಯನತಾರಾಗೆ ರೀಸೆಂಟ್ಲಿ ಇಬ್ಬರು ಮಕ್ಕಳು ಟ್ವಿನ್ಸ್. ಸರ್ ಹೆಂಗಾದ್ರು ಪ್ರೆಗ್ನೆಂಟ್ ಆಗಿಲ್ಲ, ಹೆಂಗಾದ್ರು ಆ ಲೇಡಿಯಿಂದ ಎಗ್ಗನ್ನು ತಗೊಂಡು, ಮೆಚೂರ್ಡ್ ಎಗ್ಗನ್ನು ತಗೊಂಡು, ಅರ್ಥ ಆಗ್ತಾ ಇದೆ, ಅಂಡಾಶಯವನ್ನು ತಗೊಂಡು ಅವ್ರ ಗಂಡನ ವೀರ್ಯಾಣುವನ್ನು ಸ್ಪರ್ಮನ್ನು ತಗೊಂಡು ಎರಡನ್ನೂ ತಗೊಂಡು ಹೊರಗಡೆ ಫ್ಯೂಸ್ ಮಾಡಿದ್ರು, ಲ್ಯಾಬ್ರೇಟರಿಯಲ್ಲಿ ಫ್ಯೂಸ್ ಮಾಡಿ ಅದನ್ನ ಬೇರೆ ಒಂದು ಸ್ತ್ರೀಗೆ ಇಂಜೆಕ್ಟ್ ಮಾಡಿದ್ರು. ಅರ್ಥ ಆಗ್ತಾ ಇದೆಯಾ? ಇನ್ನೊಬ್ಬ ಸ್ತ್ರೀ ಯಾರೋ ನಮ್ಮ ದುಡ್ಡುಗೋಸ್ಕರ, ಅರ್ಥ ಆಯ್ತಾ, ಫಾರ್ ದಿ ಮನಿ, ಅವರು ದುಡ್ಡುಗೋಸ್ಕರ ಏನ್ ಮಾಡ್ತಾರೆ, ಮಕ್ಕಳನ್ನ ಇಟ್ಕೊಡ್ತಾರೆ. ಸೊ ಅಂತ ಅವ್ರಿಗೆ ಏನ್ ಮಾಡಿದ್ರು, ಈ ಒಂದು ಇದನ್ನ ಎಗ್ಗನ್ನ ಇಂಜೆಕ್ಟ್ ಮಾಡಿದ್ರು, ಎಗ್ ಮತ್ತೆ ಸ್ಪರ್ಮನ್ನ ಫ್ಯೂಸ್ ಮಾಡಿ ಇಂಜೆಕ್ಟ್ ಮಾಡಿದ್ರು. ಅವ್ರಿಗೆ ಏನಾಯ್ತು, ಈ ಮಗು ಅವ್ರ ಗರ್ಭದಲ್ಲಿ ಬೆಳವಣಿಗೆ ಆಯ್ತು, ಇವ್ರ ಮಗು ಅವ್ರ ಗರ್ಭದಲ್ಲಿ ಬೆಳವಣಿಗೆ ಆಯ್ತು. ಸೊ ಇವ್ರ ಮಗು ಅವ್ರು ಜನ್ಮ ಕೊಟ್ಟರು. ಅರ್ಥ ಆಯ್ತಾ? ಸೊ ಅವಾಗ ಆ ಮಗುನ ನಮ್ದು ಅಂತ ತಗೊಂಡು ಇವರು ಆಯಮ್ಮ ಸರ್ವಿಸ್ ಕೊಟ್ಟಲ್ಲ, ಅದಕ್ಕೆ ದುಡ್ಡು ಕೊಟ್ಟರು. ಸೊ ಇದು ರೆಂಟಲ್ ಮೆಥಡ್, ಸೆರೋಗಸಿ ಮೆಥಡ್. ಇಲ್ಲಿ ಆ ಅಮ್ಮಗೆ ಮತ್ತೆ ಮಗು ಯಾವುದೇ ರೀತಿ ಜೆನೆಟಿಕಲಿ ಲಿಂಕ್ ಇಲ್ಲ, ಇದೆಯಾ? ಯಾವುದೇ ಜೀವಕೋಶದಲ್ಲೂ ಲಿಂಕ್ ಇಲ್ಲ, ಸೆಲ್ಲಲ್ಲೂ ಲಿಂಕ್ ಇಲ್ಲ, ಲಿಂಕ್ ಇದೆಯಾ? ಇಲ್ಲ. ಸೊ ಇಲ್ಲಿ ಬರೀ ಏನಾಗ್ತಾ ಇದೆ, ಇಲ್ಲಿ ಯಾರ್ದೋ ಸ್ಪರ್ಮ್ ಮತ್ತೆ ಎಗ್ಗನ್ನ ಆಯಮ್ಮ ಹೊಟ್ಟೆಯಲ್ಲಿ ಇಟ್ಕೊಂಡು ಸೊ ದುಡ್ಡುಗೋಸ್ಕರ ಮಗು ಮಾಡಿ ಕೊಟ್ಟರು. ಅರ್ಥ ಆಯ್ತಾ? ಸೊ ಇದನ್ನ ತ್ರೀ ಪ್ಯಾರೆಂಟಲ್ ಬೇಬಿ ಅಂತ ಕರೆಯಲ್ಲ, ಸೆರೋಗಸಿ ಮದರ್ ಅಂತ ಕರಿತೀವಿ. ತ್ರೀ ಪ್ಯಾರೆಂಟಲ್ ಬೇಬಿ ಅಂದ್ರೆ ಏನು? ಸೊ ಇಲ್ಲಿ ಮೈಟೊಕಾಂಡ್ರಿಯಲ್ ರಿಪ್ಲೇಸ್ಮೆಂಟ್ ಥೆರಪಿಯಲ್ಲಿ ನಾವು ತ್ರೀ ಪ್ಯಾರೆಂಟಲ್ ಬೇಬಿ ಕಾನ್ಸೆಪ್ಟ್ ನೋಡ್ತೀವಿ, ಅಲ್ಲಿ ಅದೇ ಬೇರೆ. ಅರ್ಥ ಆಯ್ತಲ್ವಾ? ಸೊ ಎರಡು ಡಿಫರೆನ್ಸ್ ಗೊತ್ತಿರಬೇಕು. ಅಂಡ್ ದೆನ್ ಒಂದು ಸೆಲ್ಲಲ್ಲಿ ಎಷ್ಟು ಮೈಟೊಕಾಂಡ್ರಿಯನ್ಸ್ ಇರ್ತವೆ ಅಂದ್ರೆ 30 to 40 ಮೈಟೊಕಾಂಡ್ರಿಯನ್ಸ್ ಆರ್ ಮೈಟೊಕಾಂಡ್ರಿಯಾಸ್ ಆರ್ ಪ್ರೆಸೆಂಟ್ ಇನ್ ಈಚ್ ಸೆಲ್. ಇದು ಬರ್ಕೊಂಡು ಇಷ್ಟೊತ್ತು ನಾನು ಹೇಳಿರೋದೆಲ್ಲ ಬರ್ಕೊಂಡಿಲ್ಲ ತಾನೆ? ಬರ್ಕೊಂಡ ಹಂಗೆ ಬರ್ಕೊಳ್ಬೇಕು, ಸರಿನಾ? ಏನು ಸರ್? ಸೆಲ್ಯುಲಾರ್ ರೆಸ್ಪಿರೇಷನ್ ವಿಲ್ ಬಿ ಕಂಪ್ಲೀಟೆಡ್ ಇನ್ ಮೈಟೊಕಾಂಡ್ರಿಯಾ. ಈ ಮೈಟೊಕಾಂಡ್ರಿಯಾದಲ್ಲಿ ಸೊ ಕೋಶೀಯ ಉಸಿರಾಟ ಪ್ರಕ್ರಿಯೆಯು ಪೂರ್ಣಗೊಳ್ಳುತ್ತದೆ. ಆಮೇಲೆ ಸೊ ಇಲ್ಲಿ ಎಟಿಪಿಯ ಉತ್ಪಾದನೆ ಆಗುತ್ತೆ. ಸೊ ಹಾಗಾಗಿ ಇದನ್ನ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತೀವಿ, ಪವರ್ ಹೌಸ್ ಆಫ್ ದಿ ಸೆಲ್ ಎಂದು ಕರೆಯಲಾಗುತ್ತದೆ. ಮತ್ತು ಸೊ ಜೀವಕೋಶದ ಶಕ್ತಿಯ ಕೇಂದ್ರ, ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರೆಯಲಾಗುತ್ತದೆ. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರೆಯಲಾಗುತ್ತದೆ. ಬರ್ಕೊಂಡ್ರ? ಸೊ ಪ್ರತಿಯೊಂದು ಜೀವಕೋಶದಲ್ಲಿ 30 ರಿಂದ 40 ಮೈಟೊಕಾಂಡ್ರಿಯಾಗಳು ಕಂಡುಬರುತ್ತವೆ. 30 ರಿಂದ 40 ಮೈಟೊಕಾಂಡ್ರಿಯಾಗಳು ಕಂಡುಬರುತ್ತವೆ. ಸೊ ಮಗುವಿಗೆ ತಾಯಿಯಿಂದ ಮೈಟೊಕಾಂಡ್ರಿಯಾವು ವರ್ಗಾವಣೆ ಆಗುತ್ತದೆ. ಇದು ಬರ್ಬೇಕು, ಇದು ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಮೈಟೊಕಾಂಡ್ರಿಯಾ ಆಫ್ ಮದರ್
ವಿಲ್ ಟ್ರಾನ್ಸ್ಫರ್ ಟು ಬೇಬಿ. ಆಯ್ತಾ, ಮದರ್ ಮಾತ್ರ ಟ್ರಾನ್ಸ್ಫರ್ ಆಗೋದು ಮಗುಗೆ. ಆಯ್ತಾ, ಇಟ್ ಇಸ್ ಕವರ್ಡ್ ಬೈ ಡಬಲ್ ಬೌಂಡೆಡ್ ಮೆಂಬ್ರೇನ್. ಸಾರಿ, ಡಬಲ್ ಮೆಂಬ್ರೇನ್. ಇಟ್ ಇಸ್ ಕವರ್ಡ್ ಬೈ ಡಬಲ್ ಮೆಂಬ್ರೇನ್. ಬರ್ಕೊಳ್ಳಿ ಇನ್ನೊಂದು ಪಾಯಿಂಟ್. ಇಟ್ ಇಸ್ ಕವರ್ಡ್ ಬೈ ಡಬಲ್ ಮೆಂಬ್ರೇನ್ ಅಥವಾ ಇಟ್ ಇಸ್ ಡಬಲ್ ಬೌಂಡೆಡ್ ಮೆಂಬ್ರೇನ್, ಹಿಂಗಾದ್ರು ಹಾಕೊಳ್ಳಿ. ಸೊ ಇಲ್ಲಿ ನೋಡಿ, ಇದು ಎರಡು ಪೊರೆಗಳಿಂದ ಆವೃತವಾಗಿದೆ. ಸೊ ಇಟ್ ಇಸ್ ಕವರ್ಡ್ ಬೈ ಡಬಲ್ ಮೆಂಬ್ರೇನ್ಸ್ ಅಥವಾ ಟೂ ಮೆಂಬ್ರೇನ್ಸ್. ಸೊ ಒಂದು ಬಂದ್ಬಿಟ್ಟು ಸ್ಮೂತ್ ಮೆಂಬ್ರೇನ್. ಔಟರ್ ಈಸ್ ಸ್ಮೂತ್ ಮೆಂಬ್ರೇನ್, ತುಂಬಾ ಸ್ಮೂತ್ ಇರುತ್ತೆ ನೋಡಿ ಹಿಂಗೆ. ಸೊ ಔಟರ್ ಸ್ಮೂತ್ ಮೆಂಬ್ರೇನ್ ಅಂತ ಕರಿತೀವಿ ಇದನ್ನ. ಇನ್ನೊಂದನ್ನ ಫೋಲ್ಡೆಡ್ ಮೆಂಬ್ರೇನ್. ಫೋಲ್ಡೆಡ್ ಮೆಂಬ್ರೇನ್, ಮಡಚಿದ ಅಥವಾ ಮಡಿಕೆ ಆಕಾರದ ಪೊರೆ. ಹೊರಪದರವು ಮೃದುವಾದ ಪದರವಾಗಿದೆ. ಸೊ ಸ್ಮೂದೆಸ್ಟ್ ಮೆಂಬ್ರೇನ್ ಇಸ್ ದಿ ಔಟರ್ ಮೆಂಬ್ರೇನ್ ಅಂಡ್ ಫೋಲ್ಡೆಡ್ ಮೆಂಬ್ರೇನ್ ಇಸ್ ಇನ್ನರ್ ಮೆಂಬ್ರೇನ್. ಆಯ್ತಾ, ಒಳಪದರವು ಮಡಚಿಕೊಂಡಿದೆ ಅಥವಾ ಮಡಿಕೆ ಆಕಾರದಲ್ಲಿ ಕಂಡು ಬರ್ತಾ ಇದೆ. ಸೊ ಇಟ್ ಇಸ್ ಆಲ್ಸೋ ನೋನ್ ಆಸ್ ದಿಸ್ ಫೋಲ್ಡ್ಸ್. ಈ ಫೋಲ್ಡ್ಸ್ ಇದವಲ್ಲ ನೋಡಿ, ಫೋಲ್ಡ್ಸ್. ಸೊ ಈ ಫೋಲ್ಡ್ಸ್ ಅನ್ನು ನಾವೇನಂತ ಕರಿತೀವಿ? ಕ್ರಿಸ್ಟೆ ಅಂತ ಕರಿತೀವಿ. ದಿಸ್ ಫೋಲ್ಡ್ಸ್ ಇನ್ ದಿ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್ ಇಸ್ ಕಾಲ್ಡ್ ಆಸ್ ಕ್ರಿಸ್ಟೆ. ಕ್ರಿಸ್ಟೆ, ಕನ್ನಡದಲ್ಲೂ ಕ್ರಿಸ್ಟೆ. ಈ ಒಳಪದರದ ಮಡಿಕೆಗಳನ್ನು ಕ್ರಿಸ್ಟೆಗಳು ಎಂದು ಕರೆಯಲಾಗುತ್ತದೆ. ಕ್ರಿಸ್ಟೆ ಎಂದು ಕರೆಯಲಾಗುತ್ತದೆ. ಆಯ್ತಾ, ಒನ್ ಇಂಪಾರ್ಟೆಂಟ್ ಥಿಂಗ್ ಏನು, ಸ್ಟಾರ್ ಮಾರ್ಕ್ ಹಾಕೊಂಡು ಬರ್ಕೋಬೇಕು. ಸೊ ಏನ್ ಬರ್ಕೋತೀರಾ ಅಂದ್ರೆ, ಇಟ್ ಹ್ಯಾಸ್ ಇಟ್ಸ್ ಓನ್ ಜೆನೆಟಿಕ್ ಮಟೀರಿಯಲ್. ಇಟ್ ಹ್ಯಾಸ್ ಇಟ್ಸ್ ಓನ್ ಜೆನೆಟಿಕ್ ಮಟೀರಿಯಲ್. ಡಿಎನ್ಎ ಜೆನೆಟಿಕ್ ಮಟೀರಿಯಲ್ ಅಂದ್ಬಿಟ್ಟು ಡಿಎನ್ಎ ಅಂತ ಹಾಕೊಳ್ಳಿ. ಡಿಎನ್ಎ ಇದೆ. ಸೊ ಇದಕ್ಕೆ ತನ್ನದೇ ಆದ ಆನುವಂಶಿಕ ವಸ್ತುವನ್ನು ಹೊಂದಿದೆ. ಇದು ತನ್ನದೇ ಆದ ಆನುವಂಶಿಕ ವಸ್ತುವನ್ನು ಹೊಂದಿದೆ, ಇದು ಡಿಎನ್ಎ. ಸರಿನಾ? ನೋಡಿ, ಇನ್ನೊಂದು ಕನ್ಫ್ಯೂಸಿಂಗ್ ಏನು ಅಂದ್ರೆ, ಲಾಸ್ಟ್ ಅಲ್ಲಿ ಯಾಕೆ ಹೇಳ್ತಾ ಇದೀನಿ ಗೊತ್ತಾ? ಎಕ್ಸಾಮ್ ಅಲ್ಲಿ ರೀಸೆಂಟ್ಲಿ ಗ್ರೂಪ್ ಸಿ ಆಯ್ತು, ಗೊತ್ತಿರುತ್ತೆ ನಿಮ್ಮೆಲ್ಲ. ಗ್ರೂಪ್ ಸಿ ಆಯ್ತಲ್ವಾ? ಸೊ ಗ್ರೂಪ್ ಸಿ ಅಲ್ಲಿ ಕೇಳಿದಾನೆ ಏನಂತ, ವಿಚ್ ಸೆಲ್ ಆರ್ಗನಲ್ ಇಸ್ as chemical house of the cell ಅಂತ. ನಾನು ಅವಾಗಲೇ ಗಾಲ್ಗಿ ಕಾಂಪ್ಲೆಕ್ಸ್ ಬಗ್ಗೆ ಹೇಳಿದೆ. ಸರ್ ಇದು ಕೆಮಿಕಲ್ಸ್ ಅನ್ನು ಸೆಕ್ರೇಟ್ ಮಾಡುತ್ತೆ ಅಥವಾ ಪ್ರೊಡಕ್ಷನ್ ಮಾಡ್ಕೊಡುತ್ತೆ ಅಂತ. ನಾನು ಅಲ್ಲಿ ಕೆಮಿಕಲ್ ಹೌಸ್ ಅಂತ ಹೇಳಿಲ್ಲ, ಅದನ್ನ ಸರ್ ಇಲ್ಲಿ ಮೈಟೋಕಾಂಡ್ರಿಯಾವನ್ನ ಕೆಮಿಕಲ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಯಾಕೆ? ದ ಓನ್ಲಿ ರೀಸನ್, ಎಟಿಪಿ ಏನು? ಎಟಿಪಿ ಏನಪ್ಪ? ಅಡಿನೋಸಿನ್ ಟ್ರೈಫಾಸ್ಫೇಟ್ಸ್. ಎನರ್ಜಿ ಕರೆನ್ಸೀಸ್ ಆಫ್ ದಿ ಬಾಡಿ. ಶಕ್ತಿಯ ನಾಣ್ಯಗಳು, ದೇಹದ ಶಕ್ತಿಯ ನಾಣ್ಯಗಳು ಯಾವು? ಎಟಿಪಿಗಳು. ಎಲ್ಲಿಂದ ಬಿಡುಗಡೆ ಆಗ್ತಾ ಇದಾವೆ? ಮೈಟೋಕಾಂಡ್ರಿಯಾದಿಂದ. ಸೊ ಇದೇನು ಇದು ಕೆಮಿಕಲ್ ತಾನೆ, ಇದೊಂದು ರಾಸಾಯನಿಕ ವಸ್ತು ತಾನೆ. ಸೊ ಇಟ್ ಇಸ್ ದಿ ಲೈಫ್ ಸೇವಿಂಗ್ ಕೆಮಿಕಲ್ ಅಲ್ವಾ? ಸೊ ಹಂಗಾಗಿ ಈ ಮೈಟೋಕಾಂಡ್ರಿಯಾವನ್ನ ಕೆಮಿಕಲ್ ಹೌಸ್ ಆಫ್ ದಿ ಸೆಲ್ ಅಂತ ಕೂಡ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಬರ್ಕೊಳ್ಳಿ. ಮೈಟೋಕಾಂಡ್ರಿಯಾ ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಮೈಟೋಕಾಂಡ್ರಿಯಾ ಇಸ್ ಆಲ್ಸೋ ನೋನ್ ಆಸ್ ಕೆಮಿಕಲ್ ಹೌಸ್ ಆಫ್ ದಿ ಸೆಲ್. ಮೈಟೋಕಾಂಡ್ರಿಯಾವನ್ನು ಜೀವಕೋಶದ ರಾಸಾಯನಿಕಗಳ ಮನೆ ಎಂದು ಕರೆಯಲಾಗುತ್ತದೆ. ಮೈಟೋಕಾಂಡ್ರಿಯಾವನ್ನು ಜೀವಕೋಶದ ರಾಸಾಯನಿಕಗಳ ಮನೆ ಎಂದು ಕರೆಯಲಾಗುತ್ತದೆ. ಅರ್ಥ ಆಗ್ತಾ ಇದೆಯಾ? ಕ್ಲಿಯರ್ ಅಲ್ವಾ? ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಿಮ್ ಕನ್ಫ್ಯೂಸ್ ಆಗೋದೇನೋ ಗಾಲ್ಗಿ ಕಾಂಪ್ಲೆಕ್ಸ್ ಇದು. ಯಾಕಂದ್ರೆ ಇದು ಮನೆ ಕ್ವಶನ್ ಆಗಿದೆ, ಗ್ರೂಪ್ ಸಿ ಕ್ವಶನ್ ಆಗಿರೋದ್ರಿಂದ ಯು ಮಸ್ಟ್ ನೋ. ಆಮೇಲೆ ಯು ಮಸ್ಟ್ ಬಿ ಕ್ಲಿಯರ್. ಇದು ಕೊಡ್ತಾರೆ ಕೆಮಿಕಲ್ ರಿಲೀಸ್ ಮಾಡುತ್ತೆ ಅಂದ್ರೆ ಅದನ್ನ ಯಾಕೆ ಕೆಮಿಕಲ್ ಅಂತ ಕರಿಬಾರ್ದು ಅಂತ ಡೌಟ್ ಕೇಳಬಹುದು ನೀವು. ಆದರೆ ಈ ಕೆಮಿಕಲ್ ಇದೆಲ್ಲ, ಸೊ ದಿಸ್ ಇಸ್ ಲೈಫ್ ಸೇವಿಂಗ್ ಕೆಮಿಕಲ್. ಇದು ಜೀವವನ್ನು ಉಳಿಸುವಂತಹ ಒಂದು ರಾಸಾಯನಿಕ ವಸ್ತು. ಸೊ ಹಂಗಾಗಿ ಈ ಒಂದು ಜೀವಕ್ಕೆ ಬೇಕಾಗಿರುವಂತಹ ಕೆಮಿಕಲ್ ಸೆಕ್ರೇಟ್ ಮಾಡ್ತಾ ಇರೋ ಮೈಟೋಕಾಂಡ್ರಿಯಾವನ್ನು ನಾವು ಕೆಮಿಕಲ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಕ್ಲಿಯರ್ ಅಲ್ವಾ? ಓಕೆ ಸರ್, ಏನೋ ಡೌಟ್ ಇದೆಯಾ ಇದರಲ್ಲಿ? ಸರ್ ಇಟ್ ಹ್ಯಾಸ್ ಇಟ್ಸ್ ಓನ್ ಜೆನೆಟಿಕ್ ಮಟೀರಿಯಲ್. ದಿಸ್ ಶುಡ್ ಬಿ ಕ್ಲಿಯರ್. ಓಕೆಪಾ? ಅಂಡ್ ದೆನ್ ನೆಕ್ಸ್ಟ್ ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್. ಮೈಟೋಕಾಂಡ್ರಿಯಾ ಬಗ್ಗೆ ಏನೋ ಡೌಟ್ ಇಲ್ಲ. ಪ್ರತಿಯೊಂದು ಪಾಯಿಂಟ್ ಇಂಪಾರ್ಟೆಂಟ್, ಎಕ್ಸಾಮ್ಗೆ ಪ್ರತಿಯೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್. ಸೊ ಈ ಮೈಟೋಕಾಂಡ್ರಿಯಾ ಆದ್ಮೇಲೆ ಲೈಸೋಸೋಮ್ಸ್ ಅಂತ ಇದೆ ನೋಡಿ ಸರ್. ಲೈಸೋಸೋಮ್ ಅಂತ. ಕ್ಯಾನ್ ಯು ಸಿ ದಿಸ್? ಕಾಣಿಸ್ತಾ ಇದೆಯಾ? ಲೈಸೋಸೋಮ್ ಅಂತ ಇದೆ. ಯಾಕೆ ಬಂದ್ಮೇಲೆ ಒನ್ ಅವರ್ಗೆ ಏನೇನೋ ಆಗ್ತಾ ಇದೆ ನೋಡಿ. ಕನ್ನಡದಲ್ಲಿ ಬರೆಯೋಣ ಅಂದ್ರೆ ಆಗ್ತಾ ಇಲ್ಲ. ಲೈಸೋಸೋಮ್ ಅಂತ ನೋಡಿಪ್ಪ. ಸೊ ಇದು ಲೈಸೋಸೋಮ್. ಈ ಲೈಸೋಸೋಮ್ ಏನಿದೆ, ಇದು ಕೇವಲ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡು ಬರ್ತಾ ಇದೆ. ಸೊ ಇಟ್ ಇಸ್ ಫೌಂಡ್ ಓನ್ಲಿ ಇನ್ ದಿ ಅನಿಮಲ್ ಸೆಲ್ಸ್. ಸೊ ಲೈಸೋಸೋಮ್ ನೋಡಿ, ಇಲ್ಲಿ ಪ್ಲಾಂಟ್ ಸೆಲ್ ಎಲ್ಲಾದ್ರೂ ಇದೆಯಾಪ್ಪ? ಇಸ್ ದೇರ್? ಕ್ಯಾನ್ ಯು ಸಿ? ಕಾಣಿಸ್ತಾ ಇದೆಯಾ? ಎಲ್ಲೂ ಇಲ್ಲ ಪ್ಲಾಂಟ್ ಸೆಲ್. ಸೊ ಲೈಸೋಸೋಮ್ಸ್ ಅನ್ನುವಂಥದ್ದು ಇಲ್ಲಿ ಅನಿಮಲ್ ಸೆಲ್ ಅಲ್ಲಿ ಕಂಡು ಬರ್ತಾ ಇದೆ, ಪ್ರಾಣಿ ಜೀವಕೋಶದಲ್ಲಿ ಇಲ್ಲ. ಲೈಸೋಸೋಮ್ಗಳು ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರ್ತಾ ಇದೆ, ಸಸ್ಯ ಜೀವಕೋಶದಲ್ಲಿ ಇಲ್ಲ. ಅರ್ಥ ಆಯ್ತಲ್ವಾ? ಅಂಡ್ ದೆನ್ ಈ ಲೈಸೋಸೋಮ್ ಅಂದ್ರೆ ಏನು ಸರ್? ಲೈಸೋಸೋಮ್ ಅಂದ್ರೆ ಪ್ರತಿಯೊಬ್ಬರು ನೀವು 5th ಸ್ಟ್ಯಾಂಡರ್ಡ್ ಇಂದ ಬಾಯ್ ಹೊಡ್ಕೊಂಡು ಬಂದಿರುವಂತಹ ಒಂದು ಪದ ಸರ್. ಸೂಸೈಡಲ್ ಬ್ಯಾಗ್ ಆಫ್ ದಿ ಸೆಲ್ ಏನ್ ಗೊತ್ತಾ? ಏನ್ ಗೊತ್ತಿಲ್ಲ ನಮ್ಮ ಸೆಲ್ ಬಗ್ಗೆ. ಇದಂತೂ ಸೂಸೈಡಲ್ ಬ್ಯಾಗ್ ಅಂತ ಗೊತ್ತು, ಯಾಕಂದ್ರೆ ಸೂಸೈಡ್ ಅನ್ನೋ ಒಂದು ಪದ ತುಂಬಾ ಪಾಪ್ಯುಲರ್. ಅದಕ್ಕೆ ಏನ್ ಸೂಸೈಡ್ ಮಾಡ್ಕೊಳುತ್ತೆ, ಏನಕ್ಕೆ ಮಾಡ್ಕೊಳುತ್ತೆ, ಯಾಕೆ ಮಾಡ್ಕೋಬೇಕು? ಲೈಸೋಸೋಮ್ ಸೂಸೈಡ್ ಮಾಡ್ಕೊಂಡ್ರೆ ಏನಾಗುತ್ತೆ? ವಾಟ್ ವಿಲ್ ಗೋಯಿಂಗ್ ಟು ಹ್ಯಾಪನ್? ಗೊತ್ತಿಲ್ವಾ? ನೋಡಿ, ಈ ಲೈಸೋಸೋಮ್ ಇದೆ ಅಲ್ವಾ, ನೋಡಿ ಇಲ್ಲಿದೆ. ಸೊ ಇಟ್ ಇಸ್ ಎ ಮೆಂಬ್ರೇನಸ್ ಸೆಲ್ ಆರ್ಗನಲ್. ಇದು ಪೊರೆಯುಕ್ತ ಕಣದಂಗವಾಗಿದೆ ಮತ್ತು ಇದು ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರ್ತಾ ಇದೆ ಪ್ರಮುಖವಾಗಿ. ಇದು ಗೊತ್ತಿರಬೇಕು ನಿಮಗೆ. ಆಮೇಲೆ ಮೋರ್ ಓವರ್ ಇಲ್ಲಿ ಏನು ತಿಳ್ಕೋಬೇಕಿದ್ರ ಬಗ್ಗೆ ಅಂದ್ರೆ ಸರ್, ವೆರಿ ಇಂಪಾರ್ಟೆಂಟ್ಲಿ, ಯಾವಾಗ ವೆನ್ ಅ ಸೆಲ್ ಗೆಟ್ಸ್ ಏಜ್ಡ್ ಆರ್ ಡಿಸೀಸ್ಡ್ ಆರ್ ಡ್ಯಾಮೇಜ್ಡ್, ಅರ್ಥ ಆಗ್ತಾ ಇದೆಯಾ? ಆರ್ ಇನ್ಫೆಕ್ಟೆಡ್, ಏನ್ ಹೇಳ್ತಾ ಇದೀನಿ? ಡಿಸೀಸ್ಡ್ ಆರ್ ಇನ್ಫೆಕ್ಟೆಡ್ ಎರಡು ಒಂದೇ. ಡ್ಯಾಮೇಜ್ಡ್ ಆರ್ ಏಜ್ಡ್ ಅಂದ್ರೆ ಜೀವಕೋಶವು ಜೀವಕೋಶಕ್ಕೆ ಜೀವಕೋಶಕ್ಕೆ ಹಾನಿಯಾದಾಗ, ಜೀವಕೋಶಕ್ಕೆ ಏನಾದಾಗ, ರೋಗ ಉಂಟಾದಾಗ. ಸೊ ಈ ಒಂದು ಪರಿಸ್ಥಿತಿಗಳಲ್ಲಿ ತನ್ನಿಂದ ಈ ಸೆಲ್ಲಿಂದ ಇನ್ನೊಂದು ಸೆಲ್ ಡ್ಯಾಮೇಜ್ ಆಗಬಾರ್ದು, ಈ ಸೆಲ್ಲಿಂದ ಇನ್ನೊಂದು ಸೆಲ್ಗೆ ತೊಂದರೆ ಆಗಬಾರ್ದು. ಅರ್ಥ ಆಗ್ತಾ ಇದೆಯಾ? ಸೊ ನನಗೇನಾದ್ರು ಒಂದು ದೊಡ್ಡ ರೋಗ ಬಂದಿದೆ ಅಂದ್ರೆ ನನ್ನ ಪಕ್ಕದಲ್ಲಿ ರೋಗ ನಾನು ಹಬ್ಬಿಸಬಾರ್ದು, ಅದು ಮಾನವೀಯತೆ ಅಲ್ಲ ಅಲ್ವಾ? ಸೊ ನಾನು ಸಾಯ್ಬೇಕು, ಸೊ ನಾನೇ ಬೇರೆ ಒಂದು ಸಾಯಿಸೋಣ, ತಪ್ಪಲ್ವಾ? ಸೊ ಹಂಗಾಗಿ ತುಂಬಾ ನಿಯತ್ತಾಗಿರುವಂತಹ ಒಂದು ವಸ್ತು, ತುಂಬಾ ನಿಯತ್ತಿಗೆ ಒಂದು ಹೆಸರು ಇದು. ಅರ್ಥ ಆಗ್ತಾ ಇದೆಯಾ? ಸೊ ಶಿವಪ್ಪ ನಾಯಕನ ಶಿಸ್ತು ಅಂತ ಇಸ್ಟ್ರಿಯಲ್ಲಿ ಬರ್ತಂಗೆ, ಸೊ ಆ ಶಿಸ್ತು ಎಷ್ಟು ಸ್ಟ್ರಿಕ್ಟ್ ಆಗಿ ಕಟ್ಸ್ಕೊಳ್ತಾ ಇರಲ್ಲ. ಸೊ ಹಂಗೆ ಇದು ಕೂಡ ನಿಯತ್ತಿಗೆ ತಲೆ ಬಗ್ಸಿ ತಲೆ ಕೊಡೋದು. ಅರ್ಥ ಆಯ್ತಾ? ಏನಕ್ಕೆ ಸರ್ ಹೇಳ್ತಾ ಇದ್ದೀರಾ? ವೆರಿ ಇಂಪಾರ್ಟೆಂಟ್ಲಿ, ಸೊ ಯಾವಾಗ ಈ ಒಂದು ಸೆಲ್ಗೆ ಏಜ್ ಆಗುತ್ತೆ, ಡಿಸೀಸ್ ಬರುತ್ತೆ, ಅಥವಾ ಇದಕ್ಕೆ ಯಾವಾಗ ಡ್ಯಾಮೇಜ್ ಆಗುತ್ತೆ, ಇಂಥ ಟೈಮಲ್ಲಿ ಇದೇನ್ ಮಾಡುತ್ತೆ ಗೊತ್ತಾ? ವೆರಿ ಇಂಪಾರ್ಟೆಂಟ್ಲಿ ಒಂದು ಎಂಜೈಮ್ ಅನ್ನು ರಿಲೀಸ್ ಮಾಡುತ್ತೆ. ಯಾವ ಎಂಜೈಮ್ ಸರ್? ಯಾವ ಕಿಣ್ವವನ್ನ ಇದು ಬಿಡುಗಡೆ ಮಾಡುತ್ತೆ ಅಂದ್ರೆ, ಸೊ ಇಟ್ ರಿಲೀಸಸ್ ಎಂಜೈಮ್ ಕಾಲ್ಡ್ ಹೈಡ್ರೋಲೈಟಿಕ್ ಎಂಜೈಮ್. ಯಾಕೆ
ಹೈಡ್ರೋಲೈಟಿಕ್ ಹೈಡ್ರೋಲೈಟಿಕ್ enzyme hydrolytic enzyme hydrolytic 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 enzyme. So lysosome will release hydrolytic enzyme when the cell gets aged, diseased or damaged to destroy its own or to suicide. ಅರ್ಥ ಆಗ್ತಿದೆಯಾ? ಹೆಂಗೆ ಸುಸೈಡ್ ಮಾಡ್ಕೊಳುತ್ತೆ? By releasing this enzyme. See, hydrolytic enzyme ಅಂದ್ರೆ ಏನು ಗೊತ್ತಾ? It is a digestive enzyme in the cell. It's a digestive enzyme. Hydrolytic enzyme is the digestive enzyme. ಇದೊಂದು ಜೀರ್ಣಾಂಗ ಅಥವಾ ಜೀರ್ಣ ಕಿಣ್ವ ಇದು. ಸರಿನಾ? ಏನ್ ಮಾಡುತ್ತಪ್ಪ ನೋಡಿ, ಲೈಸೋಸೋಮ್ ಈ ಒಂದು ಎಂಜೈಮ್ ಅನ್ನು ರಿಲೀಸ್ ಮಾಡಿ ಈ ಸೆಲ್ ಫುಲ್ ಅನ್ನು ಜೀರ್ಣ ಮಾಡ್ಕೊಂಡ್ಬಿಡುತ್ತೆ. ಈ ಸೆಲ್ ಅನ್ನು ಜೀರ್ಣ ಮಾಡ್ಕೊಂಡ್ಬಿಡುತ್ತೆ. ಅರ್ಥ ಆಗ್ತಿದೆಯಾ ಸರ್? ಈ ಒಂದು ಎಂಜೈಮ್ ಅನ್ನು ಬಿಡುಗಡೆ ಮಾಡಿ ಈ ಸೆಲ್ ಫುಲ್ ಏನಾಗುತ್ತೆ, ಈ ಜೀವಕೋಶವನ್ನು ಜೀರ್ಣ ಮಾಡ್ಕೊಂಡ್ಬಿಡುತ್ತಪ್ಪ. ಜೀರ್ಣ ಮಾಡ್ಕೊಳ್ತು ಅಂದ್ರೆ ಕಂಪ್ಲೀಟ್ಲಿ ಡಿಸ್ಟ್ರಾಯ್. ಜೀರ್ಣ ಮಾಡ್ಕೊಂಡು ಹೊರಗಡೆ ಬಂದ್ಬಿಡುತ್ತೆ. ಅರ್ಥ ಆಗ್ತಿದೆಯಾ? ಯೂರಿನ್ ಪಾಸ್ ಮಾಡ್ತಿರಲ್ಲ, ಸ್ವೆಟ್ ಮಾಡ್ತಿರಲ್ಲ, ಸೊ ಹೊರಗಡೆ ಬಂದ್ಬಿಡುತ್ತೆ ಜೀರ್ಣ ಮಾಡ್ಕೊಂಡು. ಸೊ ಇದನ್ನೇ ಸುಸೈಡ್ ಅಂತ ಕರೆಯೋದು. ಸೊ ಇದು ಒಳಗಡೆ ಇದೆ ತಾನೆ, ಅಂದ್ರೆ ಇದು ಸಾಯ್ತಾ ತಾನೆ, ಸಾಯ್ತಾ ಇಲ್ವಾ? ಸೊ ಜೀವಕೋಶ ಸಾಯ್ತು ಅಂದ್ರೆ ಅದು ಸಾಯ್ತು ಅಂತ ಅರ್ಥ. ಸೊ ಹಂಗಾಗಿ ಯಾವಾಗ ತನಗೆ ರೋಗ ಉಂಟಾಗುತ್ತೆ, ಯಾವಾಗ ಅದಕ್ಕೆ ವಯಸ್ಸಾಗುತ್ತೆ, ಯಾವಾಗ ಅದಕ್ಕೆ ಗಾಯ ಆಗಿರುತ್ತೆ ಅಥವಾ ಡ್ಯಾಮೇಜ್ ಆಗಿರುತ್ತೆ, ಇಂಥ ಟೈಮಲ್ಲಿ ಇದು ತನ್ನನ್ನು ತಾನು ಜೀರ್ಣಿಸಿಕೊಳ್ಳುತ್ತೆ. ಸೊ ಜೀವಕೋಶದ ಸಮೇತವಾಗಿ ಸೊ ಈ ಜೀರ್ಣಿಸಿಕೊಳ್ಳೋದಕ್ಕೆ ಇದು ಬಿಡುಗಡೆ ಮಾಡುವಂತ ಒಂದು ಕಿಣ್ವ ಎಂಜೈಮ್ ಯಾವುದು ಅಂದ್ರೆ ಹೈಡ್ರೋಲೈಟಿಕ್ ಕಿಣ್ವ, ಹೈಡ್ರೋಲೈಟಿಕ್ ಎಂಜೈಮ್. ಅರ್ಥ ಆಯ್ತಲ್ಲ? ಏನಾದರೂ ಡೌಟ್ ಇದೆಯಾ? ಡೌಟ್ ಇದೆಯಾ? ಗೊತ್ತಾಯ್ತಲ್ಲ? ಓಕೆ ಸರ್. ಸೊ ಹಿಂಗೆ ಸೀಮೆಣ್ಣೆ ಹಾಕೊಂಡು ಬೆಂಕಿ ಹಚ್ಕೊಂಡು ಸುಸೈಡ್ ಮಾಡ್ಕೊಳ್ತಾರೆ ಹಂಗಿದು. ಸೊ ಸೀಮೆಣ್ಣೆ ತರ ಇಲ್ಲಿ ಒಂದು ಫ್ಲೂಯಿಡ್ ಅನ್ನು ರಿಲೀಸ್ ಮಾಡೋದು. ಸೊ ಆ ಫ್ಲೂಯಿಡ್ ಹೆಸರೇನು? ಒಂದು ಕೆಮಿಕಲ್ ಹೆಸರು ಸೊ ಹೈಡ್ರೋಲೈಟಿಕ್ ಅನ್ನುವಂಥದ್ದು, ಆ ಒಂದು ರಾಸಾಯನಿಕ ವಸ್ತುವಿನ ಹೆಸರು. ಅರ್ಥ ಆಯ್ತಾ? ಇದನ್ನು ಬಿಡುಗಡೆ ಮಾಡೋದು ಎಲ್ಲಾನು ಅದೇ ಜೀರ್ಣ ಮಾಡ್ಕೊಂಡು ಅದು ನಾಶ ಆಗೋದು. ಅರ್ಥ ಆಯ್ತಾ? ಈ ಕೆಲಸ ಆಗುತ್ತೆ. ಸರ್ ಇಲ್ಲಿ ಎಲ್ಲರಿಗೂ ಗೊತ್ತು, ಕಪ್ಪೆ ಹುಟ್ಟಬೇಕಾದ್ರೆ ಒಂದು ಫ್ರಾಗ್ ಅನ್ನುವಂಥದ್ದು ತನ್ನ ಮೊಟ್ಟೆಯಿಂದ ಹೊಡೆದು ಬಂದು ಲಾರ್ವಾ ಆಗಿ ಇರುತ್ತೆ, ಗೊತ್ತಾ ನಿಮಗೆ ನೀರಲ್ಲಿ? ಸೊ ಆ ಒಂದು ಲಾರ್ವಲ್ ಸ್ಟೇಜ್ ಅನ್ನು ಬಿಟ್ಟು ನೆಕ್ಸ್ಟ್ ಅದು ಬರುತ್ತಲ್ಲ, ಸೊ ಅವಾಗ ಆ ಕಪ್ಪೆಗೆ ಬಾಲ ಇರುತ್ತೆ, ಮೀನ್ ತರ. ನೋಡಿದೀರಾ ಕಪ್ಪೆಗೆ ಬಾಲ ಇರುತ್ತೆ? ನೋಡಿಲ್ವೇನಪ್ಪ? ನೋಡಿಲ್ವಾ ಕಪ್ಪೆಗೆ ಬಾಲ? ನೋಡಿಲ್ವಾ ನೀವು? ಸೀರಿಯಸ್ಲಿ ನೀವೇನು ಮಳೆ ಬಂದಾಗೆಲ್ಲ ನೀರು ನೋಡಿಲ್ವಾ? ನೀವು ಹೋಗಿ ವಾಟರ್ ನೋಡಿಲ್ವಾ? ಮಳೆ ಬಂದಾಗ ಒಂದಿನ ಬಿಟ್ಟು ನೋಡಿಲ್ವಾ? ಅದರಲ್ಲಿ ಫಿಶ್ ತರ ಇರ್ತಾವೆ ನೋಡಿ, ಫಿಶ್ ತರ ಇರ್ತವೆ. ಫಿಶ್ ಅಲ್ಲ ನೋಡೋ ಫಿಶ್. ನಾನು ಚಿಕ್ಕಮಗಳೂರು ಬೇಕಾದ್ರೆ ನಮ್ಮೂರಿಗೆ ಹೋಗ್ಬಿಟ್ಟು ನಮ್ಮ ಅಪ್ಪ ಅವ್ರಿಗೆ ಸೊ ಅಲ್ಲಿ ಕುಂಟೆಲೆಲ್ಲ ನೋಡ್ತಾ ಇದ್ವಿ. ಸೊ ಕಪ್ಪೆ ಇಟ್ಕೊಂಡ್ಬಿಟ್ಟು ಅಯ್ಯೋ ಫಿಶ್ ಸಿಕ್ತು ಮೀನ್ ಸಿಕ್ತು. ನಾನು ಚಿಕ್ಕಮಗಳೂರು ಬೇಕಾದ್ರೆ ಅವಾಗ ನಮ್ಮ ತಲೆ ಮೇಲೆ ಒಂದು ಹಾಕ್ಬಿಟ್ಟು ಅಲ್ಲೇ ಮೀನಲ್ಲ ಕಪ್ಪೆ ಅನ್ನೋರು. ನಮಗೆ ಎಲ್ಲಪ್ಪ ಕಂಡಿಡಿಯೋದು ಕಪ್ಪೆ ಯಾವುದು ಮೀನು ಯಾವುದು ಅಂತ ಒಂದು ದೊಡ್ಡ ತಲೆ ನೋಡ್ಬಿಡ್ತಾವೆ. ಅರ್ಥ ಆಯ್ತಾ? ಸೊ ಇಲ್ಲಿ ಈ ಕಪ್ಪೆಗೂ ಮೀನಿಗೆ ವ್ಯತ್ಯಾಸ ಇರಲ್ಲ ಈ ಸ್ಟೇಜ್ ಅಲ್ಲಿ ಬೇಕಾದ್ರೆ, ಎರಡು ನೋಡೋಕೆ ಒಂದೇ ತರ ಇರ್ತವೆ. ಸರ್ ಈ ಕಪ್ಪೆ ಇದೆಲ್ಲ, ಕಪ್ಪೆ ಏನಾಗುತ್ತೆ ಅಂದ್ರೆ ಹುಟ್ಟಿದಾಗ ಮೊಟ್ಟೆ ಇಟ್ಟು ಮರಿಯಾಗುವಂತ ಒಂದು ಜೀವಿ, ಸರಿನಾ? ಮೊಟ್ಟೆ ಇಟ್ಟು ಮರಿಯಾಗುವಂತ ಒಂದು ಜೀವಿ ಯಾವುದು ಕಪ್ಪೆ. ಸೊ ಈ ಮರಿ ಆಗಬೇಕಾದ್ರೆ ಈ ಬಾಲವನ್ನು ಹೊಂದಿರುತ್ತೆ. ಸೊ ಇಟ್ ಹ್ಯಾಸ್ ಟೈಲ್. ಸೊ ಈ ಟೈಲ್ ಏನಾಗುತ್ತೆ ಅಂದ್ರೆ ಇದು ಬೆಳೀತಾ ನಿಮ್ಗೆ ಗೊತ್ತಿದೆ ಕಪ್ಪೆ ಏನಾಗುತ್ತೆ, ರೂಪಾಂತರಗೊಳ್ಳುತ್ತೆ, ಮೆಟಾಮಾರ್ಫೋಸಿಸ್ ಆಗುತ್ತೆ. ಸೊ ತನ್ನ ದೇಹದ ಆಕಾರವನ್ನು ಬದಲಾಯಿಸಿಕೊಳ್ಳುತ್ತೆ. ನಾನು ಹುಟ್ಟಿದಾಗ ಹೆಂಗಿದೆ, ಇದೇ ತಲೆ ಇತ್ತು, ಇದೇ ಕೈಕಾಲಿತ್ತು ಅಲ್ವಾ? ಸೊ ಇವಾಗ ಏನಕ್ಕೆ ದಪ್ಪ ಆಗಿದೆ ಅಷ್ಟೇ, ದಪ್ಪ ಆಗಿದೆ. ಕೈಕಾಲು ಹೋಗ್ಬಿಟ್ಟು ರೆಕ್ಕೆ ಬಂದಿಲ್ಲ, ಬೆಳೀತಾ ಕೈಕಾಲು ನಾನು 10 ಇಯರ್ಸ್ ಕೈಕಾಲಿದ್ದು 10 ಇಯರ್ಸ್ ಆದ್ಮೇಲೆ ರೆಕ್ಕೆ ಬಂದಿದ್ಯಾ? ಇಲ್ಲ ತಾನೆ. ಸೊ ಇದಕ್ಕೆ ಏನಾಗಿದೆ ಅಂದ್ರೆ ಸೊ ಬದಲಾವಣೆ ಆಗಿದೆ ದೇಹದಲ್ಲಿ. ಏನ್ ಬದಲಾವಣೆ? ಬಾಲ ಇತ್ತು, ಕಾಲಿರಲಿಲ್ಲ ನೋಡಿ, ಕಾಲಿರಲಿಲ್ಲ, ಚರ್ಮ ಇರಲಿಲ್ಲ. ಅರ್ಥ ಆಯ್ತಾ? ಗಿಲ್ಸ್ ಇತ್ತು ಹುಟ್ಟಿದಾಗ. ಸೊ ಇದೇನಾಯ್ತು, ನಿಧಾನಕ್ಕೆ ಬೆಳೀತಾ ಇದಕ್ಕೆ ಕಾಲುಗಳು ಬಂದವು. ಅರ್ಥ ಆಯ್ತಾ? ಕಾಲುಗಳು ಯಾವಾಗ ಬಂತು? ಅವಾಗ ನಿಧಾನಕ್ಕೆ ಲೈಸೋಸೋಮ್ಸ್ ಇಲ್ಲಿ ಬಂದು ಈ ಎಡ್ಜ್ಗೆ ಲೈಸೋಸೋಮ್ಸ್ ಬಂದು ಸೆಲ್ಸ್. ಸೊ ಇಲ್ಲಿ ಲೈಸೋಸೋಮ್ಸ್ ಎಲ್ಲ ಏನ್ ಮಾಡಿದ್ವು, ಇಲ್ಲೊಂದು ಫ್ರಾಗ್ಮೆಂಟೇಷನ್ ಇತ್ತು, ಡಿವಿಷನ್ ಇತ್ತು ಇಲ್ಲಿ ಬಾಲಕ್ಕೆ ಮತ್ತೆ ಬಾಡಿಗೆ. ಇದನ್ನ ಆ ಭಾಗದಲ್ಲಿ ಇದ್ದಂತ ಸೆಲ್ಸ್ ಅನ್ನೆಲ್ಲ ಈ ಒಂದು ಹೈಡ್ರೋಲೈಟಿಕ್ ಎಂಜೈಮ್ ಬಿಡುಗಡೆ ಮಾಡಿ ಜೀರ್ಣ ಮಾಡ್ಕೊಂಡ್ಬಿಟ್ಟು. ಸೊ ಅವಾಗ ಏನಾಯ್ತು, ಇದು ನೋಡಿ ಈ ಟೈಲ್ ಹಿಂಗ್ ಹೋದಂಗಾಗಿ ಹಿಂಗೆ ಎದ್ದು ನಿಂತ್ಕೊಳ್ತಾರೆ ಕಪ್ಪೆ, ಹಿಂಗಾಯ್ತು, ಇದು ಕಾಲ್ ಬಂತು. ಅರ್ಥ ಆಗ್ತಾ ಇದೆಯಾ? ಸೊ ಕಪ್ಪೆಗೆ ಬಾಲ ಹೋಯ್ತು, ಡಿಸಪಿಯರ್ ಆಯ್ತು, ನಾಶ ಅಂದ್ರೆ ಕಟ್ಟಾಗಿಲ್ಲಪ್ಪ, ಕಾಣೆ ಆಯ್ತು ಅಷ್ಟೇ. ಸೊ ಇದು ಕಾರಣ ಏನು ಅಂದ್ರೆ ನಿಮ್ಮ ಲೈಸೋಸೋಮ್ಗಳು. ಕಪ್ಪೆ ಫ್ರಾಗ್ ಟ್ಯಾಡ್ಪೋಲ್ ಅಂತ ಕರಿತೀವಿ ಆ ಸ್ಟೇಜ್ ಅಲ್ಲಿ ಇರಬೇಕಾದ್ರೆ. ಈ ಟ್ಯಾಡ್ಪೋಲು ಅದ್ರ ಬಾಲವನ್ನ ಯಾವ ಕಳ್ಕೊಳ್ಳೋದಕ್ಕೆ ಯಾವ ಕಣದಂಗ ಯಾವ ಸೆಲ್ ಆರ್ಗನಲ್ ಕಾರಣ ಅಂತ ಹೇಳಿದ್ರೆ ದಟ್ ಈಸ್ ಲೈಸೋಸೋಮ್. ಅರ್ಥ ಆಯ್ತಪ್ಪ? ಬರ್ಕೊಳ್ಳಿ. ಲೈಸೋಸೋಮ್ is the reason for losing of tail of a tadpole. TADPOLE tadpole ಕನ್ನಡದಲ್ಲಿ ಬರ್ಕೊಳ್ಳಿ. ಕಪ್ಪೆಯು ತನ್ನ ಬಾಲವನ್ನು ಕಳೆದುಕೊಳ್ಳಲು ಸಹಾಯ ಮಾಡುವ ಜೀವಕೋಶದ ಕಣದಂಗವಾಗಿದೆ. ಸರಿನಾ? ಈ ಹೈಡ್ರೋಲೈಟಿಕ್ ಎಂಜೈಮ್ ಅಲ್ಲಿ ಏನೇನಿರುತ್ತೆ ನೋಡಿಪ್ಪ. ಸೊ ಪ್ರೋಟಿಯೇಸ್ ಎಂಜೈಮ್ ಇರುತ್ತೆ ಇದರಲ್ಲಿ, ಪ್ರೋಟಿಯೇಸ್ PROTEAC. ನಾನು ಹೇಳಿದ್ದೀನಿ ಲಾಸ್ಟ್ ಕ್ಲಾಸ್ ಅಲ್ಲಿ, ಎನಿಥಿಂಗ್ ಇನ್ ದಿ ಬಯಾಲಜಿ ವಿಚ್ ಎಂಡ್ಸ್ ವಿತ್ AC is called as enzyme. ಹೇಳಿಲ್ವಾ ನಾನು? ಯಾವುದೇ ಒಂದು ಪದ ಆಗಲಿ ಬಯಾಲಜಿಯಲ್ಲಿ ಜೀವಶಾಸ್ತ್ರದಲ್ಲಿ ಒಂದು ಕೋಡ್ ಇದು ಶಾರ್ಟ್ಕಟ್ ನಿಮಗೆ, AC ಇಂದ ಎಂಡ್ ಆದ್ರೆ ಇದನ್ನ ಕಿಣ್ವ ಎಂಜೈಮ್ ಅಂತ ನೀವು ಆರಾಮಾಗಿ ಫೈಂಡ್ ಔಟ್ ಮಾಡಬೇಕು. ಸೊ ಪ್ರೋಟಿಯೇಸ್ ಇಲ್ಲಿ ಬಯಕ್ ಆಗ್ತಾ ಇಲ್ವಲ್ಲಪ್ಪ, ಪ್ರೋಟಿಯೇಸ್ ಆಯ್ತಾ, ಇದ್ರಲ್ಲಿ ಪ್ರೋಟಿಯೇಸ್ ಇರುತ್ತೆ, ಆಮೇಲೆ ಪ್ರೋಟಿಯೇಸ್ ಲೈಪೇಸ್ ಬಯಕ್ ಆಗ್ತಾ ಇಲ್ಲ, ಹೊರಗಡೆ ಬರ್ತೀನಿವಲ್ಲ, ಲೈಪೇಸ್ ಮೂರನೇದು ಕಾರ್ಬೋಹೈಡ್ರೇಟ್ಸ್. ಪ್ರೋಟಿಯೇಸ್, ಲೈಪೇಸ್, ಕಾರ್ಬೋಹೈಡ್ರೇಟ್ಸ್ ಈ ಮೂರು ಕಿಣ್ವಗಳು ಕೂಡ ಹೈಡ್ರೋಲೈಟಿಕ್ ಕಿಣ್ವದಲ್ಲಿ ಕಂಡು ಬರುತ್ತವೆ. ಸೊ ಇಲ್ಲಿ ನೋಡಿ ಪ್ರೋಟಿಯೇಸ್ ಅಂದ್ರೆ ಏನು? ದಿ ಎಂಜೈಮ್ ವಿಚ್ ಡೈಜೆಸ್ಟ್ ಪ್ರೋಟೀನ್ಸ್ ಇನ್ ದಿ ಸೆಲ್. ಅರ್ಥ ಆಗ್ತಾ ಇದೆಯಾ? ಪ್ರೋಟಿಯೇಸ್ ಎಂಜೈಮ್ ಪ್ರೋಟೀನ್ ಅನ್ನು ಡೈಜೆಸ್ಟ್ ಮಾಡ್ಕೊಂಡುತ್ತೆ, ಆಯ್ತಪ್ಪ. ಅಂಡ್ ದೆನ್ ಲೈಪೇಸ್ ಲಿಪಿಡ್ಸ್ ಅನ್ನ ಮತ್ತೆ ಫ್ಯಾಟ್ಸ್ ಅನ್ನೆಲ್ಲ ಈ ಲೈಪೇಸ್ ಎಂಜೈಮ್ ಜೀರ್ಣ ಮಾಡ್ಕೊಂಡುತ್ತೆ ಜೀವಕೋಶದಲ್ಲಿ. ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಅದ್ರಲ್ಲಿ ಗ್ಲೂಕೋಸ್ ಇಲ್ಲ ಬೇರೆ ಶುಗರ್ಸ್ ಇದ್ರೆ ಇದನ್ನ ಜೀರ್ಣ ಮಾಡ್ಕೊಳ್ಳೋದು ಯಾವುದು? ನಮ್ಮ ಕಾರ್ಬೋಹೈಡ್ರೇಟ್ಸ್ ಎಂಜೈಮ್. ಈ ಮೂರು ಕಿಣ್ವಗಳಿದಾವೆ, ಹಂಗಾಗಿ ಜೀವಕೋಶ ಸಂಪೂರ್ಣವಾಗಿ ನಾಶ ಆಗುತ್ತೆ. ಏನಾದರೂ ಡೌಟ್ ಇದೆಯಾ ಇದರಲ್ಲಿ? ಪ್ರೋಟಿಯೇಸ್, ಲೈಪೇಸ್ ಮತ್ತೆ ಕಾರ್ಬೋಹೈಡ್ರೇಟ್ಸ್ ಅನ್ನುವಂಥದ್ದು ಈ ಮೂರು ಕೂಡ ನಿಮಗೆ ಗೊತ್ತಿರಬೇಕು. ಅಂಡ್ ದೆನ್ ಇದು ಕ್ಲಿಯರ್ ಆಗಿದೆ, ಇದರಲ್ಲಿ ಏನೋ ಡೌಟ್ ಇಲ್ಲ, ಕ್ಲಿಯರ್ ಆಗಿದೆ ಅಂದ್ರೆ ಮುಂದಕ್ಕೆ ಹೋಗೋಣ. ಕ್ಲಿಯರ್ ಅಲ್ವಾ? ಪ್ಲಾಸ್ಟಿಡ್ಸ್ ಅಂತ ಹಾಕೊಳ್ಳಿ. ಲಿಸರ್ಡ್ಸ್ ಅಲ್ಲಿ ಟೈಲ್ ಲಾಸ್ ಆಗಲ್ಲ ಅಂದ್ರೆ ಕಟ್ಟಾಗುತ್ತೆ, ಬಾಲ ಕಟ್ಟಾಗುತ್ತೆ, ಅದು ರೀಜನರೇಷನ್. ನಮ್ಮ ಮನೆಯಲ್ಲಿರೋ ಲಿಸರ್ಡ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಸೊ ಅದರಲ್ಲಿ ರೀಜನರೇಷನ್ ಆಗುತ್ತೆ. ರೀಜನರೇಷನ್ ಹೆಂಗೆ ಅಂದ್ರೆ ಅದೇ ಬೇರೆ ಪ್ರೋಸೆಸ್. ನಾನು ನೆಕ್ಸ್ಟ್ ನಿಮಗೆ ಎಕನಾಮಿಕ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತೀನಿ. ಸ್ಟಾರ್ ಫಿಶ್ ಕಟ್ ಮಾಡಿದ್ರೆ ಒಂದು 2 ಆಮನ್ನ ಕಟ್ ಮಾಡಿದ್ರೆ ಮತ್ತೆ 2 ಆಮ್ ಬೆಳ್ಕೊಳ್ಳುತ್ತೆ. ಸೊ ಹಂಗೆ ರೀಜನರೇಷನ್ ಬೇರೆ. ಬಟ್ ಇಲ್ಲಿ ನೋಡಿ ಈ ಒಂದು ಲೈಸೋಸೋಮ್ಗೆ ಮತ್ತೆ ಇದಕ್ಕೆ ಸಂಬಂಧ ಇಲ್ಲ. ಸೊ ಬಾಲ
ತಾನಾಗೆ ಕಳ್ಕೊಳ್ಳಲ್ಲ ಕಟ್ ಆಗುತ್ತೆ ಏನಾದ್ರು ಅದಕ್ಕೆ ಟಚ್ ಆದಾಗ. ಎಲ್ಲಿ ಲಿಸರ್ಡ್ ಅಲ್ಲಿ ಟಚ್ ಆದಾಗ ಕಟ್ ಆಗುತ್ತೆ ಬಾಲ. ಸೊ ಅದಕ್ಕೆ ಈ ಲೈಸೋಸೋಮ್ಗೆ ಸಂಬಂಧ ಇಲ್ಲ. ಓಕೆನಾ, ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಏನಾಗಬೇಕು, ಕಟ್ ಆಗಬಾರ್ದು, ಡಿಸಪಿಯರ್ ಆಗಬೇಕು. ಡಿಸಪಿಯರ್ ಅಂದ್ರೆ ಏನು, ಆ ಬಾಲ ಅಲ್ಲೇ ಇರುತ್ತೆ, ಅದು ಬೇರೆ ಒಂದು ಇದಾಗಿ ಸೊ ಮಾರ್ಪಾಡಬೇಕು, ಮಾಡಿಫೈ ಆಗಬೇಕು. ಸೊ ಈ ಒಂದು ಕೆಲಸ ಮಾಡ್ಕೊಡುವಂಥದ್ದು ಲೈಸೋಸೋಮ್, ಬಟ್ ನಾಟ್ ದಿ ಕಟಿಂಗ್ ಆಫ್ ಲಿಸರ್ಡ್ ಸ್ಟೈಲ್. ಅದಂಗೆ ತುಂಬಾ ಸೆನ್ಸಿಟಿವ್ ಇರುತ್ತೆ ಬಾಲ. ನೀವೇ ಒಂದು ಸುಮ್ಮನೆ ಕಡ್ಡಿಯಲ್ಲಿ ಟಚ್ ಮಾಡಿದ್ರೆ ಬಾಲ ಕಟ್ ಆಗ್ಬಿಡುತ್ತೆ ಲಿಸರ್ಡ್, ಗೊತ್ತಾಯ್ತಾ. ಆಮೇಲೆ ಲಿಸರ್ಡ್ಗೆ ನೋಡಿ ಓನ್ಲಿ ಟೈಲ್ ಪಾರ್ಟ್ ಅಲ್ಲಿ ಮಾತ್ರ ರೀಜನರೇಷನ್ ಕೆಪಾಸಿಟಿ ಇರುವಂಥದ್ದು. ಅದು ರೀಜನರೇಷನ್ ಎಕ್ಸಾಂಪಲ್ ಅಲ್ಲ, ಗೊತ್ತಾಯ್ತಾ. ಬರೀ ಬಾಲ ಮಾತ್ರ. ಅದೇ ನೀವು ತಲೆ ಕಟ್ ಮಾಡಿ ಮತ್ತೆ ತಲೆ ಬರಲ್ಲ. ಅದೇ ನೀವೇನಾದ್ರು ಲೆಗ್ ಕಟ್ ಮಾಡಿ ಲಿಸರ್ಡ್ ಬರಲ್ಲ. ಅದೇ ನೀವು ಸ್ಟಾರ್ ಫಿಶ್ ಅಲ್ಲಿ ನೀವು ಏನು ಕಟ್ ಮಾಡಿದ್ರು ಕೂಡ ಹೊಸ ಇನ್ನೊಂದಾಗುತ್ತೆ. ರೀಜನರೇಷನ್ ಅಂದ್ರೆ ಅರ್ಥ ಏನು ಗೊತ್ತಾ. ಸೊ ಕಟ್ ಮಾಡಿರುವಂತಹ ಒಂದು ಪೀಸು ಹೊಸ ಒಂದು ಆರ್ಗಾನಿಸಮ್ ಡೆವಲಪ್ ಆಗಬೇಕು. 2 ಪೀಸ್ ಕಟ್ ಮಾಡ್ತೀವಿ ಸ್ಟಾರ್ ಫಿಶ್ ನ, 2 ಹೊಸ ಸ್ಟಾರ್ ಫಿಶ್ ಗಳಾಗಿ ಡೆವಲಪ್ ಆಗ್ತದೆ. ಸೊ ಹಂಗೆ ರೀಜನರೇಷನ್ ಅಂದ್ರೆ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಲೈಸೋಸೋಮ್ ಏನಂದ್ರೆ ನಿಮ್ಮ ಫ್ರಾಗ್ ಟ್ಯಾಡ್ಪೋಲ್ ಇದೆಯಲ್ಲ, ಸೊ ಇದರ ಒಂದು ಟೈಲ್ ನ ಡಿಸಪಿಯರ್ ಮಾಡೋದ್ರಲ್ಲಿ ಸೊ ಇಂಪಾರ್ಟೆಂಟ್ ಆಗಿದ್ದು ಇನ್ವಾಲ್ವ್ ಆಗಿರುತ್ತೆ. ಇದು ಗೊತ್ತಿರಬೇಕಷ್ಟೇ. ಓಕೆಪಾ, ಕ್ಲಿಯರ್ ಅಲ್ವಾ. ನೆಕ್ಸ್ಟ್ ಪ್ಲಾಸ್ಟಿಡ್ಸ್ ಅಂತ ಹಾಕೊಳ್ಳಿ. ಪ್ಲಾಸ್ಟಿಡ್ಗಳು ಕನ್ನಡದಲ್ಲಿ ಪ್ಲಾಸ್ಟಿಡ್ಗಳು ಅಂತ ಹಾಕೊಳ್ಳಿ. 2 ಭಾಷೆ ಕನ್ನಡ ಮೀಡಿಯಂ ಗೊತ್ತಿರಬೇಕು. ಪ್ಲಾಸ್ಟಿಡ್ಗಳು, ಪ್ಲಾಸ್ಟಿಡ್ಸ್ ಅಂತ ಹಾಕೊಳ್ಳಿ. PLASTIDS ಇಲ್ಲಿ ಕಾಣಿಸ್ತಾ ಇರುತ್ತೆ ನಿಮಗೆ, ಕಾಣಿಸ್ತಾ ಇದೆ ಒಂದು ಅಲ್ವಾ. ಸೊ ಪ್ಲಾಸ್ಟಿಡ್ PLASTID ಪ್ಲಾಸ್ಟಿಡ್ ಕನ್ನಡದಲ್ಲಿ ಬ್ರಾಕೆಟ್ ಅಲ್ಲಿ ಹಾಕಿ ವರ್ಣಕಗಳು ಅಂತ ಹಾಕೊಳ್ಳಿ. ಸೊ ಪ್ಲಾಸ್ಟಿಡ್ಸ್ ಇಂಗ್ಲಿಷ್ ಬ್ರಾಕೆಟ್ ಅಲ್ಲಿ ಪಿಗ್ಮೆಂಟ್ಸ್ ಆರ್ ಪಿಗ್ಮೆಂಟೇಷನ್ಸ್ ತಗೊಂಡ್ರಾ. ಸರ್ ಏನ್ ಸರ್ ಹಿಂಗಂದ್ರೆ ಪ್ಲಾಸ್ಟಿಡ್ಸ್ ಅಂದ್ರೆ ಏನು ಪ್ಲಾಸ್ಟಿಡ್ಸ್ ಅಂದ್ರೆ ಏನು ಬರ್ದಿದ್ದೀನಿ ಪಿಗ್ಮೆಂಟ್ಸ್ ಅಂದ್ರೆ ಏನು. ಪಿಗ್ಮೆಂಟ್ಸ್ ಅಂದ್ರೆ ಏನಪ್ಪಾ, ಕಲರ್ಸ್ ಅನ್ನು ಕೊಡುವಂತಹ ಒಂದು ಸೆಲ್ ಆರ್ಗನಲ್ಸ್, ಬಣ್ಣಗಳನ್ನು ಕೊಡುವಂತಹ ಒಂದು ಏನು ಜೀವಕೋಶದ ಕಣದಂಗಗಳನ್ನು ನಾವು ಏನಂತ ವರ್ಣಕಗಳು ಪ್ಲಾಸ್ಟಿಡ್ಸ್ ಅಂತ ಕರಿತೀವಿ. ಪ್ಲಾಸ್ಟಿಡ್ಸ್ ಆರ್ ದಿ ಪಿಗ್ಮೆಂಟ್ಸ್ ಆರ್ ಪಿಗ್ಮೆಂಟೇಷನ್ಸ್ ವಿಚ್ ಗಿವ್ಸ್ ಕಲರ್ ಟು ದಿ ಸೆಲ್. ಅರ್ಥ ಆಗ್ತಾ ಇದೆಯಾ. ಇವು ಬಣ್ಣವನ್ನು ನೀಡುವಂತಹ ವರ್ಣಕಗಳಾಗಿವೆ. ಇವು ಜೀವಕೋಶಕ್ಕೆ ಬಣ್ಣವನ್ನು ನೀಡುವಂತಹ ವರ್ಣಕಗಳಾಗಿವೆ. ದೀಸ್ ಆರ್ ದಿ ಕಲರಿಂಗ್ ಪಿಗ್ಮೆಂಟ್ಸ್ ಇನ್ ದಿ ಸೆಲ್, ಕಲರಿಂಗ್ ಪಿಗ್ಮೆಂಟೇಷನ್ಸ್ ಇನ್ ದಿ ಸೆಲ್. ಓಕೆಲಾ ಸರ್, ಇವುಗಳ ಬಗ್ಗೆ ಏನು ತಿಳ್ಕೊಬೇಕು ನಾವು. ಇದೆಲ್ಲ ಇಂಪಾರ್ಟೆಂಟ್, ಇಟ್ ಇಸ್ ನಾಟ್ ಇಂಪಾರ್ಟೆಂಟ್. ಸರ್ ನಾವು ತಿಳ್ಕೊಬೇಕಾಗಿರುವಂಥದ್ದು ಏನು ಅಂದ್ರೆ ದಿಸ್ ಪ್ಲಾಸ್ಟಿಡ್ಸ್ ವಿಲ್ ಬಿ ಫೌಂಡ್ ಓನ್ಲಿ ಇನ್ ದಿ ಪ್ಲಾಂಟ್ ಸೆಲ್ಸ್. ಇವು ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರ್ತವೆ, ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರಲ್ಲ. ಇದು ಇಂಪಾರ್ಟೆಂಟ್ ಆಯ್ತಾ. ಯಾವುದು ಡಿಫರೆನ್ಸಸ್ ಇದೆ ಅದನ್ನ ನೀವು ನೀಟಾಗಿ ಅಬ್ಸರ್ವ್ ಮಾಡಬೇಕು. ಪ್ಲಾಂಟ್ ಸೆಲ್ ಯಾವ್ದಿದೆ, ಪ್ಲಾಂಟ್ ಸೆಲ್ ಯಾವ್ದಿಲ್ಲ, ಅನಿಮಲ್ ಸೆಲ್ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಯಾವ್ದಿದೆ, ಪ್ಲಾಂಟ್ ಸೆಲ್ ಯಾವ್ದಿಲ್ಲ ಅಂತ ಕ್ಲಾರಿಟಿ ಇರಬೇಕು. ಪ್ಲಾಸ್ಟಿಡ್ಸ್ ಅನ್ನುವಂಥದ್ದು ದೇ ಓನ್ಲಿ ಪ್ರೆಸೆಂಟ್ ಇನ್ ದಿ ಪ್ಲಾಂಟ್ ಸೆಲ್ಸ್, ನಾಟ್ ಇನ್ ದಿ ಅನಿಮಲ್ ಸೆಲ್ಸ್. ಸೊ ನಿಮ್ಗೆ ಕನ್ಫ್ಯೂಸ್ ಆಗೋದು ಎಲ್ಲಿ ಗೊತ್ತಾ, ಲ್ಯೂಕೋಸೈಟ್ಸ್ ಅಂತ ಬರ್ತವೆ ನಮ್ಮ ಬಾಡಿಯಲ್ಲಿ, ವೈಟ್ ಬ್ಲಡ್ ಸೆಲ್ಸ್. ಅದನ್ನ ನೆಕ್ಸ್ಟ್ ಹೇಳ್ತೀನಿ. ಸೊ ಹಂಗಾದ್ರೆ ನಮ್ಮಲ್ಲಿ ಪ್ಲಾಸ್ಟಿಡ್ ಇದೆಯಾ ಅಂತ ನೀವು ಕೇಳ್ಬೋದು. ಸರ್ ನಮ್ಮಲ್ಲಿ ಪಿಗ್ಮೆಂಟೇಷನ್ ಇದೆ, ಮೆಲಾನಿನ್ ಪಿಗ್ಮೆಂಟೇಷನ್ ಇದೆ, ಪ್ಲಾಸ್ಟಿಡ್ ಆಯ್ತು ಇಲ್ಲ. ಸೊ ಪ್ಲಾಸ್ಟಿಡ್ ಅಂದ್ರೆ ಏನು ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಪ್ಲಾಸ್ಟಿಡ್ ಅಂದ್ರೆ ಇಲ್ಲಿ ಕ್ಲಿಯರ್ ಗೊತ್ತಿರಬೇಕು, ಕಲರಿಂಗ್ ಏಜೆಂಟ್ಸ್. ಸೊ ಈ ಕಲರಿಂಗ್ ಏಜೆಂಟ್ಸ್ ಏನ್ ಮಾಡ್ತಾ ಇರ್ತವೆ, ಈ ಒಂದು ಸೆಲ್ ಒಳಗಡೆ ಇರ್ತವೆ, ಬೇರೆ ಬೇರೆ ಕಲರ್ಗಳನ್ನ ಕೊಡ್ತವೆ ಯಾವುದಕ್ಕೆ ಪ್ಲಾಂಟ್ಗೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ನಾವು ನೋಡೋದಾದ್ರೆ ಫಸ್ಟ್ ಒನ್ ಓಕೆನಾ, ಲ್ಯೂಕೋಪ್ಲಾಸ್ಟ್ ಅಂತ ಬರ್ಕೊಳ್ಳಿ. ಲ್ಯೂಕೋಪ್ಲಾಸ್ಟ್ ಕನ್ನಡದಲ್ಲಿ ಲ್ಯೂಕೋಪ್ಲಾಸ್ಟ್ ಅಂತ ಬರ್ಕೊಳ್ಳಿ. ಏನ್ ಲ್ಯೂಕೋಪ್ಲಾಸ್ಟ್ ಅಂದ್ರೆ, ಲ್ಯೂಕೋ ಅಂದ್ರೆ ಏನು, ಲ್ಯೂಕೋ ಅಂದ್ರೆ ಸರ್ ನಾಳೆ ಸ್ಯಾಟರ್ಡೆ ಸ್ಕೂಲ್ಗೆ ಹೋಗ್ತಾ ಇದೀರಾ ಯೂನಿಫಾರ್ಮ್ ಹಾಕೊಂಡು, ಎಲ್ಲರೂ ನಿಮ್ಮ ಟೀಚರ್ ಹೇಳ್ತಾರೆ ನಾಳೆ ಲ್ಯೂಕೋ ಯೂನಿಫಾರ್ಮ್ ನಿಮಗೆ ಅಂತ. ಲ್ಯೂಕೋ ಯೂನಿಫಾರ್ಮ್ ಅಂದ್ರೆ ಏನು, ವೈಟ್ ಕಲರ್ ಡ್ರೆಸ್ ಅಂತ, ಬಿಳಿ ಬಣ್ಣದ ಬಟ್ಟೆ ಅಂತ. ಅಂದ್ರೆ ಕಲರ್ಲೆಸ್ ತಾನೆ, ಅದು ಯಾವುದೇ ಬಣ್ಣವಿಲ್ಲ ತಾನೆ, ಬಣ್ಣ ರಹಿತ ತಾನೆ ವೈಟ್ ಅಂದ್ರೆ. ಸೊ ಇಲ್ಲಿ ಲ್ಯೂಕೋ ಅಂದ್ರೆ ಇಟ್ಸ್ ಕಲರ್ಲೆಸ್ ಅಂತ ಬರ್ಕೊಳ್ಳಿ. ಕಲರ್ಲೆಸ್ ಆರ್ ವೈಟ್ ಅಂತ ಬರ್ಕೊಳ್ಳಿ. ಕಲರ್ಲೆಸ್ ಅಂದ್ರೆ ವೈಟ್, ಕಲರ್ಲೆಸ್ ಆರ್ ವೈಟ್ ಪಿಗ್ಮೆಂಟ್. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೋಡಿ, ಇಲ್ಲಿ ಪ್ಲಾಸ್ಟಿಡ್ಗಳು ಅಂದ್ರೆ ಇವುಗಳ ಕೆಲಸ ಏನು ಅಂದ್ರೆ ಸ್ಟೋರಿಂಗ್ ಆಫ್ ಫುಡ್ ಅಂಡ್ ಕಲರಿಂಗ್ ಟು ದಿ ಸೆಲ್. ಕೆಲಸ ಮಾಡ್ತಾ ಇರ್ತವೆ. ಇವು ಆಹಾರದ ಶೇಖರಣೆಯನ್ನು ಮಾಡ್ತವೆ ಸಸ್ಯಗಳಲ್ಲಿ, ಆಹಾರದ ಶೇಖರಣೆ ಮಾಡ್ಕೋಬೇಕು. ಇವು ಫುಡ್ ಅನ್ನು ಸ್ಟೋರ್ ಮಾಡ್ತವೆ. ದಿಸ್ ವಿಲ್ ಸ್ಟೋರ್ ದಿ ಫುಡ್ ಇನ್ ದಿ ಸೆಲ್ಸ್, ಪ್ಲಾಂಟ್ ಸೆಲ್ಸ್ ಅಲ್ಲಿ ಫುಡ್ ಅನ್ನು ಸ್ಟೋರ್ ಮಾಡ್ತವೆ, ಆಹಾರದ ಶೇಖರಣೆ ಮಾಡ್ತವೆ ಮತ್ತು ಜೀವಕೋಶಕ್ಕೆ ಬಣ್ಣವನ್ನು ಒದಗಿಸುತ್ತವೆ. ಅಂಡ್ ವಿಲ್ ಗಿವ್ ದಿ ಕಲರ್ ಟು ದಿ ಸೆಲ್. ಸರ್ ಎಲ್ಲರೂ ಕೂಡ ವೈಟ್ ಫ್ಲವರ್ಸ್ ನೋಡಿದಿರಾ, ಮಲ್ಲಿಗೆ ಒಂದು ಆಡಿದೆ, ಮಲ್ಲಿಗೆ ಸಂಪಿಗೆ ತರದೆ ಹೋದರೆ ನೀ ನನಗೆ ಕೇಳಿದಿರಾ? ಕೇಳಿಲ್ವಾ? ಕೇಳಿಲ್ಲ ಅಂದ್ರೆ ಸಂಜೆ ಹೋಗ್ಬಿಟ್ಟು ಕೇಳ. ಇಲ್ಲಿ ನೋಡು, ಸೊ ಇಲ್ಲಿ ಮಲ್ಲಿಗೆ ಅಂತ ಹೋಗಿ ಮಲ್ಲಿಗೆ ಹೂವನ್ನು ಗೊತ್ತಿಲ್ವೇನೋ? ಮಲ್ಲಿಗೆ ಹೂವು ಗೊತ್ತಲ್ವಾ? ಸೊ ವೈಟ್ ಕಲರ್ ಇರುತ್ತೆ ಮಲ್ಲಿಗೆ ಹೂವು. ವೈಟ್ ರೋಸ್ ನೋಡಿದ್ಯಾ ಹೋಗ್ಲಿ? ವೈಟ್ ರೋಸ್ ನೋಡಿಲ್ಲ, ಕಬ್ಬನ್ ಹೋಗ್ಬಿಟ್ಟು ಬಂದ್ಬಿಡು ಕಾಣಿಸುತ್ತೆ. ಆಮೇಲೆ ಸಂಪಿಗೆ ಅಂದ್ರೆ ಸ್ವಲ್ಪ ಯೆಲ್ಲೋಯಿಶ್ ವೈಟ್ ಇರುತ್ತೆ. ಸೊ ಏನ್ ಕೇಳಿದೆ ಅಂದ್ರೆ ಇಲ್ಲಿ ನಮಗೆ ವೈಟ್ ಕಲರ್ ಫ್ಲವರ್ ಇಂಪಾರ್ಟೆಂಟ್. ಈ ಬಿಳಿ ಬಣ್ಣದ ಏನು ಹೂಗಳಿದಾವೆ, ಸೊ ಎಲ್ಲದರಲ್ಲೂ ಕೂಡ ಅರ್ಥ ಆಯ್ತಾ ಯಾವ ಪಿಗ್ಮೆಂಟೇಷನ್ ಯಾವ ಪ್ಲಾಸ್ಟಿಡ್ ಇದೆ ಅಂದ್ರೆ ಲ್ಯೂಕೋಪ್ಲಾಸ್ಟ್ ಬರ್ಕೊಳ್ಳಿ. ಆಲ್ ವೈಟ್ ಕಲರ್ ಫ್ಲವರ್ಸ್, ಬಿಳಿ ಬಣ್ಣದ ಹೂಗಳಲ್ಲಿ ಈ ವರ್ಣಕವು ಕಂಡು ಬರುತ್ತದೆ. ಸರ್ ನಿಮ್ಗೆ ಹೋಗಿ ಇನ್ನೊಂದು ಡೌಟ್ ಬರ್ಬೋದು. ಏನ್ ಡೌಟು, ನಮ್ಮಲ್ಲಿರುವಂತಹ ಸೆಲ್ಸ್ ಅನ್ನ, ಬಿಳಿ ರಕ್ತ ಕಣಗಳನ್ನ, ವೈಟ್ ಬ್ಲಡ್ ಸೆಲ್ಸ್ ಅನ್ನ ಲ್ಯೂಕೋಸೈಟ್ಸ್ ಅಂತ ಕರಿತೀವಿ, ಗೊತ್ತಲ್ಲ? ಲ್ಯೂಕೋಸೈಟ್ಸ್ ಅಂತ ಕರಿತೀವಿ. ಏನಕ್ಕೆ ಲ್ಯೂಕೋಸೈಟ್ಸ್ ಅಂತ ಕರಿತೀವಿ ಹೇಳಿ? ಸರ್ ಪ್ಲಾಸ್ಟಿಡ್ ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ಪ್ಲಾಸ್ಟಿಡ್ಗಳಿಲ್ಲ, ಹಂಗಾದ್ರೆ ನಾವು ಲ್ಯೂಕೋಸೈಟ್ ಅಂತ ಕರಿಬೇಕು. ಲ್ಯೂಕೋಪ್ಲಾಸ್ಟ್ ಅಂತ ಕರಿತಾ ಇಲ್ಲ ತಾನೆ, ಲ್ಯೂಕೋಪ್ಲಾಸ್ಟ್ ಅಂತ ಕರಿತಾ ಇಲ್ಲ. ಪ್ಲಾಸ್ಟ್ ಅನ್ನೋದು ಪ್ಲಾಸ್ಟಿಡ್ ಅನ್ನು ಇಂಡಿಕೇಟ್ ಮಾಡುತ್ತೆ, ಲ್ಯೂಕೋ ಅನ್ನೋದು ಬಣ್ಣವನ್ನು ಇಂಡಿಕೇಟ್ ಮಾಡುತ್ತೆ. ಅದಕ್ಕೆ ಲ್ಯೂಕೋಸೈಟ್ಗಳು ಅಂತ ಕರಿತೀವಿ, ಲ್ಯೂಕೋಸೈಟ್ಸ್ ಅಂತ ಕರಿತೀವಿ. ಲ್ಯೂಕೋಸೈಟ್ಸ್ ಅಂದ್ರೆ ಬಿಳಿ ಬಣ್ಣದ ಜೀವಕೋಶಗಳು ಅಥವಾ ಬಿಳಿ ಬಣ್ಣದ ರಕ್ತ ಅಂತ ಕರಿತೀವಿ. ನಮ್ಮಲ್ಲಿರೋದು ಲ್ಯೂಕೋಸೈಟ್, ಲ್ಯೂಕೋಪ್ಲಾಸ್ಟ್ ಅಲ್ಲ. ಲ್ಯೂಕೋಪ್ಲಾಸ್ಟ್ ಅಂದ್ರೆ ಇಲ್ಲಿರೋದು ಪ್ಲಾಂಟ್ಸ್ ಅಲ್ಲಿ, ಪ್ಲಾಸ್ಟಿಡ್ ಅಂದ್ರೆ ಏನು ಪ್ಲಾಂಟ್ಸ್ ಅಲ್ಲಿ ಇರೋದು, ನಮ್ಮಲ್ಲಿ ಇರೋದಲ್ಲ. ಸೊ ನಾವು ಬಣ್ಣವನ್ನು ಇಂಡಿಕೇಟ್ ಮಾಡಬಹುದು ಈ ಪದವನ್ನು ಬಳಸ್ಕೊಂಡು. ಫಾರ್ ಎಕ್ಸಾಂಪಲ್ ನೋಡಿ, ಅಲ್ಲಿ ನಾನು ಇರೋ ನಗ್ತಾ ಇದ್ದಾನೆ ಫುಲ್. ಸೊ ಅವನು ಅವ್ರಿಗೆ ಏನಾದ್ರು ಅವನ ಹೆಸರು ಹೇಳಬೇಕು ಅಂದ್ರೆ, ಸೊ 4 ಜನ ಗೊತ್ತಿರೋ ಸೊ ಅವನ ಹೆಸರು ಹೇಳೋದು ಗೊತ್ತಾಗ್ಬಿಡುತ್ತೆ ಕಾರಣಕ್ಕೆ. ಯಾರಾದ್ರೂ ಫ್ರೆಂಡ್ ಒಬ್ಬಳಿದೆ, ಬಯಾಲಜಿ ಓದ್ಕೊಂಡಿರೋ ಇಲ್ಲ ಸೈನ್ಸ್ ಓದಿರೋಳು, ಅವಳ ಹತ್ರ ಲೇ ನನ್ನ ಬಾಯ್ ಫ್ರೆಂಡ್ ಲ್ಯೂಕೋಸೈಟ್ ಹಾಕೊಂಡು ಬಂದಿದ್ದಾನೆ ಅಂತ ಹೇಳ್ತಾರೆ. ಸೊ ಲ್ಯೂಕೋಸೈಟ್ ನನ್ನ ಬಾಯ್ ಫ್ರೆಂಡ್ ಅಂತ. ಸೊ ಹಂಗೆ ಲ್ಯೂಕೋ ಅನ್ನುವಂಥದ್ದು ಬಣ್ಣವನ್ನು ಇಂಡಿಕೇಟ್ ಮಾಡಬೇಕಷ್ಟೇ. ಪ್ಲಾಸ್ಟ್ ಅಂತ ಪದ ಬಂದ್ರೆ ಮಾತ್ರ ಇಟ್ಸ್ ಪ್ಲಾಸ್ಟಿಡ್. ಅರ್ಥ ಆಗ್ತಾ ಇದೆಯಾ? ಪ್ಲಾಸ್ಟ್ ಅನ್ನುವಂಥ ಪದ ಬಂದ್ರೆ ಮಾತ್ರ ಪ್ಲಾಸ್ಟಿಡ್.
ಎಲ್ಲಿದೆ ಅಂದ್ರೆ ಪ್ಲಾಂಟ್ ಸೆಲ್ ಅಲ್ಲಿ, ಲ್ಯೂಕೋಸೈಟ್ ಅಂದ್ರೆ ನಮ್ಮ ವೈಟ್ ಬ್ಲಡ್ ಸೆಲ್. ಅರ್ಥ ಆಗ್ತಾ ಇದೆ ನಿಮಗೆ? ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅದನ್ನ ಕೊಟ್ಬಿಟ್ಟು ಸೊ ನಿಮಗೆ ಸ್ಟೇಟ್ಮೆಂಟ್ ಅಲ್ಲಿ ಏನಾದ್ರು ಫ್ರೇಮ್ ಮಾಡಬಹುದು. ಇವನ್ ದೋ ಪ್ಲಾಸ್ಟಿಡ್ ಓಕೆ, ಲ್ಯೂಕೋಪ್ಲಾಸ್ಟ್ ವಿಲ್ ಬಿ ಫೌಂಡ್ ಇನ್ ದಿ ಹ್ಯೂಮನ್ ಬ್ಲಡ್, ದಟ್ ಇಸ್ ವೈಟ್ ಬ್ಲಡ್ ಸೆಲ್ಸ್, ಹೆನ್ಸ್ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಲ್ಯೂಕೋಸೈಟ್ಸ್ ಅಂತ ಕೊಡಬಹುದು. ಕರೆಕ್ಟ್ ದಿ ಸ್ಟೇಟ್ಮೆಂಟ್ ಅಂತ ಅಥವಾ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಒಪ್ತೀರಾ ನೀವು? ಅದನ್ನ ಒಪ್ಪಬಾರದು. ಯಾಕೆ ಹೇಳಿ? ನಮ್ಮಲ್ಲಿ ಪ್ಲಾಸ್ಟಿಡ್ ಇಲ್ಲ, ನಮ್ಮಲ್ಲಿ ಇರೋದು ಒಂದು ವರ್ಣಕ ಪಿಗ್ಮೆಂಟ್ ಅಷ್ಟೇ, ನಮ್ಮಲ್ಲಿ ಇರೋದು ವೈಟ್ ಕಲರ್ ಪಿಗ್ಮೆಂಟ್ ಇದೆ, ಆದ್ರೆ ನಮ್ಮಲ್ಲಿ ಪ್ಲಾಸ್ಟಿಡ್ ಇಲ್ಲ. ಕ್ಲಿಯರ್ ಅಲ್ಲಪ್ಪ? ಇದು ಗೊತ್ತಿರಬೇಕು ನಿಮಗೆ. ಅಂಡ್ ದೆನ್ ಎರಡನೇ ತಗೊಳ್ಳಿ ಕ್ರೋಮೋಪ್ಲಾಸ್ಟ್ ಅಂತ. ಕ್ರೋಮೋಪ್ಲಾಸ್ಟ್ CHROMOPLAST, ಕ್ರೋಮೋಪ್ಲಾಸ್ಟ್. ಕ್ರೋಮೋಪ್ಲಾಸ್ಟ್ ಏನ್ ಸರ್ ಕ್ರೋಮೋಪ್ಲಾಸ್ಟ್ ಅಂದ್ರೆ? ಕ್ರೋಮೋ ಅಂದ್ರೆ ಏನು? ಕ್ರೋಮೋ ಅಂದ್ರೆ ಏನು? ಏನ್ ಕ್ರೋಮೋ ಅಂದ್ರೆ? ವೆರಿ ಸಿಂಪಲ್. ಸೊ ಇಟ್ಸ್ ಮಿಕ್ಸ್ಡ್ ಕಲರ್ಡ್ ಪಿಗ್ಮೆಂಟೇಶನ್. ಮಿಕ್ಸ್ಡ್ ಕಲರ್ಡ್ ಪಿಗ್ಮೆಂಟೇಶನ್ ಎಕ್ಸೆಪ್ಟ್ ಗ್ರೀನ್. ಎಕ್ಸೆಪ್ಟ್ ಗ್ರೀನ್, ಹಸಿರು ಬಣ್ಣವನ್ನು ಹೊರತುಪಡಿಸಿ ಬೇರೆ ಯಾವುದೇ ಬಣ್ಣ ಬಂದರೂ ಕೂಡ ಅದನ್ನು ಕ್ರೋಮೋಪ್ಲಾಸ್ಟ್ ಅಂತ ಕರೀಬೇಕು ನಾವು. ಎಕ್ಸೆಪ್ಟ್ ಗ್ರೀನ್. ಅರ್ಥ ಆಗ್ತಾ ಇದೆಯಾ? ಕ್ರೋಮೋಪ್ಲಾಸ್ಟ್ ಅಂದ್ರೆ ಎಕ್ಸೆಪ್ಟ್ ಗ್ರೀನ್, ಹಸಿರು ಬಣ್ಣವನ್ನು ಹೊರತುಪಡಿಸಿ ಇನ್ ಎಲ್ಲಾ ಬಣ್ಣಗಳನ್ನು ಕೂಡ ನಾವು ಕ್ರೋಮೋಪ್ಲಾಸ್ಟ್ ಅಂತ ಕರಿತೀವಿ. ಕ್ರೋಮೋಪ್ಲಾಸ್ಟ್ ಅಂತ ನಾವು ಕರಿತೀವಪ್ಪ. ಓಕೆ, ಅದರ್ ದೆನ್ ಗ್ರೀನ್ ಇದು ಗೊತ್ತಿರಬೇಕು ನಿಮಗೆ. ಹಸಿರು ಬಣ್ಣವನ್ನು ಹೊರತುಪಡಿಸಿ ಅದು ಬರ್ಕೊಳ್ಳಿ. ಸೊ ಎಕ್ಸೆಪ್ಟ್ ಗ್ರೀನ್ ಕಲರ್. ಗೊತ್ತಲ್ಲ? ಜಾಂಥೋಫಿಲ್ ಗೊತ್ತು ನಿಮಗೆ? ಹಳದಿ ಬಣ್ಣವನ್ನು ಕೊಡುತ್ತೆ. ಎರಿಥ್ರೋಫಿಲ್ ಗೊತ್ತು ಅಥವಾ ಎರಿಥ್ರಿನ್ ಗೊತ್ತು? ಗೊತ್ತಿಲ್ಲ ನಿಮಗೆ? ಆಂಕೋಫಿಲ್ ಅಂತ ಬರುತ್ತೆ. ಸೊ ಎಲ್ಲ ಹೆಸರಿಗೆ ಕೇಳಿದ್ರೆ ಹೋಗ್ಲಿ. ಕ್ಯಾರೋಟಿನಾಯ್ಡ್ಸ್ ಅಂತ ಕೇಳಿಲ್ವಾ? ಸೊ ಎಲ್ಲ ಪಿಗ್ಮೆಂಟೇಶನ್ಸ್ ಎಲ್ಲಿರ್ತವೆ ಅಂದ್ರೆ ಕ್ರೋಮೋಪ್ಲಾಸ್ಟ್ ಅಲ್ಲಿ ಇರ್ತವೆ. ಅಷ್ಟೊಂದು ಡೆಪ್ತ್ ಬೇಕಾಗಿಲ್ಲ. ಇಲ್ಲಿ ನೋಡಿ. ಸೊ ಈ ಒಂದು ಕ್ರೋಮೋಪ್ಲಾಸ್ಟ್ ಅಂದ್ರೆ ಸಿಂಪಲ್ ಆಗಿ ಅಂದ್ರೆ ಗ್ರೀನ್ ಕಲರ್ ಬಿಟ್ಟು ಬೇರೆ ಯಾವುದೇ ಕಲರ್ ಇದ್ರೂ ಕೂಡ ಇದನ್ನ ಕ್ರೋಮೋಪ್ಲಾಸ್ಟ್ ಅಂತ ಕರಿತೀವಿ. ಸರ್ ಗಿವ್ ಸಮ್ ಎಕ್ಸಾಂಪಲ್ಸ್ ಅಂದ್ರೆ ಸರ್ ಫ್ರೂಟ್ ಗೊತ್ತಲ್ಲ? ಸೊ ಫ್ರೂಟ್ ಫಾರ್ ಎಕ್ಸಾಂಪಲ್ ನೀವು ಮ್ಯಾಂಗೋ ತಗೊಂಡ್ರೆ ಮ್ಯಾಂಗೋ ರೆಡ್ ಕಲರ್ ಇರುತ್ತೆ. ಮ್ಯಾಂಗೋ ಸ್ವಲ್ಪ ರೆಡ್ ಕಲರ್ ಇರುತ್ತೆ, ಸ್ವಲ್ಪ ಪ್ಲೇಸ್ ಸ್ವಲ್ಪ ಭಾಗ. ಇಲ್ಲಿ ನೋಡಿ ಮ್ಯಾಂಗೋ ನೋಡಿದಾಗ ಹಿಂಗಿರುತ್ತೆ ಅನ್ಕೊಳ್ಳಿ. ಒಂದು ಸ್ವಲ್ಪ ರೆಡ್ ಕಲರ್ ಇರುತ್ತೆ, ಇನ್ನೊಂದು ಸ್ವಲ್ಪ ಗ್ರೀನ್ ಕಲರ್ ಇರುತ್ತೆ, ಇನ್ನು ಸ್ವಲ್ಪ ಯೆಲ್ಲೋಯಿಶ್ ಇರುತ್ತೆ. ನೋಡಿ ನೀವು ಇನ್ನು ಸ್ವಲ್ಪ ಯೆಲ್ಲೋಯಿಶ್ ಇರುತ್ತೆ, ಸ್ವಲ್ಪ ಲೈಟ್ ಓಕೆ ಮಿಕ್ಸ್ಡ್ ಬ್ಲೂಯಿಶ್ ಕಲರ್ ಕಾಣಿಸ್ತಾ ಇದೆ. ರೆಡ್ ಅಂಡ್ ಬ್ಲೂ ಮಿಕ್ಸ್ಡ್ ಕಲರ್ ಕಾಣಿಸ್ತಾ ಇದೆ. ನೋಡಿ ನೀವು. ಸೊ ಈ ತರ ಎಲ್ಲ ಬಣ್ಣಗಳು ಇರ್ತವೆ. ಸೊ ಇದು ಎಕ್ಸಾಂಪಲ್ ಫಾರ್ ದಿ ಕ್ರೋಮೋಪ್ಲಾಸ್ಟ್. ಫ್ರೂಟ್ಸ್ ಅಂಡ್ ಫ್ಲವರ್ಸ್ ಬರ್ಕೊಳ್ಳಿ. ಫ್ರೂಟ್ಸ್ ಅಂಡ್ ಫ್ಲವರ್ಸ್ ಆರ್ ದಿ ಎಕ್ಸಾಂಪಲ್ ಫಾರ್ ಕ್ರೋಮೋಪ್ಲಾಸ್ಟ್. ಕ್ರೋಮೋಪ್ಲಾಸ್ಟ್ಗೆ ಉತ್ತಮ ಉದಾಹರಣೆ ಏನಪ್ಪಾ? ಹಣ್ಣುಗಳು ಮತ್ತು ಹೂಗಳು. ಹಣ್ಣುಗಳು ಮತ್ತು ಹೂಗಳು. ಆಯ್ತಾ? ನೆಕ್ಸ್ಟ್ ಕ್ಲೋರೋಪ್ಲಾಸ್ಟ್ ಅಂತ ಹಾಕೊಳ್ಳಿ. ಕ್ಲೋರೋಪ್ಲಾಸ್ಟ್ ಕನ್ನಡದಲ್ಲಿ ಪತ್ರ ಹರಿತು ಅಂತ ಕರೀತೀವಿ. ಕ್ಲೋರೋಪ್ಲಾಸ್ಟ್ ಎಲ್ಲಿದೆ? ಬರೀ ಪ್ಲಾಂಟ್ ಸೆಲ್ ಮಾತ್ರ, ಅನಿಮಲ್ ಸೆಲ್ ಇಲ್ಲ. ಕ್ಲೋರೋಪ್ಲಾಸ್ಟ್ ಸೊ ಬರೀ ಪ್ಲಾಂಟ್ ಸೆಲ್ ಮಾತ್ರ ಇದೆ. ಸೊ ಇಟ್ ಇಸ್ ಅ ಗ್ರೀನ್ ಪಿಗ್ಮೆಂಟ್. ಇದು ಹಸಿರು ಬಣ್ಣದ ವರ್ಣಕ. ಇಟ್ ಇಸ್ ಅ ಗ್ರೀನ್ ಪಿಗ್ಮೆಂಟ್. ಇಟ್ ಟ್ರಾಪ್ಸ್ ಸನ್ಲೈಟ್. It traps sunlight. It's a green pigment. It traps sunlight. And it will complete photosynthesis in the plant cell. ಇದು ಹಸಿರು ಬಣ್ಣದ ವರ್ಣಕವಾಗಿದ್ದು ಸೂರ್ಯನ ಕಿರಣಗಳನ್ನು ಹೀರಿಕೊಂಡು ದ್ಯುತಿ ಸಂಶ್ಲೇಷಣೆಯನ್ನು ನಡೆಸಿಕೊಳ್ಳುತ್ತದೆ ಅಲ್ವಾ? ಸರ್ ಕ್ಲೋರೋಫಿಲ್ ಅಲ್ಲಿ ಇರುವಂತಹ ಎಲಿಮೆಂಟ್ ಯಾವುದು ಸರ್ ಅಂತ ಕೇಳ್ತಾರೆ. ಸೊ ಮೆಟಲ್ ಯಾವುದು ಅಂತ ಕೇಳ್ತಾರೆ. ವಿಚ್ ಮೆಟಲ್ ಇಸ್ ಪ್ರೆಸೆಂಟ್ ಇನ್ ದಿ ಕ್ಲೋರೋಫಿಲ್? ಮೆಗ್ನೀಷಿಯಂ. ವೆರಿ ನೈಸ್. ಮೆಗ್ನೀಷಿಯಂ ಬರ್ಕೊಳ್ಳಿ. ಮೆಗ್ನೀಷಿಯಂ ಇಸ್ ದಿ ಮೆಟಲ್ ಪ್ರೆಸೆಂಟ್ ಇನ್ ಕ್ಲೋರೋಫಿಲ್. ಕ್ಲೋರೋಫಿಲ್ ನಲ್ಲಿ ಪತ್ರಹರಿತಿನಲ್ಲಿ ಕಂಡು ಬರುತ್ತಿರುವ ಲೋಹ ಮೆಗ್ನೀಷಿಯಂ. ಸರ್ ಯಾವ ಕಲರ್ಸ್ ಅನ್ನು ಹೀರ್ಕೊಳ್ತಿದೋ ಫೋಟೋಸಿಂಥಸಿಸ್ಗೆ? ಗ್ರೀನ್ ಕಲರ್ ಆಲ್ರೆಡಿ ಇದೆ. ಸನ್ಲೈಟ್ ಯಾವ ಕಲರ್ನ ಹೀರ್ಕೊಳ್ತಿದ್ದು ಅಬ್ಸರ್ವ್ ಮಾಡ್ಕೊಳುತ್ತೆ? ಯಾವಪ್ಪ? ರೆಡ್ ಬ್ಲೂ ಕಲರ್ನ ಹೀರ್ಕೊಳುತ್ತೆ. ಇಟ್ ವಿಲ್ ಅಬ್ಸರ್ವ್ ಬ್ಲೂ ಕಲರ್ ಫಾರ್ ದಿ ಫೋಟೋಸಿಂಥಸಿಸ್. ಬ್ಲೂ ಅಂಡ್ ರೆಡ್ ಅಂತ ಇದೆ ಕೆಲವೊಂದು ಬುಕ್ಸ್ ಅಲ್ಲಿ. ನೀಲಿ ಮತ್ತು ಕೆಂಪು ಅಂತ ಇದೆ. ಅರ್ಥ ಆಯ್ತಾ? ನೀಲಿ ಮತ್ತು ಕೆಂಪು ಅಂತ ಇದೆ. ಸೊ ಎರಡು ಹಾಕೊಳ್ಳಿ ಇಲ್ಲಿ ಪರವಾಗಿ. ಬಟ್ ಬ್ಲೂ ಅಂತ ನಿಮ್ಗೆ ಗೊತ್ತಿರಬೇಕು. ಮ್ಯಾಕ್ಸಿಮಮ್ ಬ್ಲೂನೇ ಸರಿನಾ? ಬ್ಲೂ ಅಂಡ್ ರೆಡ್, ನೀಲಿ ಮತ್ತು ಕೆಂಪು ಬಣ್ಣಗಳನ್ನು ಸೂರ್ಯನ ಕಿರಣಗಳಿಂದ ಇದು ಹೀರಿಕೊಂಡು ದ್ಯುತಿ ಸಂಶ್ಲೇಷಣೆಯನ್ನು ಮಾಡ್ಕೊಳ್ತಾರೆ. ಫೋಟೋಸಿಂಥಸಿಸ್ ಪತ್ರ ಹರಿತು. ಸರ್ ಈ ಒಂದು ಕ್ಲೋರೋಫಿಲ್ ಎಲ್ಲಿರುತ್ತೆ ಅಂತ ಕೇಳ್ತಾನೆ. ಸೊ ಕ್ಲೋರೋಪ್ಲಾಸ್ಟ್ ಅನ್ನು ಒಳಗಡೆ ಕ್ಲೋರೋಫಿಲ್ ಇರುತ್ತೆ. ಕ್ಲೋರೋಪ್ಲಾಸ್ಟ್ ಇಸ್ ದಿ ಸೆಲ್ ಆರ್ಗನಲ್. ಅರ್ಥ ಆಗ್ತಾ ಇದೆಯಾ? ಕ್ಲೋರೋಪ್ಲಾಸ್ಟ್ ಅನ್ನುವಂಥದ್ದು ಒಂದು ಕಣದಂಗ ಜೀವಕೋಶದಲ್ಲಿ ಇರುವಂತದ್ದು. ಸೊ ಇದ್ರ ಒಳಗಡೆ ಏನಿದೆ ಅಂದ್ರೆ ಕ್ಲೋರೋಫಿಲ್. ಅರ್ಥ ಆಗ್ತಾ ಇದೆಯಾ? ಕ್ಲೋರೋಪ್ಲಾಸ್ಟ್ ಅಂದ್ರೆ ಏನು? ಸೊ ಇಟ್ಸ್ ದಿ ಗ್ರೀನ್ ಪಿಗ್ಮೆಂಟಿಂಗ್ ಏಜೆಂಟ್ ಇನ್ ದಿ ಸೆಲ್. ಓಕೆ, ಇಟ್ ವಿಲ್ ಆಲ್ಸೋ ಸ್ಟೋರ್ ದಿ ಫುಡ್ ಇನ್ ದಿ ಸೆಲ್. ಫುಡ್ ಅನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ. ಆದ್ರೆ ಇದು ಒಳಗಡೆ ಇರುವಂತಹ ಇನ್ನೊಂದು ಹಸಿರು ಬಣ್ಣದ ಒಂದು ಕಣದಂಗ ಯಾವುದು? ಇದ್ರ ಒಳಗಡೆ ಯಾವುದು ಅಂದ್ರೆ ಕ್ಲೋರೋಫಿಲ್ ಕ್ಲೋರೋಪ್ಲಾಸ್ಟ್ ನ ಒಳಗಡೆ ಇರುತ್ತೆ. ಅರ್ಥ ಆಯ್ತಲ್ವಾ? ಅರ್ಥ ಆಗಿಲ್ವಾ? ಓಕೆ ಸರ್, ಇವಾಗ ಒಂದು ಡೌಟ್, ಒಂದು ಕ್ವಶ್ಚನ್ ಕೇಳ್ತೀನಿ ನಿಮಗೆ, ಆನ್ಸರ್ ಮಾಡಬೇಕು. ತುಂಬಾ ಇಂಪಾರ್ಟೆಂಟ್, ತುಂಬಾ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಕ್ಯೂರಿಯಸ್. ಏನ್ ಸರ್ ಅದು ಹೇಳಿ? ಕೇಳಿಸ್ಕೋಬೇಕು. ಈ ಕಡೆ ಬರ್ಕೊಂಡು ಕೇಳಿಸ್ಕೋಬೇಕು. ನೋಡಿ ಸರ್, ಇವಾಗ ನೀವು ಯಾವ ಕಲರ್ ಲೀವ್ಸ್ ಅನ್ನು ನೋಡಿದಿರಾ? ಲೀವ್ಸ್ ಅನ್ನು ಯಾವ ಬಣ್ಣಗಳ ಎಲೆಗಳು ನೋಡಿದಿರಾ ನೀವು? ಗ್ರೀನ್ ಕಲರ್ ನೋಡಿದಿರಾ, ಆಮೇಲೆ ಯೆಲ್ಲೋ ಕಲರ್ ನೋಡಿದಿರಾ, ಆಮೇಲೆ ರೆಡ್ ಕಲರ್ ನೋಡಿದಿರಾ, ಆಮೇಲೆ ಕೆಲವೊಂದು ಬ್ಲೂಯಿಶ್ ರೆಡ್ ನೋಡಿರ್ತೀರಾ ಅಲ್ವಾ? ನೀಲಿ ಮತ್ತು ಕೆಂಪು ಬಣ್ಣಗಳಿಂದ ಮಾಡಲ್ಪಟ್ಟಿರುವಂತ ಒಂದು ಎಲೆಯನ್ನು ನೋಡಿರ್ತೀರಾ ಅಲ್ವಾ ಸರ್? ಇವಾಗ ನಿಮ್ಮ ಮನೆ ಒಳಗಡೆ ಒಂದು ಗಿಡ ಇರುತ್ತೆ. ನಿಮ್ಮ ಮನೆ ಒಳಗಡೆ ಇಲ್ಲ ನಿಮ್ಮ ಆಫೀಸ್ ಒಳಗಡೆ, ಅದು ರೆಡ್ ಕಲರ್ ಎಲೆಯನ್ನು ಹೊಂದಿರುತ್ತೆ, ರೆಡ್ ಕಲರ್ ಲೀಫ್. ಸೊ ಇದ್ರ ಕಾಂಡ ಏನಿದೆ, ಸ್ಟೆಮ್ ಏನಿದೆ, ಅದು ಕೂಡ ಬ್ರೌನ್ ಕಲರ್ ಇಲ್ಲ ವೈಟಿಶ್ ಬ್ರೌನ್ ಇರುತ್ತೆ. ಅಂದ್ರೆ ಅಲ್ಲೆಲ್ಲೂ ಕೂಡ ಗ್ರೀನ್ ಕಲರ್ ಇಲ್ಲ. ಇರೋದೆಲ್ಲಿ ಮನೆ ಒಳಗಡೆ. ಇವಾಗ ಅದು ಫೋಟೋಸಿಂಥಸಿಸ್ ಹೆಂಗ್ ಮಾಡ್ಕೊಳ್ಳುತ್ತೆ? ಅದು ಪ್ಲಾಂಟಾ? ಅದು ಆಟೋಟ್ರೋಪಾ? ಅದು ಹೆಟೆರೋಟ್ರೋಪಾ? ಇಲ್ಲ ಅದು ಪ್ಯಾರಾಸೈಟಾ? ಏನದು? ಸ್ವಲ್ಪ ತಲೆ ಓಡಿಸಿ ಬೇಗ. ಇವಾಗ ಅಲ್ಲಿ ಗ್ರೀನ್ ಕಲರ್ ಎಲೆ ಇಲ್ಲ, ಗ್ರೀನ್ ಕಲರ್ ಕಾಂಡ ಸ್ಟೆಮ್ ಇಲ್ಲ. ಸೊ ಇವಾಗ ಗ್ರೀನ್ ಕಲರ್ ಇಲ್ಲ ಅಂದ್ರೆ ಆ ಪ್ಲಾಂಟ್ ಹೆಂಗೆ ತನ್ನ ತಾನು ಪೋಷಣೆ ಮಾಡ್ಕೊಳ್ಳುತ್ತೆ? ಹೌ ಇಟ್ ವಿಲ್ ಗೋಯಿಂಗ್ ಟು ನರಿಶ್ ಇಟ್ ಸೆಲ್ಫ್? ಯೋಚನೆ ಮಾಡಿದಿರಾ ಯಾವತ್ತಾದ್ರೂ? ಯೋಚನೆ ಮಾಡಿದಿರಾ ಹೆಂಗಪ್ಪ? ಹೆಂಗೆ ಗೊತ್ತಿರುತ್ತೆ ಆನ್ಸರ್ ನಿಮಗೆ? ಪಟ್ಟಂತ ಹೇಳಿ. ಓಕೆ ಸರ್, ಒಂದು. ಎರಡನೇ ಕ್ವಶನ್. ಇವಾಗ ಸರ್ ಸನ್ಲೈಟ್ ಬೀಳ್ತಾ ಇಲ್ಲ, ಸೂರ್ಯನ ಕಿರಣಗಳು ಯಾವತ್ತೂ ಕೂಡ ರೆಕ್ಟಿಲಿನಿಯರ್ ಮೋಷನ್ ಮೂವ್ಮೆಂಟ್ ಬರ್ತವೆ, ಅಂದ್ರೆ ಸ್ಟ್ರೈಟ್ ಲೈನ್ ಬರ್ತವೆ ಭೂಮಿಗೆ. ಸ್ಟ್ರೈಟ್ ಲೈನ್ ಬಿದ್ದ ಮೇಲೆ ಆಯ್ತಾ, ಈ ಸನ್ಲೈಟ್ ಅನ್ನೋದು ಡಿಸ್ಪರ್ಸ್ ಆಗುತ್ತೆ. ಅದ್ಮೇಲೆ ಭೂಮಿ ಮೇಲೆ ಬಿದ್ದಾಗ ಡಿಸ್ಪರ್ಷನ್ ಆಗುತ್ತೆ ಲೈಟ್ ಅನ್ನೋದು. ಸೊ ಡಿಸ್ಪರ್ಷನ್ ಆಗಲಿ ಪರವಾಗಿಲ್ಲ. ಇವಾಗ ಈ ಒಳಗಡೆ ಇರುವಂತ ಗಿಡಕ್ಕೆ ಸೂರ್ಯನ ಕಿರಣಗಳು ಎಲ್ಲಿಂದ ಬರುತ್ತೆ? ಸನ್ ರೇಡಿಯೇಷನ್ಸ್ ಎಲ್ಲಿಂದ ಬರುತ್ತಪ್ಪ? ಸನ್ಲೈಟ್ ಬೇಕಲ್ವಾ ಫೋಟೋಸಿಂಥಸಿಸ್ಗೆ? ಫೋಟೋನ
ಅದ್ದಲ್ಲ ಇದೆ ಬೆಳಕು ಅಂತ. ಸನ್ಲೈಟ್ ಬೇಕು ಅಂದ್ರೆ ಸನ್ಲೈಟ್ ಹೆಂಗ್ ಬರುತ್ತೆ ಅಲ್ಲಿಗೆ? ಸರ್, ವಾಟ್ ಆರ್ ದಿ ಮೈನ್ಯೂಟ್ ಪಾರ್ಟಿಕಲ್ಸ್ ಆಫ್ ಲೈಟ್ ಕಾಲ್ಡ್? ಬೆಳಕಿನ ಅತ್ಯಂತ ಸೂಕ್ಷ್ಮ ಕಣಗಳನ್ನು ಏನಂತ ಕರಿತೀವಿ ನಾವು? ಫೋಟಾನ್ಸ್. ಫೋಟಾನ್ಸ್ ಅಂತ ಕರಿತೀವಿ. ಫೋಟಾನ್ಸ್ ಆರ್ ದಿ ಪ್ಯಾಕೆಟ್ಸ್ ಆಫ್ ಲೈಟ್. ಈ ಫೋಟಾನ್ಗಳು ಬೆಳಕಿನ ಪೊಟ್ಟಣಗಳು ಅಂತ ಕರಿತೀವಿ, ಪ್ಯಾಕೆಟ್ಗಳು ಅಂತ ಕರಿತೀವಿ. ಅಂದ್ರೆ ಇವು ಬರಬೇಕಾದ್ರೆ ಏನಂತವೆ? ಸ್ಟ್ರೈಟ್ ಲೈನ್ ಸನ್ನಿಂದ ಬರ್ತವೆ, ರೇಡಿಯೇಷನ್ ರೂಪದಲ್ಲಿ, ವಿಕಿರಣಗಳ ರೂಪದಲ್ಲಿ ಬರ್ತವೆ. ಬಂದು ಯಾವುದೋ ಒಂದು ವಸ್ತುವಿನ ಬಿದ್ದ ತಕ್ಷಣ ಚೆದರ್ಬಿಡ್ತವೆ, ಬೆಳಕು ಚೆದರ್ಬಿಡುತ್ತೆ. ಚೆದರಿದಾಗ ಫೋಟಾನ್ಗಳ ರೂಪದಲ್ಲಿ ಚೆದರುತ್ತೆ. ಅರ್ಥ ಆಗ್ತಿದೆಯಾ? ಪ್ಯಾಕೆಟ್ಸ್ ಆಫ್ ಲೈಟ್ ಇವಾಗ ಫಾರ್ ಎಕ್ಸಾಂಪಲ್ ನೋಡಪ್ಪ, ಸೋಲಾರ್ ರೇಡಿಯೇಷನ್ ಡೈರೆಕ್ಟ್ ಟೆರೆಸ್ ಮೇಲೆ ಬೀಳ್ತಾ ಇದೆ ಅನ್ಕೊಳ್ಳಿ. ನಾವು ಇರೋದಲ್ಲಿ ಶಾಡೋ ಅಲ್ಲಿ ನೀರಲ್ಲಿ ಇದೀವಿ, ಆದ್ರೂ ಬೆಳಕು ಒಳಗಡೆ ಬಂದಿರುತ್ತೆ ತಾನೆ. ಬೆಳಕು ಒಳಗಡೆ ಬರುತ್ತೆ ತಾನೆ, ಹೆಂಗ್ ಬರುತ್ತೆ? ಫೋಟಾನ್ಗಳು ತಗೊಂಡು ಒಳಗಡೆ ಬರ್ತವೆ. ಅರ್ಥ ಆಗ್ತಿದೆಯಾ? ಸೊ ಈ ಫೋಟಾನ್ಗಳನ್ನು ಬಳಸ್ಕೊಂಡು ಫೋಟೋಸಿಂಥಸಿಸ್ ಮಾಡ್ಕೋಬಹುದು. ಮನೆ ಒಳಗಡೆ ಇದ್ರು ಕೂಡ ಫೋಟಾನ್ಗಳನ್ನ ಏನು ಯಾರು ಏನ್ ಅನ್ಕೊಂಡಿದ್ಯಾ ನೀನು? ಏನ್ ಅನ್ಕೊಂಡಿದ್ಯಪ್ಪ? ಏನ್ ಅನ್ಕೊಂಡಿದ್ಯಾ ನನ್ನ ಬಗ್ಗೆ ನೀನು? ಯಾವನ ಚಿಕ್ಕ ಬಂದ ಪಾಠ ಮಾಡ್ಕೊಂಡು ಹೋಗ್ತಾನೆ ಅನ್ಕೊಂಡಿದ್ಯಾ? 3 ಇಂಟರ್ವ್ಯೂ ಕೊಟ್ಟಿರೋದು. ಫಸ್ಟ್ ಏನ್ ಬರ್ಬೇಕು? ನಿನ್ನಲ್ಲಿ ಬದ್ಧತೆ ಇರಬೇಕು, ಕಾಮನ್ ಸೆನ್ಸ್ ಇರಬೇಕು. ಟಾಂಟ್ ಮಾಡ್ತೀಯಾ ಮಾಡು, ಕಾಮಿಡಿ ಮಾಡ್ತೀಯಾ ಮಾಡು, ಕ್ಲಾಸಲ್ಲಿ ಫೋನ್ ರಿಸೀವ್ ಮಾಡ್ತೀಯಾ, ನಿನ್ನ ದಮ್ಮೆ ಇರಬೇಕು. ಗಟ್ಸ್ ಎಷ್ಟು ಇರಬೇಕು? ಫಸ್ಟ್ ಡೇನೆ ನನಗೆ ಇಲ್ಲಿ ಹೇಳೋದು ಏನಂತ? ಸರ್ ನೀವು ಫೋನ್ ಸ್ಕ್ರೋಲ್ ಮಾಡ್ತೀರಾ ಅಂತ ಮಾಡಬಾರ್ದು ಕ್ಲಾಸಲ್ಲಿ ಅಂತ. ಕಾಲ್ ರಿಸೀವ್ ಮಾಡ್ತಾ ನೋಡಪ್ಪ, ಕಾಲ್ ರಿಸೀವ್ ಮಾಡಿ ಮಾತಾಡ್ತಾ ಇದ್ದಾನೆ. ನಾನು ಫ್ರೆಂಡ್ಲಿ ಆಗಿದ್ದೀನಿ, ನನ್ನಕೊಂಡು ಮಾತಾಡ್ತೀನಿ. ಅಲ್ಲಿಗೆನಾ? ಏನ್ ಅನ್ಕೊಂಡಿದ್ಯಾ ನನ್ನ ಬಗ್ಗೆ ನೀನು? ನಾನು ಡೆಪ್ತ್ ಆಗಿ ಮಾಡ್ತಾ ಇದ್ದೀನಿ. ಎಷ್ಟೊತ್ತು ಇಲ್ಲ ಮುಗಿ ಸಿಲೆಬಸ್ ಅಂತ ಹೇಳೋದು, ಎಷ್ಟೊತ್ತು ಇಲ್ಲ. ಸೆಲ್ ಚಾಪ್ಟರ್ 2 ವಾರ ಮುಗಿಸ್ಬಿಟ್ಟು ಬೇಗ ಪಟ ಅಂತ ಎಲ್ಲ ಮುಗಿಸ್ಬಿಟ್ಟು ನಾನು ಹೋಗ್ಬಿಡ್ತೀನಿ. ಬೇಕಾದ್ರೆ ಎಕ್ಸಾಮ್ಗೆ ಯೂಸ್ ಆಗಲಿ ಅಂದ್ಬಿಟ್ಟು ಡೆಪ್ತ್ ಆಗಿ ಮಾಡ್ತಾ ಇದ್ದೀನಿ ನಾನು. ಅವರು ಹೇಳಿದ್ರು ಪಾಪ ಸರ್ ಟೈಮ್ ತಗೊಂಡು ಡೆಪ್ತ್ ಆಗಿ ಮಾಡ್ಕೊಡಿ ಅಂತ. ಏನ್ ಮಾಡ್ತಾ ಇದ್ದೀನಿ ಕ್ಲಾಸಲ್ಲಿ? ಏನ್ ಮಾಡ್ತಾ ಇದೆಯಾ? ಏನ್ ನಿನ್ನ ಹೆಸರು? ಚರಣ್. ಏನು ಓದಿದ್ಯಾ? ಇಂಜಿನಿಯರಿಂಗ್. ಇದು ಇಂಜಿನಿಯರಿಂಗ್ ಕ್ಲಾಸ್ ಅಲ್ಲ ಇದು. ಯಾವ ಕ್ಲಾಸ್ ಹೇಳಿದ್ದು? ನೆಕ್ಸ್ಟ್ ಅಪ್ಕಮಿಂಗ್ ಆಫೀಸರ್ ಆಗ್ಬೇಕು ನೀನು ತಾನೇ? ಇರಬೇಕು ಸ್ವಲ್ಪ ಮೆಚುರಿಟಿ. ಎಲ್ಲಿ ಹೆಂಗಿರ್ಬೇಕು ಅಂತ ಕ್ಲಾಸಲ್ಲಿ ಫೋನ್ ರಿಸೀವ್ ಮಾಡಿ ಏನದು ಮಾಡಬಾರ್ದು. ನಾವು ಬೆಳಗ್ಗೆ 6 ಗಂಟೆಗೆ ಇದ್ರೆ ರಾತ್ರಿ ನಮ್ಮ ಕೆಲಸ ನಿಲ್ಲೋದೆ 8:30ಗೆ. ನಾವು ಹಿಂಗೆ ಇರ್ತೀವಿ, ನಮಗೂ 100 ಫೋನ್ಗಳು ಬರ್ತವೆ. ಕ್ಲಾಸಲ್ಲಿ ನಾವು ಮಾತಾಡಬಾರ್ದು. ನೀವೇನಕ್ಕೆ ಮಾತಾಡ್ತೀರಾ ಕ್ಲಾಸಲ್ಲಿ? ಇನ್ನೊಂದು 1/2 ಅವರ್ ಬ್ರೇಕ್ ಕೊಡ್ತೀನಿ, ಹೊರಗಡೆ ಮಾತಾಡ್ಕೊ, ಫೋನ್ ಮಾತಾಡ್ಕೊ, 1 ಅವರ್ ಮಾತಾಡು. 1 ಅವರ್ ಬ್ರೇಕ್ ಇದೆ ತಾನೆಪ್ಪ, ಮಾತಾಡ್ಬೋದಲ್ಲ? ಕ್ಲಾಸಲ್ಲಿ ಮಾತಾಡ್ಬೇಕಾ? ಅದು ನನ್ನ ಎದುರುಗಡೆ ಅಷ್ಟು ರಿಂಗ್ ಟೋನ್ ಜವಾಬ್ ಬರ್ತಾ ಇದೆ, ನನ್ನ ಎದುರುಗಡೆ ಫೋನ್ ಮಾತಾಡ್ತಾ ಇದ್ದೀನಿ. ಚರಣ್ ತಾನೇ ಹೆಸರು? ಓಕೆ ಸರಿ. ನೋಡಿ ಅದು ಅಗೌರವ, ಹಂಗೆ ಮಾಡಬಾರ್ದು. ಹಂಗೆ ಯಾರು ಮಾಡ್ಕೋಬೇಡಿ, ಹಂಗೆಲ್ಲ ಮಾಡಬಾರ್ದು. ಇಲ್ಲಿ ಇವಾಗ ಏನಾಗುತ್ತೆ ಅಂದ್ರೆ ರೆಡ್ ಕಲರ್ ಎಲೆ ಅನ್ಕೊಳ್ಳಿ, ಕೆಂಪು ಬಣ್ಣದ ಎಲೆ, ಯೆಲ್ಲೋ ಕಲರ್ ಲೀಫ್. ಸರಿ, ಇದಕ್ಕೆ ಫೋಟೋಸಿಂಥಸಿಸ್ ಇರಲ್ಲ, ಆಗುತ್ತಾ ಇಲ್ವಾ? ಒಂದೇ ಕ್ವಶ್ಚನ್, ಆಗುತ್ತಾ ಇಲ್ಲಪ್ಪ? ಆಗುತ್ತಾ? ಹೆಂಗಾಗುತ್ತೆ? ಫೋಟಾನ್ಗಳು ಬಂದ್ರೆ ಅದರಲ್ಲಿ ಗ್ರೀನ್ ಕಲರ್ ಪಿಗ್ಮೆಂಟ್ ಇರಬೇಕಲ್ಲ, ಕ್ಲೋರೋಫಿಲ್ ಇರಬೇಕಲ್ಲ. ಅದು ಕ್ಲೋರೋಫಿಲ್ ಇದೆ ಅಂದ್ರೆ ಅದು ಗ್ರೀನ್ ಕಲರ್ ಇರಬೇಕಲ್ಲ ಪ್ಲಾಂಟು. ಗ್ರೀನ್ ಕಲರ್ ಇದ್ರೆ ಮಾತ್ರನೇ ಬೇಕಲ್ವಾ? ಸೊ ರೆಡ್ ಕಲರ್ ಇದ್ರೆ ಅದ್ರಲ್ಲಿ ಕ್ಲೋರೋಫಿಲ್ ಇರಲ್ಲ, ಯೆಲ್ಲೋ ಕಲರ್ ಇದ್ರೆ ಅದ್ರಲ್ಲಿ ಕ್ಲೋರೋಫಿಲ್ ಇರಲ್ಲ. ಹಂಗಾದ್ರೆ ಹೆಂಗಾಗುತ್ತೆ ಫೋಟೋಸಿಂಥಸಿಸ್ ಅಲ್ವಾ? ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ ನಿಮಗೆ? ರೇಷನ್ ಇಲ್ಲ ಅಂದ್ರೆ ನೀವು ಹೆಂಗೆ ಕುಕ್ ಮಾಡ್ತೀರಾ? ಸ್ಟವ್ ಇದ್ರೆ ಸಾಕ? ಸೊ ನಿಮ್ಮಲ್ಲಿ ಮನೆ ಗ್ಯಾಸ್ ಇದ್ರೆ ಸಾಕ? ಬೆಂಕಿ ಹೊಸ್ಬಿಟ್ಟು ಅಡುಗೆ ಆಗುತ್ತಾ? ಆಗಲ್ಲ ತಾನೆ. ಸೊ ರೇಷನ್ ಬೇಕು. ಸೊ ರೇಷನ್ ಬೇಕು ಅಂದ್ರೆ ಏನ್ ಮಾಡಬೇಕು? ಹೊರಗಡೆ ತಗೊಂಡ್ಬರ್ಬೇಕು ನಾವು. ಸೊ ಹಂಗೆ ಪ್ಲಾಂಟ್ಸ್ ಅಲ್ಲಿ ಕ್ಲೋರೋಫಿಲ್ ಇರಬೇಕು, ಪತ್ತಾರಿತು ಇರಬೇಕು. ಸೊ ಇಲ್ಲೊಂದು ಕ್ಲಿಯರ್ ಮಾಡ್ತೀನಿ ನೋಡಿ. ಸೊ ಯಾವುದೇ ಎಲೆ ಆಗಲಿ, ಯಾವುದೇ ಲೀಫ್ ಆಗಲಿ, ಸೊ ರೆಡ್ ಕಲರ್ ಲೀಫ್ ಆದ್ರೂ ಕೂಡ ಇದರ ಒಂದು ಎಡ್ಜಸ್ ಅಲ್ಲಿ, ಅಂಚುಗಳಲ್ಲಿ ನೀವು ಅಬ್ಸರ್ವ್ ಮಾಡಿಬೋದು ನೀಟಾಗಿ ಕಿತ್ಕೊಂಡು. ಸರ್ ಇಲ್ಲಿ ಗ್ರೀನ್ ಕಲರ್ ಇರುತ್ತೆ ಸರ್, ಅಂದ್ರೆ ಗ್ರೀನ್ ಕಲರ್ ಪಿಗ್ಮೆಂಟ್ ಏನಿದೆ ಇದು ಕ್ಲೋರೋಫಿಲ್ ಅನ್ನುವಂಥದ್ದು ಹೈಡ್ ಆಗಿದೆ, ಇಟ್ಸ್ ಇನ್ ಹಿಡನ್ ಫಾರ್ಮ್. ಅರ್ಥ ಆಗ್ತಿದೆಯಾ? ಈ ತೊಟ್ಟುಗಳು ಅಂಚುಗಳಲ್ಲಿ ಇದು ಮರೆ ಮಾಚಿಕೊಂಡಿದೆ, ಬಚ್ಚಿಟ್ಕೊಂಡಿದೆ. ಯಾವುದು ಹಸಿರು ಬಣ್ಣದ ವರ್ಣಕ. ಇಲ್ಲಿ ಡಾಮಿನೆನ್ಸ್ ಪಡ್ಕೊಂಡಿರೋದೇನೋ ಈ ರೆಡ್ ಕಲರ್, ಯೆಲ್ಲೋ ಕಲರ್, ಈ ಕಲರ್ಗಳು ಡಾಮಿನೆನ್ಸ್ ಅನ್ನು ಪಡ್ಕೊಂಡಿದ್ದಾವೆ. ಸೊ ಹಾಗಾಗಿ ಆ ಬಣ್ಣ ನಮ್ಗೆ ಕಾಣಿಸ್ತಾ ಇದೆ. ಹಂಗಂತ ಗ್ರೀನ್ ಇಲ್ಲ, ಗ್ರೀನ್ ಇದೆ. ನೀವು ಎಲ್ಲ ಕಿತ್ತು ನೋಡಿ ನೀಟಾಗಿ ಹತ್ರ ಇಟ್ಕೊಂಡು ಗ್ರೀನ್ ಕಲರ್ ಕಾಣುತ್ತೆ ನಿಮಗೆ ಒಳಗಡೆ, ಸರಿನಾ? ಸೊ ಹಂಗಾದ್ರೆ ಇಲ್ಲಿ ಆ ಫೋಟಾನ್ಗಳ ಸಹಾಯದಿಂದ, ಆ ಬೆಳಕಿನ ಕಣಗಳ ಸಹಾಯದಿಂದ ಏನ್ ಮಾಡ್ಕೊಳ್ತಾ ಇದಾವೆ? ಫೋಟೋಸಿಂಥಸಿಸ್ ಅನ್ನು ಮಾಡ್ಕೊಳ್ತಾ ಇದಾವೆ, ತಮ್ಮ ಆಹಾರವನ್ನು ಉತ್ಪಾದನೆ ಮಾಡ್ಕೊಳ್ತಾ ಇದಾವೆ. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಲ್ವಾ ಎಲ್ಲರಿಗೂ? ಸೊ ಇಲ್ಲಿ ಈ ಒಂದು ಕ್ಲೋರೋಫಿಲ್ ಅನ್ನುವಂಥದ್ದು, ಗ್ರೀನ್ ಕಲರ್ ಪಿಗ್ಮೆಂಟ್ ಅನ್ನುವಂಥದ್ದು ಹಿಡನ್ ಫಾರ್ಮ್ ಇದೆ, ಮರೆ ಮಾಚಿಕೊಂಡಿದೆ, ಬಚ್ಚಿಟ್ಟುಕೊಂಡಿದೆ. ಸೊ ಇದು ಮೇಲ್ಗಡೆ ಏನಾಗಿದೆ? ಸೊ ಬೇರೆ ಕಲರ್ಗಳು ಡಾಮಿನೆನ್ಸ್ ಅನ್ನು ಪಡ್ಕೊಂಡಿದ್ದಾವೆ, ಹಾಗಾಗಿ ಬೇರೆ ಬಣ್ಣಗಳಲ್ಲಿ ನಮಗೆ ಗೋಚರ ಆಗುತ್ತೆ. ಕ್ಲಿಯರ್ ಅಲ್ವಾ ಸರ್? ಇದು ನಮ್ಮ ಕ್ಲೋರೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್, ಲ್ಯೂಕೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಅಂದ್ರೆ ಎಲ್ಲೆಲ್ಲಿ ಗ್ರೀನ್ ಕಲರ್ ಪಿಗ್ಮೆಂಟ್ ಇರುತ್ತೆ, ಈವನ್ ಸ್ಟೆಮ್ ಅಲ್ಲೂ ಇರುತ್ತೆ ಅಲ್ವಾ? ಸ್ಟೆಮ್, ಲೀವ್ಸ್, ಮೊಗ್ಗುಗಳು, ಆಯ್ತಾ? ಮೊಗ್ಗುಗಳು, ಬಡ್ಸು, ಅಂಡ್ ದೆನ್ ಸಮ್ ಫ್ಲವರ್ಸ್ ಅಲ್ಲಿ ಕೂಡ ಇರುತ್ತೆ, ಅಂಡ್ ದೆನ್ ಸಮ್ ಫ್ರೂಟ್ಸ್ ಅಲ್ಲೂ ಕೂಡ ಗ್ರೀನ್ ಕಲರ್ ಪಿಗ್ಮೆಂಟ್ ಇರುತ್ತೆ. ಎಲ್ಲಾ ಕಡೆ ಕೂಡ ಈ ಒಂದು ಹಸಿರು ಬಣ್ಣದ ವರ್ಣಕ ಕಂಡು ಬರ್ತಾ ಇರುತ್ತೆ, ದ್ಯುತಿ ಸಂಶ್ಲೇಷಣೆಯನ್ನ ಮಾಡ್ಕೊಡುತ್ತೆ. ಅರ್ಥ ಆಯ್ತಲ್ವಾ? ಕ್ಲಿಯರ್ ಅಲ್ವಾ? ಚರಣ್ ಡೌಟ್ ಇದೆಯಾ? ಓಕೆ, ಇಲ್ಲಿ ನೋಡಿ. ಇವಾಗ ಇಲ್ಲಿ ಇನ್ನೊಂದು 4 ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಿಗ್ಮೆಂಟ್ಸ್ ಬರ್ಸ್ಬಿಡ್ತೀನಿ. ಯಾಕಂದ್ರೆ ಇವು ನಾವು ಕ್ಲಾಸಲ್ಲಿ ಪಾಠ ಮಾಡಲ್ಲ ಇದು, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಕೇಳಿದಾನೆ, ಅದು ಗೊತ್ತಿರಬೇಕು ನಿಮಗೆ, ಸರಿನಾ? SSC ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಸೊ SSC ಕೇಳಿದ್ರೆ ಇನ್ ಫ್ಯೂಚರ್ KPSC ಕೇಳಬಹುದು, PCL ನೀವು ಬರೆಯೋ ಯಾವುದೇ FDA ಎಕ್ಸಾಮ್ ಅಲ್ಲೂ ಕೇಳಬಹುದು. ಸೊ ಗೊತ್ತಿರಲಿ, ಬರ್ಕೊಳ್ಳಿ. 4 ಹಂಗೆ ಅಮೈಲೋಪ್ಲಾಸ್ಟ್ ಅಂತ. ಅಮೈಲೋಪ್ಲಾಸ್ಟ್, AMYLOPLAST, ಅಮೈಲೋಪ್ಲಾಸ್ಟ್. ಅಮೈಲೋಪ್ಲಾಸ್ಟ್ ಸರ್ ಪೊಟ್ಯಾಟೋದಲ್ಲಿ ಇರುತ್ತೆ ಸರ್. ಸೊ ಇಟ್ ಇಸ್ ಫೌಂಡ್ ಇನ್ ದಿ ಪೊಟ್ಯಾಟೋ. ಅಮೈಲೋಪ್ಲಾಸ್ಟ್, ಪೊಟ್ಯಾಟೋ, ಆಲೂಗಡ್ಡೆ. ಸರ್ ಆಲೂಗಡ್ಡೆ ಅಂದ್ರೆ ಏನು? ಇಟ್ ಇಸ್ ದಿ ಸ್ಟೋರ್ಡ್ ಫಾರ್ಮ್ ಆಫ್ ಫುಡ್ ಅಲ್ವಾ? ಅದ್ರಲ್ಲಿ ಆಹಾರ ತಾನೇ ಶೇಖರಣೆ ಆಗಿರೋದು, ಅಂದ್ರೆ ಪ್ಲಾಸ್ಟಿಕ್ ತಾನೇ ಶೇಖರಣೆ ಮಾಡ್ಕೊಂಡಿದೆ. ಕ್ಲಿಯರ್ ಅಲ್ವಾ? ಸೊ ಅಮೈಲೋಪ್ಲಾಸ್ಟ್ ಇದು ಎಲ್ಲಿದೆ ಅಂದ್ರೆ ಆಲೂಗಡ್ಡೆಯಲ್ಲಿದೆ. ಆಲೂಗಡ್ಡೆ ಅಂದ್ರೆ ಏನು? ಇದು ಆಹಾರದ ಸಂಸ್ಕರಿಸಿದಂತ ಒಂದು ರೂಪ. ಸೊ ಸ್ಟೋರ್ಡ್ ಫಾರ್ಮ್ ಆಫ್ ಫುಡ್ ಇಸ್ ಕಾಲ್ಡ್ ಆಸ್ ಪೊಟ್ಯಾಟೋ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಅಮೈಲೋಪ್ಲಾಸ್ಟ್. ಎರಡನೇ ಬರ್ಕೊಳ್ಳಿ ಸರ್, ಎಲಿಯೋಪ್ಲಾಸ್ಟ್ ಅಂತ. ALEOPLAST, ಎಲಿಯೋಪ್ಲಾಸ್ಟ್. PLAST, ಎಲಿಯೋಪ್ಲಾಸ್ಟ್ ಅಂತ ಬರ್ಕೊಳ್ಳಿ. ಎಲಿಯೋಪ್ಲಾಸ್ಟ್ ಕನ್ನಡದಲ್ಲಿ ಎಲಿಯೋಪ್ಲಾಸ್ಟ್ ಅಂತ ಬರ್ಕೊಳ್ಳಿ. ಈ ಎಲಿಯೋಪ್ಲಾಸ್ಟ್ ಎಲ್ಲಿರುತ್ತೆ ಅಂದ್ರೆ ಗೊತ್ತಿರಲಿ, ಎಲ್ಲ ಸಸ್ಯಗಳಲ್ಲಿ ಮತ್ತೆ ಕೆಲವೊಂದು ಫಂಗಸ್ಗಳಲ್ಲಿ ಆಯಿಲ್ಸ್ ಮತ್ತೆ ಫ್ಯಾಟ್ಗಳನ್ನು, ಎಣ್ಣೆಗಳು ಮತ್ತು ಕೊಬ್ಬುಗಳನ್ನು ಶೇಖರಣೆ ಮಾಡಿಕೊಳ್ಳುತ್ತೆ. ಅರ್ಥ ಆಗ್ತಿದೆಯಾ? ಸೊ ಎಲಿಯೋಪ್ಲಾಸ್ಟ್ ವಿಲ್ ಸ್ಟೋರ್ ದಿ ಆಯಿಲ್ಸ್ ಅಂಡ್ ಫ್ಯಾಟ್ಸ್. ಆಯಿಲ್ಸ್ ಅಂಡ್ ಏನು ಫ್ಯಾಟ್ಸ್, ಆಯಿಲ್ಸ್ ಮತ್ತೆ ಫ್ಯಾಟ್ಸ್, ಎಣ್ಣೆಗಳು ಮತ್ತು ಕೊಬ್ಬುಗಳನ್ನು ಶೇಖರಣೆ ಮಾಡಿಕೊಂಡಿರುತ್ತೆ. ಎಕ್ಸಾಂಪಲ್ ಕಡಲೆ ಬೀಜ, ಶೇಂಗಾ ಬೀಜ, ಗ್ರೌಂಡ್ ನಟ್ ಗೊತ್ತಲ್ವಾ? ಸನ್ಫ್ಲವರ್ ಸೀಡ್ ಎಕ್ಸಾಂಪಲ್, ಸನ್ಫ್ಲವರ್ ಸೀಡ್, ಗ್ರೌಂಡ್ ನಟ್ ಇವೆರಡು ಕೂಡ ಬೆಸ್ಟ್ ಎಕ್ಸಾಂಪಲ್ಸ್ ನಿಮಗೆ. ಎಣ್ಣೆಯನ್ನು ಕೊಟ್ಟವಲ್ಲ ಅಂತ ಕಾಳುಗಳಲ್ಲಿ ಪ್ರಮುಖವಾಗಿ ಇದು ಕಂಡು ಬರ್ತಾ ಇರುತ್ತೆ. ಓಕೆನಾ? ನೆಕ್ಸ್ಟ್ ಅಲ್ಯೂರೋಪ್ಲಾಸ್ಟ್ ಅಂತ.
ನೋಡಿ ALEUROPLAST ಅಲ್ಯೂರೋಪ್ಲಾಸ್ಟ್. ಸರ್ ಅಲ್ಯೂರೋಪ್ಲಾಸ್ಟ್ ಏನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಸ್ಟೋರ್ ದಿ ಪ್ರೋಟೀನ್ ಇನ್ ದಿ ಪ್ಲಾಂಟ್ಸ್. ಇದು ಅಲ್ಯೂರೋಪ್ಲಾಸ್ಟ್ ಎಂಬುದು ಸಸ್ಯಗಳಲ್ಲಿ ಪ್ರೋಟೀನ್ ಅನ್ನು ಶೇಖರಣೆ ಮಾಡಿಕೊಂಡಿರುತ್ತದೆ. ಇಟ್ ವಿಲ್ ಸ್ಟೋರ್ ದಿ ಪ್ರೋಟೀನ್ಸ್ ಇನ್ ದಿ ಪ್ಲಾಂಟ್ಸ್. ಎಲ್ಯೂರೋಪ್ಲಾಸ್ಟ್ ಅಂತ, ಎಲ್ಯೂರೋಪ್ಲಾಸ್ಟ್. ಓಕೆನಪ್ಪ, ನೆಕ್ಸ್ಟ್ ಬರ್ಕೊಳ್ಳಿ. ಎಲ್ಯೂರೋಪ್ಲಾಸ್ಟ್ ಬರ್ಕೊಂಡಲ್ಲ. ಸೊ ಇದು ಎಲ್ಲಿರುತ್ತೆ? ನಮ್ಮ ಪ್ರೋಟೀನ್ಗಳ ಶೇಖರಣೆ ಮಾಡಿಕೊಳ್ಳುವಂತ ಒಂದು ಪ್ಲಾಸ್ಟಿಡ್ ಆಗಿದೆ. ಸೊ ಇಲ್ಲಿ ನಮ್ಮ ಎಲಿಯೋಪ್ಲಾಸ್ಟ್ ಅಂದ್ರೆ ಏನು? ಆಯಿಲ್ಸ್ ಮತ್ತೆ ಫ್ಯಾಟ್ಸ್ ಸ್ಟೋರ್ ಮಾಡ್ಕೊಳ್ಳುತ್ತೆ. ಗೊತ್ತಾಯ್ತಾ? ಅಮೈಲೋಪ್ಲಾಸ್ಟ್ ಅಂದ್ರೆ ಪೊಟ್ಯಾಟೊ ಅಲ್ವಾ, ಆಲೂಗಡ್ಡೆಯಲ್ಲಿ ಕಂಡು ಬರ್ತಾ ಇರುತ್ತೆ. ಆಮೇಲೆ ಝಾಂಥೋಫಿಲ್ ಅಂದ್ರೆ ಏನಪ್ಪ? ಝಾಂಥೋಫಿಲ್ ಬರ್ಕೊಳ್ಳಿ. ಝಾಂಥೋಫಿಲ್, ಸೊ ಇಟ್ಸ್ ಯೆಲ್ಲೋ ಕಲರ್ ಪಿಗ್ಮೆಂಟ್. ಝಾಂಥೋಫಿಲ್ ಯೆಲ್ಲೋ ಕಲರ್ ಪಿಗ್ಮೆಂಟ್. ಎರಿಥ್ರಿನ್. ನೆಕ್ಸ್ಟ್ ಝಾಂಥೋಫಿಲ್ ಬರ್ಕೊಂಡ ಎರಿಥ್ರಿನ್ ಅಂತ ಬರ್ಕೊಳ್ಳಿ. ERYTHRIN ಎರಿಥ್ರಿನ್. ಇಟ್ ಇಸ್ ದಿ ರೆಡ್ ಕಲರ್ ಪಿಗ್ಮೆಂಟ್. ಎರಿಥ್ರಿನ್ ಅಂದ್ರೆ ಕೆಂಪು ಬಣ್ಣದ ವರ್ಣಕ. ಎರಿಥ್ರಿನ್ ಕೆಂಪು ಬಣ್ಣದ ವರ್ಣಕ. ನಿಮ್ಗೆ ಗೊತ್ತಿದೆ ನಮ್ಮ ಆರ್ಬಿಸಿಗಳನ್ನ ಏನಂತ ಕರಿತೀವಿ? ನಮ್ಮ ರೆಡ್ ಬ್ಲಡ್ ಸೆಲ್ಸ್ ಏನಂತ ಕರಿತೀವಿ? ವೈಟ್ ಬ್ಲಡ್ ಸೆಲ್ಸ್ ಅನ್ನ ಲ್ಯೂಕೋಸೈಟ್ಸ್ ಅಂತ ಕರಿತೀವಿ. ಆರ್ಬಿಸಿಗಳನ್ನ ಎರಿಥ್ರೋಸೈಟ್ಸ್ ಅಂತ ಕರಿತೀವಿ. ಎರಿಥ್ರೋಸೈಟ್ಸ್ ಅಂತ ಕರಿತೀವಿ. ಯಾಕೆ? ಕೆಂಪು ಬಣ್ಣವನ್ನ ಸೂಚಿಸುತ್ತೆ. ಕೆಂಪು ಬಣ್ಣ ಅಂತ ಎರಿಥ್ರೋ. ಅರ್ಥ ಆಗ್ತಾ ಇದೆಯಾ? ಸೊ ಕೆಂಪು ಬಣ್ಣದ ಒಂದು ರಕ್ತ ಕಣಗಳನ್ನ ನಾವು ಎರಿಥ್ರೋಸೈಟ್ಸ್ ಅಂತ ಕೂಡ ಕರಿತೀವಿ. ಆರ್ಬಿಸಿಗಳು ಎರಿಥ್ರೋಸೈಟ್ಗಳು. ಅರ್ಥ ಆಯ್ತಾ? ನಿಮ್ಮ ಆಲ್ಗೆ ಇರುತ್ತಲ್ಲ, ರೆಡ್ ಆಲ್ಗೆ, ಬ್ರೌನ್ ಆಲ್ಗೆ, ಬ್ಲೂ ಗ್ರೀನ್ ಆಲ್ಗೆ, ಇವೆಲ್ಲ ನೆಕ್ಸ್ಟ್ ಹೇಳ್ತೀನಿ. ಆಲ್ಗೆ ಬಗ್ಗೆ ಪಾಠ ಮಾಡಬೇಕಾದ್ರೆ ನಾವು ಅವುಗಳ ಬಗ್ಗೆ ಕೂಡ ಮಾತಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಇಷ್ಟು ನಿಮಗೆ ಗೊತ್ತಿರಬೇಕಿಷ್ಟು. ಕ್ಯಾರೋಟಿನಾಯ್ಡ್ಸ್ ಅಂತ ಬರುತ್ತೆ. ಸೊ ನಿಮ್ಮ ಕ್ಲೋರೋಫಿಲ್ ಇರುತ್ತೆ ಅಂಡ್ ಝಾಂಥೋಫಿಲ್ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರಲ್ಲೂ ಕ್ಯಾರೋಟಿನಾಯ್ಡ್ಸ್ ಇರ್ತವೆ. ಈ ಕ್ಯಾರೋಟಿನಾಯ್ಡ್ಸ್ ಫುಡ್ ಅನ್ನು ಸ್ಟೋರ್ ಮಾಡ್ಕೊಟ್ಟು. ಕ್ಯಾರೋಟಿನಾಯ್ಡ್ಗಳು ಅಂದ್ರೆ ಇವು ಕೂಡ ಪ್ಲಾಸ್ಟಿಡ್ಸ್. ಅರ್ಥ ಆಯ್ತಾ? ಸೊ ಇವು ಫುಡ್ ಅನ್ನು ಸ್ಟೋರ್ ಮಾಡ್ಕೊಳ್ಳುವಂತ ಏನು ಪ್ಲಾಸ್ಟಿಡ್ಗಳಾಗಿದ್ದಾವೆ, ವರ್ಣಕಗಳು ಆಗಿರ್ತವೆ. ಇದು ಗೊತ್ತಿಲ್ಲ ನಿಮಗೆ. ದೆನ್ ವ್ಯಾಕ್ಯೂಲ್ ಅಂತ ಬರ್ಕೊಳ್ಳಿ. ವ್ಯಾಕ್ಯೂಲ್ ಇಲ್ಲಿ ನೋಡ್ಬೋದು ನೀವು. ನಿನ್ನೆ ನಾನು ನಿಮಗೆ ಜಸ್ಟ್ ಒಂದು ಇದು ಹೇಳಿದೆ. ಸೊ ವ್ಯಾಕ್ಯೂಲ್ ಅನ್ನುವಂಥದ್ದು ಪ್ಲಾಂಟ್ ಸೆಲ್ ಅಲ್ಲಿ ತುಂಬಾ ದೊಡ್ಡದಾಗಿದೆ. ಕೆನ್ ಯು ಸಿ ದಿಸ್? ನೋಡ್ತಾ ಇದ್ದೀರಾ? ಇದು ನ್ಯೂಕ್ಲಿಯಸ್. ವ್ಯಾಕ್ಯೂಲ್ ನೋಡಿ, ಇಲ್ಲಿದೆ ಚಿಕ್ಕದಾಗಿ. ಎಲ್ಲ ಇದೆಯಲ್ಲ ನೋಡಿ ವ್ಯಾಕ್ಯೂಲ್. ಅನಿಮಲ್ ಸೆಲ್ ನೋಡಿ ತುಂಬಾ ಚಿಕ್ಕದಾಗಿದೆ ಅಂಡ್ ಮೆನಿ ಇನ್ ನಂಬರ್. In animal cells, vacuoles are smaller and many in number. ಬರ್ಕೋಬೇಕಂಗೆ. Vacuoles in animal cells are smaller and many in number. ಕನ್ನಡದಲ್ಲಿ ವ್ಯಾಕ್ಯೂಲ್ ಅನ್ನ ರಸದಾನಿ ಅಂತ ಕರಿತೀವಿ. ರಸದಾನಿ. ಸೊ ಈ ರಸದಾನಿಗಳು ಕನ್ನಡದಲ್ಲಿ ಬರ್ಕೊಳ್ಳಿ. ಪ್ರಾಣಿ ಜೀವಕೋಶದಲ್ಲಿ ಚಿಕ್ಕದಾಗಿದ್ದು ಸಂಖ್ಯೆಯಲ್ಲಿ ಹಲವಾರು ಕಂಡು ಬರ್ತವೆ. ಬರ್ಕೊಂಡ್ರಾ? ಓಕೆ ಸರ್. ಇಲ್ಲಿ ನೋಡಿ ಸರ್, ವ್ಯಾಕ್ಯೂಲ್ ಚಿಕ್ಕದಾಗಿದೆ, ಮೆನಿ ನಂಬರ್ ಇದೆ. ಸೊ ಒಂದು 10 ಇರ್ಬೋದು, 15 ಇರ್ಬೋದು. ಓಕೆನಾ? ಇಲ್ಲಿ ನೋಡಿ ಸರ್, ಪ್ಲಾಂಟ್ ಸೆಲ್ ಬನ್ನಿ. ಇನ್ ಪ್ಲಾಂಟ್ ಸೆಲ್ ಇದು ಇಂಪಾರ್ಟೆಂಟ್. ವ್ಯಾಕ್ಯೂಲ್ ಇನ್ ಪ್ಲಾಂಟ್ ಸೆಲ್. ವ್ಯಾಕ್ಯೂಲ್ ಇಸ್ ದಿ ಲಾರ್ಜೆಸ್ಟ್ ಸೆಲ್ ಆರ್ಗನಲ್. ಕ್ಯಾನ್ ಯು ಸಿ ದಿಸ್? ಕಾಣಿಸ್ತಾ ಇದೆಯಾ? ಸೊ ಇದೇ ತಾನೇ ದೊಡ್ಡದಕ್ಕಿಂತ. ಸೊ ಇಸ್ ದಿ ಲಾರ್ಜೆಸ್ಟ್ ಸೆಲ್ ಆರ್ಗನಲ್ ಇನ್ ದಿ ಪ್ಲಾಂಟ್ ಸೆಲ್. ಸಸ್ಯ ಜೀವಕೋಶದಲ್ಲಿ ರಸದಾನಿಯು ಅತ್ಯಂತ ದೊಡ್ಡ ಕಣದಂಗವಾಗಿದೆ. ಸೊ ಲಾರ್ಜೆಸ್ಟ್ ಸೆಲ್ ಆರ್ಗನಲ್ ಇನ್ ದಿ ವ್ಯಾಕ್ಯೂಲ್. ಓಕೆ, ಅಂಡ್ ಬರ್ಕೊಳ್ಳಿ ಅಲ್ಲ ಇನ್ನೊಂದು ಪಾಯಿಂಟ್. ಇಟ್ ಈಸ್ ಆಕ್ಯುಪೈಡ್ in plant cell alle it is occupied up to 60 to 90% of the cell. ಇದು 60 ರಿಂದ 90% ನಷ್ಟು ಜೀವಕೋಶವನ್ನು ಆವರಿಸಿಕೊಂಡಿದೆ. ಅರ್ಥ ಆಯ್ತಾ? ಸೊ 60 to 90% ಅಷ್ಟು ದೊಡ್ಡದಾಗಿದೆಯಪ್ಪ. ಇದು ತುಂಬಾ ದೊಡ್ಡದಾಗಿ ಇದೆ ಸರ್. ಇಟ್ ಇಸ್ ಅ ಮೆಂಬ್ರೇನಸ್ ಸೆಲ್ ಆರ್ಗನಲ್. ಇದು ಕಣದಂಗ, ಇದು ಉಪಯುಕ್ತ ಕಣದಂಗವಾಗಿದೆ. ಆಮೇಲೆ ಇದು ಒಳಗಡೆ ಏನಿದೆ ಅಂದ್ರೆ ಫುಲ್ ಲಿಕ್ವಿಡ್ ಇದೆ. ಯಾವ ಲಿಕ್ವಿಡ್ ಇದೆ? ದ್ರವ ಇದೆ, ಇನ್ನೇನು ಇಲ್ಲ ಇದರಲ್ಲಿ. ಫ್ಲೂಯಿಡ್ ಇದೆ. ಸರ್ ಈ ಫ್ಲೂಯಿಡ್ ಏನು ಅಂತ ಕೇಳಿದ್ರೆ ಇಲ್ಲಿ ನೋಡಿ ಸರ್, ಇದ್ರ ಒಳಗಡೆ ಇರುವಂತ ಫ್ಲೂಯಿಡ್ ಯಾವುದು ಅಂದ್ರೆ ಸೆಲ್ ಸ್ಯಾಪ್ ಅಂತ ಕರಿತೀವಿ. ಸೆಲ್ ಸ್ಯಾಪ್, ಕೋಶರಸ ಅಂತ ಕರಿತೀವಿ. ವ್ಯಾಕ್ಯೂಲ್ is filled by cell sap. It's an empty organel. ಇದೊಂದು ಟೊಳ್ಳಾದ ಕಣದಂಗವಾಗಿದೆ. ಟೊಳ್ಳಾದ ಕಣದಂಗವಾಗಿದೆ. ಏನಿಲ್ಲ ಇದರೊಳಗಡೆ, ಬರೀ ಏನೋ ಫ್ಲೂಯಿಡ್ ತುಂಬಿಕೊಂಡಿದೆ ಅಷ್ಟೇ. ಏನ್ ಕೆಲಸ ಮಾಡುತ್ತೆ ಸರ್ ಇದು? ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ದಿ ಮೈನ್ ಫುಡ್ ಸ್ಟೋರಿಂಗ್ ಆರ್ಗನಲ್ ಇನ್ ದಿ ಪ್ಲಾಂಟ್ ಸೆಲ್. ಇದು ಸಸ್ಯಗಳಲ್ಲಿ ಪ್ರಮುಖವಾದ ಆಹಾರವನ್ನು ಶೇಖರಿಸುವ ಕಣದಂಗವಾಗಿದೆ. ಅರ್ಥ ಆಯ್ತಾ? ಅಂಡ್ ಇಟ್ ಇಸ್ ಫಿಲ್ಡ್ ವಿತ್ ದಿ ಸೆಲ್ ಸ್ಯಾಪ್ ಅಂಡ್ ದಿಸ್ ಮೆಂಬ್ರೇನ್. ಈ ವ್ಯಾಕ್ಯೂಲ್ಗೆ ಒಂದು ಕವರಿಂಗ್ ಇದೆಯಲ್ಲ, ಈ ಮೆಂಬ್ರೇನ್ ಅನ್ನು ನಾವು ಟೋನೋಪ್ಲಾಸ್ಟ್ ಅಂತ ಕರಿತೀವಿ. ಟೋನೋಪ್ಲಾಸ್ಟ್ is the membrane, okay, which is covered on vacuole. Vacuole ಸುತ್ತುವರಿದಿರುವಂತದ್ದು ಯಾವುದು? ಟೋನೋಪ್ಲಾಸ್ಟ್. ಓಕೆ, ಟೋನೋಪ್ಲಾಸ್ಟ್ ಅನ್ನುವಂಥದ್ದು ಇಟ್ ಇಸ್ ದಿ ಔಟರ್ಮೋಸ್ಟ್ ಕವರಿಂಗ್ ಆಫ್ ವ್ಯಾಕ್ಯೂಲ್. ಆಯ್ತಾ? ವ್ಯಾಕ್ಯೂಲ್ಸ್ ಆಫ್ ದಿ ಸ್ಟ್ರಕ್ಚರ್ಸ್ ಬರ್ಕೊಳ್ಳಿ. ಇನ್ನೊಂದು ಪಾಯಿಂಟ್. ವ್ಯಾಕ್ಯೂಲ್ಸ್ ಆಫ್ ದಿ ಸ್ಟ್ರಕ್ಚರ್ಸ್ which stores food, excess water, waste products in the plants and also helps in the digestion. ಕನ್ನಡದಲ್ಲಿ ಬರ್ಕೊಳ್ಳಿ. ರಸದಾನಿಗಳು ಆಹಾರ ಸಂಸ್ಕರಣೆ, ಅಧಿಕವಾದ ನೀರು, ತ್ಯಾಜ್ಯ ವಸ್ತುಗಳು ಇವೆಲ್ಲವನ್ನು ಸಸ್ಯಗಳಲ್ಲಿ ನಿಯಂತ್ರಣ ಮಾಡುತ್ತವೆ. ಅಂದ್ರೆ ವೇಸ್ಟ್ ಮಟೀರಿಯಲ್ಸ್, ವೇಸ್ಟ್ ಏನೇನು ರಿಲೀಸ್ ಆಗುತ್ತೆ ಪ್ಲಾಂಟ್, ಅದನ್ನೆಲ್ಲ ಹೊರಗಡೆ ಹಾಕೋದು ವ್ಯಾಕ್ಯೂಲ್ಸ್.
ಅರ್ಥ ಆಗ್ತಿದೆಯಾ? ಸೆಲ್ ಒಳಗಡೆ ಏನೇ ವೇಸ್ಟ್ ಬಂದು ಹೊರಗಡೆ ಹಾಕೋದು ಯಾವುದು? ವ್ಯಾಕ್ಯೂಲ್ಗಳು. ಜೀವಕೋಶದ ಯಾವುದೇ ತ್ಯಾಜ್ಯ ವಸ್ತುಗಳು ಇದ್ರೂ ಕೂಡ ಅದನ್ನು ಹೊರಗಡೆ ಹಾಕುವಂತ ಕೆಲಸ ಸದನಗಳು ಮಾಡ್ತವೆ. ಅಂಡ್ ದೆನ್ ಜೀವಕೋಶದಲ್ಲಿ ಫಾರ್ ಎಕ್ಸಾಂಪಲ್ ಸೆಲ್ ಒಳಗಡೆ ವಾಟರ್ ಕಂಟೆಂಟ್ ಜಾಸ್ತಿ ಆದ್ರೆ ಸೆಲ್ ಬ್ಲಾಸ್ಟ್ ಆಗ್ಬಿಡುತ್ತೆ. ನಿಮಗೆ ಗೊತ್ತಿಲ್ಲ. ಸೊ ಈ ಒಂದು ಅಕ್ವಾಟಿಕ್ ಪ್ಲಾಂಟ್ಸ್ ಇದಾವಲ್ಲ, ಜಲಚರ ಸಸ್ಯಗಳು, ಸೊ ಇವೆಲ್ಲ ನೀರಲ್ಲಿ ಇರೋದ್ರಿಂದ ನೀರು ಅಧಿಕವಾಗಿ ಏನಾಗುತ್ತೆ, ನೀರು ಅಧಿಕವಾಗಿ ಒಂದು ಸಸ್ಯಗಳಿಗೆ ಎಂಟ್ರಿ ಆಗ್ತಾ ಇರುತ್ತೆ. ಇದಾದಾಗ ಇಮಿಡಿಯೇಟ್ ಅವುಗಳು ಹೊರಗಡೆ ಹಾಕುವಂತ ಕೆಲಸ ಆಗ್ತಾ ಇರಬೇಕು. ಇಲ್ಲ ಅಂದ್ರೆ ಸೆಲ್ ಏನಾಗುತ್ತೆ, ಬ್ಲಾಸ್ಟ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಈ ಸೆಲ್ ಬ್ಲಾಸ್ಟ್ ಆಗದೆ ಇರೋ ರೀತಿ ಸೆಲ್ ಇಂದ ಇಮಿಡಿಯೇಟ್ ವಾಟರ್ ಹೊರಗಡೆ ಹಾಕುವಂತ ಕೆಲಸ, ಎಕ್ಸೆಸ್ ಅಮೌಂಟ್ ಆಫ್ ವಾಟರ್ ಹೊರಗಡೆ ಹಾಕುವಂತ ಕೆಲಸ, ಎಕ್ಸ್ಕ್ರೀಟ್ ಮಾಡುವಂತ ಕೆಲಸ ಈ ವ್ಯಾಕ್ಯೂಲ್ಸ್ ಮಾಡ್ತಾ ಇರ್ತವೆ. ಅರ್ಥ ಆಗ್ತಿದೆಯಾ? ಪ್ಲಾಂಟ್ ಸೆಲ್ ಅಲ್ಲಿ ದೇ ಪ್ಲೇ ಅ ವೆರಿ ಕ್ರೂಷಿಯಲ್ ರೋಲ್ ಇನ್ ದಿ ಪ್ಲಾಂಟ್ ಸೆಲ್ಸ್, ಬಟ್ ನಾಟ್ ಇನ್ ದಿ ಅನಿಮಲ್ ಸೆಲ್ಸ್. ದೇ ಪ್ಲೇ ಅ ವೆರಿ ಕ್ರೂಷಿಯಲ್ ರೋಲ್ ಇನ್ ದಿ ಪ್ಲಾಂಟ್ ಸೆಲ್ಸ್. ಅರ್ಥ ಆಗ್ತಿದೆಯಾ? ತುಂಬಾ ಕೀಲಕವಾದಂತಹ ಒಂದು ಇದನ್ನ ಪ್ಲೇ ಮಾಡ್ತಾ ಇರ್ತವೆ ಇಲ್ಲಿ ಸಸ್ಯಗಳ ಜೀವಕೋಶದಲ್ಲಿ. ಇಲ್ಲಾಂದ್ರೆ ಸಸ್ಯನೇ ಬ್ಲಾಸ್ಟ್ ಆಗುತ್ತೆ. ಇವಿಲ್ಲ ಅಂದ್ರೆ ಆಮೇಲೆ ಯಾವುದೇ ವೇಸ್ಟ್ ಮಟೀರಿಯಲ್ ಕೂಡ ಬಂದ ತಕ್ಷಣ ಹೊರಗಡೆ ಹಾಕುವಂತ ಕೆಲಸ ಆಗುತ್ತೆ. ಇಲ್ಲಾಂದ್ರೆ ಅದರಲ್ಲಿ ವಿಷ ಆಗಿ ಸಸ್ಯ ಸತ್ತೋಗುತ್ತೆ. ಅಲ್ಲೇ ಇದ್ರೆ ಪಾಯ್ಸನ್ ಆಗಿ ಸತ್ತೋಗುತ್ತೆ ಪ್ಲಾಂಟ್. ಅರ್ಥ ಆಗ್ತಿದೆಯಾ? ಸೊ ಈ ಕೆಲಸವನ್ನ ಪ್ರಮುಖವಾಗಿ ಈ ಒಂದು ಇದು ಮಾಡ್ತಾ ಇರುತ್ತೆ. ಆಮೇಲೆ ಅರೌಂಡ್ 60 to 90% ಆಫ್ ದಿ ಸೆಲ್ ಈಸ್ ಓಕೆ ಆಕ್ಯುಪೈಡ್ ಬೈ ದಿ ವ್ಯಾಕ್ಯೂಲ್. ಇದು ನಿಮಗೆ ಗೊತ್ತು. ಆಮೇಲೆ ಇದು ಕೆಲವೊಂದು ಎಂಜೈಮ್ಗಳನ್ನು ಕೂಡ ರಿಲೀಸ್ ಮಾಡುತ್ತೆ. ಎಲ್ಲಿ ನಮ್ಮ ಸೆಲ್ಗೆ ಬೇಕಾಗಿರುವಂತ ಎಂಜೈಮ್ಸ್ ಅನ್ನು ಕೂಡ ರಿಲೀಸ್ ಮಾಡುತ್ತೆ. ಅಪಾಯಿಂಟ್ ಮಾಡ್ಕೊಳ್ಳಿ. ಇಟ್ ರಿಲೀಸಸ್ ಸಮ್ ಎಂಜೈಮ್ಸ್ ರಿಕ್ವೈರ್ಡ್ ಫಾರ್ ದಿ ಸೆಲ್. ಇದು ಜೀವಕೋಶಕ್ಕೆ ಬೇಕಾದ ಹಲವು ಕಿಣ್ವಗಳನ್ನು ಬಿಡುಗಡೆ ಮಾಡುತ್ತದೆ. ಓಕೆನಾ? ಕ್ಲಿಯರ್ ಅಲ್ಲ ಸರ್? ಇದರಲ್ಲಿ ಏನು ಡೌಟ್ ಇಲ್ಲ ಅಲ್ವಾ? ಏನು ಡೌಟ್ ಇಲ್ಲ, ಏನು ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ನೋಡಿ, ನೆಕ್ಸ್ಟ್ ನಮ್ಮ ನ್ಯೂಕ್ಲಿಯಸ್ ಬಗ್ಗೆ ಮಾತಾಡೋಣ. ನ್ಯೂಕ್ಲಿಯಸ್ ಲಾಸ್ಟ್ ಇರುವಂತ ಒಂದು ಸೆಲ್ ಆರ್ಗನಲ್, ವೆರಿ ಇಂಪಾರ್ಟೆಂಟ್ ಸೆಲ್ ಆರ್ಗನಲ್ ಯಾವುದು? ನ್ಯೂಕ್ಲಿಯಸ್, ಕೋಶ ಕೇಂದ್ರ ಅಂತ ಕರಿತೀವಿ. ಈ ನ್ಯೂಕ್ಲಿಯಸ್ ಇದೆ ಅಲ್ವಾ? ಸೊ ಈ ನ್ಯೂಕ್ಲಿಯಸ್ ಅನ್ನ ಡೆವಲಪ್ಮೆಂಟ್ ನ ಆಧಾರದ ಮೇಲೆ, ಸೊ ಬೇಸ್ಡ್ ಆನ್ ದಿ ಡೆವಲಪ್ಮೆಂಟ್ ಆಫ್ ನ್ಯೂಕ್ಲಿಯಸ್ we had classified cells into two types. So prokaryote ಅಂತ ಕರಿತೀವಿ, ಅಂಡರ್ ಡೆವಲಪ್ಡ್ ನ್ಯೂಕ್ಲಿಯಸ್ ಇದ್ರೆ ಅಲ್ಲಿ prokaryote ಅಂತ ಕರಿತೀವಿ. ಸೊ ವೆಲ್ ಡೆವಲಪ್ಡ್ ನ್ಯೂಕ್ಲಿಯಸ್ ಇದ್ರೆ ಅದನ್ನ ಯೂಕ್ಯಾರಿಯೋಟ್ ಅಂತ ಕರಿತೀವಿ. ಸೊ ಇವುಗಳ ಡಿಫರೆನ್ಸ್ ಬಳಸ್ತೀನಿ. ಸೊ ಒಂದು ಗೊತ್ತಿರಲಿ, ಯೂಕ್ಯಾರಿಯೋಟ್ ಅಂದ್ರೆ ಏನು ಅಂದ್ರೆ ಅಭಿವೃದ್ಧಿ ಹೊಂದಿದಂತ ಕೋಶ ಕೇಂದ್ರವನ್ನು ಹೊಂದಿರುವಂತ ಜೀವಕೋಶ. ಸೊ ಅಭಿವೃದ್ಧಿ ಒಂದು ಹಂತದಲ್ಲಿ ಇರುವಂತಹ ಜೀವಕೋಶಗಳಿಗೆ ನಾವು ಪ್ರೊಕ್ಯಾರಿಯೋಟ್ಗಳು ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಈ ಒಂದು ಕೋಶ ಕೇಂದ್ರ ಅನ್ನುವಂಥದ್ದು ಫಾರ್ ಎಕ್ಸಾಂಪಲ್ ನೀವು ನೋಡೋದಾದ್ರೆ ಈ ಒಂದು ಅನಿಮಲ್ ಸೆಲ್ ಅಲ್ಲಿ ಲಾರ್ಜೆಸ್ಟ್ ಸೆಲ್ ಆರ್ಗನಲ್ ಯಾವ್ದಪ್ಪ? ಯಾವುದು ಬರ್ಕೋಬೇಕು? ಸೊ ನ್ಯೂಕ್ಲಿಯಸ್ ಅಂತ ಹೆಡಿಂಗ್ ಹಾಕೊಂಡು ಕೋಶ ಕೇಂದ್ರ ಅಂತ ಹಾಕ್ಬಿಟ್ಟು ನ್ಯೂಕ್ಲಿಯಸ್ ಇಸ್ ದಿ ಲಾರ್ಜೆಸ್ಟ್ ಸೆಲ್ ಆರ್ಗನಲ್ ಇನ್ ದಿ ಅನಿಮಲ್ ಸೆಲ್. ನ್ಯೂಕ್ಲಿಯಸ್ ಇಸ್ ದಿ largest cell organelle in the animal cells. Okay na? Some nucleus ಬಗ್ಗೆ ಹೇಳಬೇಕು ಅಂದ್ರೆ it is the brain of the cell. It is the brain of the cell and it is also known as control center of the cell. ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಏನಕ್ಕೆ ಅಂದ್ರೆ ಈ ಸೆಲ್ ಅನ್ನು ಕಂಪ್ಲೀಟ್ ಕಂಟ್ರೋಲ್ ಮಾಡುವಂತ ಕೆಲಸ, ಈ ಜೀವಕೋಶವನ್ನ ನೀನಿಂಗ್ ಮಾಡು ಅಂತ ಎಲ್ಲದಕ್ಕೂ ಡೈರೆಕ್ಷನ್ಸ್ ಅನ್ನು ಕೊಡುವಂತ ಕೆಲಸ ನ್ಯೂಕ್ಲಿಯಸ್ ಮಾಡ್ತಾ ಇರುತ್ತೆ. ಡೈರೆಕ್ಷನ್ಸ್ ಕೊಡುತ್ತೆ, ಏನು ಬೇಕೋ, ಯಾವ ಕೆಲಸ ಯಾವಾಗ ಆಗಬೇಕು. ನೋಡಿ, ಹುಷಾರ್ ತಪ್ಪಿದೆ ಈ ಸೆಲ್, ನಮ್ಮ ಸೆಲ್ ಹುಷಾರ್ ತಪ್ಪಿದೆ, ಈ ಸೆಲ್ಗೆ ಬೇಗ ಈ ತರ ಏನಾದ್ರು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋದು, ಈ ಕೆಲಸ ಮಾಡಿ, ಈ ಎಂಜೈಮ್ ಬಿಡುಗಡೆ ಮಾಡಿ, ನೀವು ಇದನ್ನ ತಗೊಂಡು ಬೇಗ ಕೊಡಿ ಅಂತ ಎಲ್ಲವನ್ನು ಡೈರೆಕ್ಟ್ ಮಾಡುವಂತದ್ದು, ಎಲ್ಲಾನು ಕಂಟ್ರೋಲ್ ಮಾಡುವಂತ ಕೆಲಸ ಯಾರು ಮಾಡ್ತಾರೆ? ಕೋಶ ಕೇಂದ್ರ, ನ್ಯೂಕ್ಲಿಯಸ್. ಅದಕ್ಕೆ ಇದನ್ನ ಕಂಟ್ರೋಲ್ ಸೆಂಟರ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಕನ್ನಡದಲ್ಲಿ ಬರ್ಕೊಳ್ಳಿ. ಇದನ್ನು ಕೋಶ ಕೇಂದ್ರವನ್ನು ಜೀವಕೋಶದ ಮೆದುಳು, ಕೋಶ ಕೇಂದ್ರವನ್ನು ಜೀವಕೋಶದ ಮೆದುಳು ಮತ್ತು ಜೀವಕೋಶದ ನಿಯಂತ್ರಣ ಕೇಂದ್ರ ಎಂದು ಕರೆಯಲಾಗುತ್ತದೆ. ಸೊ ಇಟ್ ಇಸ್ ಕಾಲ್ಡ್ ಆಸ್ ಬ್ರೈನ್ ಆಫ್ ದಿ ಸೆಲ್ ಅಂಡ್ ದಿ ಕಂಟ್ರೋಲ್ ಸೆಂಟರ್ ಆಫ್ ದಿ ಸೆಲ್. ಅರ್ಥ ಆಯ್ತಲ್ವಾ? ಅರ್ಥ ಆಗಿಲ್ವಾ? ಆಮೇಲೆ ಒಂದು ಕ್ಲೋರೋಪ್ಲಾಸ್ಟ್ ಬಗ್ಗೆ ಹೇಳ್ಬೇಕು ನಾನು. ಸೊ ಪ್ಲಾಸ್ಟಿಡ್ ಏನಿದೆ, ಈವನ್ ದಿಸ್ ಹ್ಯಾಸ್ ಇಟ್ಸ್ ಓನ್ ಜೆನೆಟಿಕ್ ಮಟೀರಿಯಲ್, DNA. ತುಂಬಾ ಇಂಪಾರ್ಟೆಂಟ್ ಇದು, ಯಾಕಂದ್ರೆ ತುಂಬಾ ಎಕ್ಸಾಮ್ಸ್ ಅಲ್ಲಿ ಇದ್ರ ಮೇಲೆ ಕ್ವಶ್ಚನ್ ಆಗಿದೆ. ವಿಚ್ ಆರ್ ದಿ ಸೆಲ್ ಆರ್ಗನಲ್ಸ್ ಕಂಟೈನ್ಸ್ ಇಟ್ಸ್ ಓನ್ ಜೆನೆಟಿಕ್ ಮಟೀರಿಯಲ್ ಅಂತ. ಗೊತ್ತಾಯ್ತಾ? ಅದಕ್ಕೆ ಒಂದು ಗೊತ್ತಿದೆ, ಮೈಟೋಕಾಂಡ್ರಿಯಾ ತನ್ನದೇ ಆದಂತ ಜೆನೆಟಿಕ್ ಮಟೀರಿಯಲ್ DNA ಹೊಂದಿದೆ. ಅದಾದ್ಮೇಲೆ ಪ್ಲಾಸ್ಟಿಡ್ ಅಥವಾ ಕ್ಲೋರೋಪ್ಲಾಸ್ಟ್, ಈ ಪತ್ರಹರಿತು ಅನ್ನುವಂಥದ್ದು ತನ್ನದೇ ಆದಂತ DNA ಹೊಂದಿದೆ. ಬರ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಪತ್ರಹರಿತು ತನ್ನದೇ ಆದಂತ ಆನುವಂಶಿಕ ವಸ್ತುವನ್ನು ಹೊಂದಿದೆ, ಕಡಿಮೆ ಪ್ರಮಾಣದ ಆನುವಂಶಿಕ ವಸ್ತುವನ್ನು ಹೊಂದಿರ್ತವೆ. ಆದರೆ ನ್ಯೂಕ್ಲಿಯಸ್ ಬರ್ಕೊಳ್ಳಿ, ನ್ಯೂಕ್ಲಿಯಸ್ ಹ್ಯಾಸ್ ದಿ genetic material. Nucleus has the genetic material in the bracket DNA and RNA, and it acts as the carrier of genetic information from one cell to another cell. Cell division ಆಗಬೇಕಾದ್ರೆ ಒಂದು ಸೆಲ್ ಎರಡಾಗುತ್ತೆ ತಾನೆ? ಅರ್ಥ ಆಗ್ತಾ ಇಲ್ವಾ? ಒಂದಿದ್ದು ಇನ್ನೊಂದು ಆಗಬೇಕಂದ್ರೆ ಇಲ್ಲಿಂದ ತಗೊಂಡೋಗಲ್ವಾ? ಸೊ ಇವಾಗ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಪ್ಪ. ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಗೆ ಆನುವಂಶಿಕ ಒಂದು ಇದನ್ನ ಮಾಹಿತಿಯನ್ನು ತಗೊಂಡೋಗುತ್ತೆ ಅಂತ ಹೇಳಿದ್ನಲ್ವಾ? ಫಾರ್ ಎಕ್ಸಾಂಪಲ್, ನಿಮಗೆ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಮುಖ ತೊಳಿತೀರಾ, ಸ್ನಾನ ಮಾಡ್ತೀರಾ. ಸ್ನಾನ ಮಾಡಬೇಕಾದ್ರೆ ಮಿನಿಮಮ್ ನಿಮ್ಮ ಮುಖ ತೊಳಿಬೇಕಾದ್ರೆ ನೀವು 1,00,000 ಸೆಲ್ಸ್ ಆದ್ರೂ ಸಾಯ್ತಾವೆ, ಸತ್ತು ಬಿದ್ದಿರ್ತಾವೆ ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ. ಆ 1,00,000 ಸೆಲ್ಸ್ ಮತ್ತೆ ಹೊಸದಾಗೆ ಬಂದಿರ್ತಾವೆ, ಡೆವಲಪ್ ಆಗಿರ್ತಾವೆ ನಿಮ್ಮ ಸ್ಕಿನ್ ಮೇಲೆ. ಅರ್ಥ ಆಯ್ತಾ? ಇವಾಗ 1,00,000 ಸೆಲ್ಸ್ ಸತ್ತೋದು, 1,00,000 ಸೆಲ್ಸ್ ಹೊಸದಾಗಿ ಬಂದವು. ಹೆಂಗ್ ಬಂದವು? ಅಲ್ಲಿ ಇದ್ವಲ್ಲ ಹಳೆ ಸೆಲ್ಸ್, ಅವು ಮೆಚೂರ್ ಆಗಿದ್ವು, ಅವು ಡಿವೈಡ್ ಮಾಡಿದ್ವು ಮತ್ತೆ ಪಟ್ ಅಂತ. ಇಲ್ಲಿ ಖಾಲಿ ಆಗಿದ ತಕ್ಷಣ ವಿಭಜನೆ ಮಾಡಿ ತುಂಬಿಸ್ಕೊಟ್ಟು. ಅರ್ಥ ಆಗ್ತಿದೆಯಾ? ಸೊ ಹೆಂಗೆ ತುಂಬಿಸಿದ್ವು? ನಿನ್ನೆ ಒಂದು ಕಲರ್, ಇವತ್ತೊಂದು ಕಲರ್ ಇದೀರಾ ನೀವು. ನಿನ್ನೆ ಫುಲ್ ವೈಟು, ಯಾವ ತರ ಸೆಲೆನ ಗೊಮ್ಮೆಸ್ತಾ ಇದ್ರೆ ನೆನೆ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಯಾವ ತರ ಕಿಸ್ಗೆಲ್ಲ ತಂಗಿತಾ ಇದೀರಾ ಇಲ್ಲ ತಾನೆ? ನಿನ್ನೆ ಯಾವ ಕಲರ್ ಇದ್ರು, ಇವತ್ತು ಅದೇ ಕಲರ್ ಅಲ್ವಾ? ಸೊ ಏನ್ ಅರ್ಥ ಇದು? ಅದರಲ್ಲಿ ಜೆನೆಟಿಕ್ ಮಟೀರಿಯಲ್ ಅಲ್ಲಿ ಆ ಜೆನೆಟಿಕ್ ಮಟೀರಿಯಲ್ ಏನಿತ್ತು ಅದೇ ಹೊಸ ಸೆಲ್ ಕೂಡ ಸೇಮ್ ಡಿಟ್ಟು ಕಾಪಿ ಇದೆ. ಸೊ ಹಂಗಾಗಿ ಕಲರ್ ಚೇಂಜ್ ಆಗಲ್ಲ. ಗೊತ್ತಾಯ್ತಲ್ವಾ? ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಇದೆಲ್ಲ ಎಲ್ಲಿಂದ ಬರ್ತಾ ಇದೆ, ವರ್ಗಾವಣೆ ಎಲ್ಲಿಂದ ಆಗ್ತಾ ಇದೆ ಅಂದ್ರೆ ಕೋಶ ಕೇಂದ್ರದಲ್ಲಿ ವರ್ಗಾವಣೆಯನ್ನ ಆಗ್ತಾ ಇದೆ. ಆಮೇಲೆ ಇನ್ನೊಂದು ಪಾಯಿಂಟ್ ಬರ್ಕೊಳ್ಳಿ, ನ್ಯೂಕ್ಲಿಯಸ್ ಹ್ಯಾಸ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್. ನ್ಯೂಕ್ಲಿಯಸ್ ಹ್ಯಾಸ್ network of thread-like structures called chromatin. ನೋಡಿ ಹಿಂಗೆ ಸೆಲ್ ಅನ್ಕೊಳ್ಳಿ, ಇದು ಈ ಸೆಲ್ ಅಲ್ಲಿ ನ್ಯೂಕ್ಲಿಯಸ್ ಇದೆ. ಸೊ ಇದರಲ್ಲಿ ಕ್ರೋಮ್ಯಾಟಿನ್ ಇದೆ. ಕೋಶ ಕೇಂದ್ರದಲ್ಲಿ
ಕೋಶ ಕೇಂದ್ರದಲ್ಲಿ ಕ್ರೊಮ್ಯಾಟಿನ್ ಇದು ಗೊತ್ತಾಯ್ತಾ? ಕನ್ನಡದಲ್ಲಿ ಹೇಳ್ತೀನಿ ಏನಪ್ಪಾ, ಕನ್ನಡದಲ್ಲಿ ಹೇಳಿಲ್ವಾ? ಬರ್ಕೊಳ್ಳಿ. ಕೋಶ ಕೇಂದ್ರವು ಗುಣಲಕ್ಷಣಗಳ ಜೊತೆಯಲ್ಲಿ ಆನುವಂಶಿಕ ವಸ್ತುವನ್ನು ಒಂದು ಜೀವಕೋಶದಿಂದ ಇನ್ನೊಂದು ಜೀವಕೋಶಕ್ಕೆ ವರ್ಗಾವಣೆ ಮಾಡಿಕೊಳ್ಳುತ್ತದೆ. ಇಲ್ಲಿ ನೋಡಿಪ್ಪ, ಇದು ಒಳಗಡೆ ಇದೆಯಲ್ಲ. ಸೊ ಈ ಕೋಶ ಕೇಂದ್ರದ ಒಳಗಡೆ ಕನ್ನಡದಲ್ಲಿ ಬರ್ಕೊಂಡ್ಬಿಡಿ, ಇಂಗ್ಲಿಷ್ ಅಲ್ಲಿ ಹೇಳಿ. ಕೋಶ ಕೇಂದ್ರದಲ್ಲಿ ದಾರದ ಎಳೆಗಳ ಥ್ರೆಡ್ ಲೈಕ್ ಅಂದ್ರೆ ದಾರದ ಎಳೆಗಳ ರೀತಿಯ ರಚನೆಗಳು ಕಂಡುಬರುತ್ತಿದ್ದು ಇವುಗಳನ್ನು ವರ್ಣತಂತಿಗಳು ಎಂದು ಕರೆಯಲಾಗುತ್ತದೆ. ವರ್ಣತಂತಿಗಳು ಎಂದು ಕರೆಯಲಾಗುತ್ತದೆ. ಕ್ರೊಮ್ಯಾಟಿನ್ ಅಂದ್ರೆ ವರ್ಣತಂತಿ. ಅರ್ಥ ಆಗ್ತಾ ಇದೆಯಾ? ಓಕೆ ಸರ್. ಇವಾಗ ಈ ಸೆಲ್ ಏನಾಗುತ್ತೆ ನಿಮ್ಗೆ ಗೊತ್ತಿದೆ, ಡಿವಿಷನ್ ಆಗುತ್ತೆ. ಸೆಲ್ ಡಿವಿಷನ್ ಆಗುತ್ತಲ್ಲ, ಸೆಲ್ ಡಿವಿಷನ್ ಆಗ್ಬೇಕು ತಾನೆ. ಸೊ ಸೆಲ್ ಡಿವಿಷನ್ ಆಗಬೇಕಾದ್ರೆ ಸೆಲ್ ಏನಾಗುತ್ತೆ ಇಲ್ಲಿ ನೋಡೋಣ ಒಂದ್ಸಲ. ನೋಡಿ, ಹಿಂಗಿದೆ ಸೆಲ್ ಅನ್ಕೊಳ್ಳಿ. ಈ ಸೆಲ್ ಡಿವಿಷನ್ ಆಗಬೇಕಾದ್ರೆ ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಫಸ್ಟ್ ರೆಡಿ ಮಾಡ್ಕೊಡುತ್ತೆ. ಯಾವ್ದನ್ನ? ತನ್ನ ಜೆನೆಟಿಕ್ ಮೆಟೀರಿಯಲ್, ತನ್ನ ಡಿಎನ್ಎ ರೆಡಿ ಮಾಡ್ಕೊಡುತ್ತೆ. ಡಿಎನ್ಎ ನೋಡಿ ಇಲ್ಲಿ ಹಿಂಗಿದೆ. ಸೊ ಇದನ್ನ ಏನ್ ಮಾಡುತ್ತೆ ಹೊರಗಡೆಗೆ ಫಸ್ಟ್ ನಿಮ್ಗೆ ಸಿಂಪಲ್ ಆಗಿ ತೋರಿಸ್ತೀನಿ ನೋಡಿ. ಇನ್ನು ಸುತ್ತಕೊಳ್ಳೋ ಕೆಲಸ ಆಗುತ್ತೆ, ಕಾಯಿಲಿಂಗ್ ಆಗುತ್ತೆ ಡ್ಯೂರಿಂಗ್ ಸೆಲ್ ಡಿವಿಷನ್. ಓಕೆ, ದಿಸ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್, ಈ ದಾರದ ಎಳೆಗಳ ಆಕಾರದಲ್ಲಿ ರಚನೆಗಳು ಏನಾಗ್ತವೆ? ಸುರುಳಿ ಆಕಾರಕ್ಕೆ ಸುತ್ತಿಕೊಳ್ಳುವಂತ ಕ್ರಿಯೆ ನಡೆಯುತ್ತೆ. ಸೊ ಕಾಯಿಲಿಂಗ್ ಅಂತ ಕರಿತೀವಿ. ಸೊ ಈ ಕಾಯಿಲಿಂಗ್ ಆದಾಗ ಇಲ್ಲಿದಲ್ವಾ, ಇವುಗಳನ್ನ ಏನಂತ ಕರಿತೀವಿ ಗೊತ್ತಾ? ಇವುಗಳನ್ನ ನಾವು ಏನಂತ ಕರಿತೀವಿ? ಕ್ರೊಮ್ಯಾಟಿಡ್ಸ್ ಅಂತ ಕರಿತೀವಿ. ಏನಂತ ಕರಿತೀವಪ್ಪ? ಕ್ರೊಮ್ಯಾಟಿನ್ ಇತ್ತವಾಗಲಿ, ಇದು ಕ್ರೊಮ್ಯಾಟಿನ್ ದಾರ. ಸೊ ಇವಾಗ ಕ್ರೊಮ್ಯಾಟಿಡ್ ಆಯ್ತು ನೋಡ್ಕೊಳ್ಳಿ, ಕ್ರೊಮ್ಯಾಟಿಡ್ಸ್ ಆಯ್ತು, ಇವೆಲ್ಲ ಕ್ರೊಮ್ಯಾಟಿಡ್ಸ್. ಸೊ ಈ ಕಂಪ್ಲೀಟ್ ಸುತ್ತಕೊಂಡಿದೆಲ್ಲ, ಈ ಮಧ್ಯದಲ್ಲಿ ಒಂದು ಬ್ಯಾಂಡ್ ಇದೆ. ಓಕೆನಾ? ಮಧ್ಯದಲ್ಲಿ ಒಂದು ಬ್ಯಾಂಡ್ ಇದೆ. ಈ ಬ್ಯಾಂಡ್ ನಾವೇನಂತ ಕರಿತೀವಿ? ಸೆಂಟ್ರೋಮಿಯರ್ ಅಂತ ಕರಿತೀವಿ. ಈ ಬ್ಯಾಂಡ್ ಅನ್ನ ಸೆಂಟ್ರೋಮಿಯರ್ ಅಂತ ಕರಿತೀವಿ ಅಲ್ವಾ? ಸೊ ಈ ಬ್ಯಾಂಡ್ ಅನ್ನ ಸೆಂಟ್ರೋಮಿಯರ್, ಇವುಗಳನ್ನ ಕ್ರೊಮ್ಯಾಟಿಡ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಈ ಒಂದು ಸೆಟ್ ಅನ್ನ ಕಂಪ್ಲೀಟ್ ಹಿಂಗಿದೆಲ್ಲ. ಸೊ ಇದನ್ನ ನಾವು ಕ್ರೋಮೋಸೋಮ್ ಅಂತ ಕರಿತೀವಿ. ವರ್ಣತಂತು ಅಂತ ಕರಿತೀವಿ ಕನ್ನಡದಲ್ಲಿ. ತಂತಿ ಇದ್ದಿದ್ದು ಸುರುಳಿ ಆಕಾರಕ್ಕೆ ಬಂತು, ಆಯ್ತಾ? ಅದಾದ್ಮೇಲೆ ಸುರುಳಿ ಆಕಾರದಲ್ಲಿ ಒಟ್ಟಾರೆಯಾದಂತಹ ಒಂದು ರಚನೆಯನ್ನ ವರ್ಣತಂತು ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇಲ್ಲ? ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದೀನಿ, ಕಾಂಪ್ಲಿಕೇಟೆಡ್ ಆಗಿ ಹೇಳಿದ್ರೆ ಏನು ಅರ್ಥ ಆಗಲ್ಲ ನಿಮಗೆ. ಸೊ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಸೊ ಜೀವಕೋಶದ ಒಳಗಡೆ ಆನುವಂಶಿಕ ವಸ್ತು, ಸೊ ಒಂದು ಜೆನೆಟಿಕ್ ಮೆಟೀರಿಯಲ್, ಸೊ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಅಲ್ಲಿ ಇರುತ್ತೆ. ಅರ್ಥಕ್ಕೆ ದಾರದ ಎಳೆಗಳ ರೂಪದಲ್ಲಿ ಇರುತ್ತೆ. ಯಾವಾಗ ಕೋಶ ವಿಭಜನೆ ಆಗಬೇಕು, ಸೆಲ್ ಡಿವಿಷನ್ ಆಗಬೇಕು ಅಂತ ಸಂದರ್ಭದಲ್ಲಿ ಮೊದಲು ಈ ಆನುವಂಶಿಕ ವಸ್ತು ಅನ್ನುವಂಥದ್ದು ಜೆನೆಟಿಕ್ ಮೆಟೀರಿಯಲ್ ಏನಾಗುತ್ತೆ? ದಾರದ ತರ ಇತ್ತಲ್ಲ, ಸೊ ಇದೇನಾಗುತ್ತೆ? ಸುರುಳಿ ಆಕಾರಕ್ಕೆ ಸುತ್ತಕೊಳ್ಳುತ್ತೆ. ಈ ಸುತ್ತಕೊಳ್ಳೋದನ್ನ ಕಾಯಿಲಿಂಗ್ ಅಂತ ಕರಿತೀವಿ, ಕಾಯಿಲಿಂಗ್ ಪ್ರೋಸೆಸ್. ಈ ಕಾಯಿಲಿಂಗ್ ಆಗಬೇಕಾದ್ರೆ ಇಲ್ಲಿ ಏನಾಗುತ್ತೆ? ಈ ಒಂದು ರಚನೆಗಳನ್ನ ಹಿಂಗಾಗಿರುತ್ತಲ್ಲ, ಸೊ ಇದನ್ನ ಕ್ರೊಮ್ಯಾಟಿಡ್ಗಳು ಅಂತ ಕರಿತೀವಿ. ಕಾಯಿಲಿಂಗ್ ಆದ್ಮೇಲೆ ಈ ಆರ್ಮ್ಸ್ ಈ ಒಂದು ಆರ್ಮ್ಸ್ ಅಂದ್ರೆ ಏನು? ಹಸ್ತಗಳು ತರ ಇಲ್ವಾ? ಸೊ ಈ ಒಂದು ಆರ್ಮ್ಸ್ ನಾವು ಕ್ರೊಮ್ಯಾಟಿಡ್ಸ್ ಅಂತ ಕರಿತೀವಿ. ಸೊ ಈ ಒಟ್ಟಾರೆ ಈ ಸೆಟ್ ಅನ್ನ, ಆಯ್ತಾ, ಒಟ್ಟಾರೆಯಾಗಿ ಈ ಸೆಟ್ ಅನ್ನ ನಾವು ಕ್ರೋಮೋಸೋಮ್ ಅಂತ ಕರಿತೀವಿ. ಇದು ಒಂದು ಕ್ರೋಮೋಸೋಮ್, ಒಂದು ವರ್ಣತಂತು. ಅರ್ಥ ಆಗ್ತಿದೆಯಾ? ಇವಾಗ ಹೆಂಗ್ ಅರ್ಥ ಮಾಡ್ಕೋಬೇಕು? ಫಾರ್ ಎಕ್ಸಾಂಪಲ್ ನೋಡಿ, 23 ಕ್ರೋಮೋಸೋಮ್ಸ್, ಆಯ್ತಾ, ಯಾರಿಂದ ಬರ್ತವೆ? ಮೇಲಿಂದ ಬರ್ತವೆ. 23 ಕ್ರೋಮೋಸೋಮ್ಸ್ ಯಾರಿಂದ ಬರ್ತವೆ? ಫೀಮೇಲ್ ಇಂದ ಬರ್ತವೆ, ತಾಯಿಯಿಂದ ಬರ್ತವೆ. ಯಾರಿಗೆ? ಮಗುಗೆ. ಒಟ್ಟು 46 ಆಗಬೇಕು. ಸೊ ಇದರಲ್ಲಿ 22 ಜೊತೆ ಏನಂತ ಹೇಳ್ಬೋದಲ್ಲ? ಸೊ 22 ಜೊತೆ, 22 + 22 44. 22 ಜೊತೆ ಅಂದ್ರೆ 44 ವರ್ಣತಂತುಗಳು ತಾನೆ. ಸೊ ಇನ್ನೊಂದು ಜೊತೆ ಅಂದ್ರೆ ಬರೀ 2. ಇವೆರಡು ಏನು? ಅಲೋಸೋಮ್ಸ್. ಅಲೋಸೋಮ್ಸ್ ಅಂದ್ರೆ ಏನು? ಲಿಂಗ ನಿರ್ಧಾರಿತ ವರ್ಣತಂತುಗಳು, ಸೆಕ್ಸ್ ಡಿಟರ್ಮೈನಿಂಗ್ ಕ್ರೋಮೋಸೋಮ್ಸ್ 2. ಸೊ ಯಾವಿವೋ? XX ಆದ್ರೂ ಆಗಿರ್ಬೋದು, ಇಲ್ಲ XY ಆದ್ರೂ ಆಗಿರ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಇದು ಲಿಂಗವನ್ನ ನಿರ್ಧಾರ ಮಾಡುತ್ತೆ, ಈ ಗಂಡ ಈ ಹೆಣ್ಣ ಅನ್ನೋದನ್ನ ಡಿಸೈಡ್ ಮಾಡೋದು ಇವೆರಡು. ಸೊ ಇನ್ನ ಗಂಡು ಹೆಣ್ಣನ್ನು ಬಿಟ್ಟು ಸ್ಕಿನ್ ಕಲರ್, ಹೇರ್ ಕಲರ್, ಹೈಟು, ವೆಯ್ಟು, ನನ್ನ ಬಾಡಿ ಟೆಕ್ಸ್ಚರು, ನನ್ನ ವಾಯ್ಸು, ಅರ್ಥ ಆಗ್ತಾ ಇದೆಯಾ? ಸೊ ನನ್ನ ಕಿವಿಗಳಿರೋ ಶೇಪು, ನನ್ನ ಮೂಗಿರೋ ಶೇಪು, ನನ್ನ ಕಣ್ಣುಗಳಿರುವಂತಹ ಒಂದು ಕಣ್ಣುಗಳಲ್ಲಿ ಅವನ ರೆಟಿನಾ ಇರುವಂತಹ ಒಂದು ಕಲರು, ಎಲ್ಲವನ್ನು ಡಿಸೈಡ್ ಮಾಡುವಂತದ್ದು ಈ ಎಲ್ಲಾ ಲಕ್ಷಣಗಳನ್ನ, ಗುಣಲಕ್ಷಣಗಳನ್ನು ತಗೊಂಡಿರುವಂತದ್ದು 22 ಜೊತೆ ಅಂದ್ರೆ 44 ಕ್ರೋಮೋಸೋಮ್ಗಳು. ಅಮ್ಮನಿಂದ 22 ಬರ್ತವೆ, ಅಪ್ಪನಿಂದ 22 ಬರ್ತವೆ. ನೀವು ನಿಮ್ಮ ಅಪ್ಪನ ತರನೇ ಇರಲ್ಲ, ನಿಮ್ಮ ಅಮ್ಮ ಅಪ್ಪನ ಎರಡು ಮಿಕ್ಸ್ ಮಾಡಿದ್ರೆ ಮಿಕ್ಸ್ಡ್ ಬ್ರೇಡ್. ನೀವು ಮಿಕ್ಸ್ಡ್ ಬ್ರೇಡ್ ತಾನೇ ನಾವು. ಸೊ ನಮ್ಮ ಅಪ್ಪನ ತರನೇ ಇದೆಯಾ? ಡಿಟು ಜೆರಾಕ್ಸ್ ಇಲ್ಲ, ಅಮ್ಮನ ತರನೇ ಡಿಟು ಜೆರಾಕ್ಸ್ ಇದೆಯಾ? ಇಲ್ಲ. ಅಟ್ಲೀಸ್ಟ್ ಮೂಗಾರು ನಿಮ್ಮ ತರ ಬಂದಿರುತ್ತೆ, ಕಣ್ಣು ನಿಮ್ಮ ತರ ಬಂದಿರುತ್ತೆ, ಈ ತರ ಮಿಕ್ಸ್ ಆಗಿರುತ್ತೆ ತಾನೆ. ಸೊ ಇದನ್ನ ನೀವು ತಿಳ್ಕೋಬೇಕು. ಇಲ್ಲಿ ಇವುಗಳನ್ನ ಆಟೋಸೋಮ್ಗಳು ಅಂತ ಕರಿತೀವಿ. 44 ಏನಂತ ಕರಿತೀವಿ? ಆಟೋಸೋಮ್ಗಳು ಅಂತ ಕರಿತೀವಿ. ಆಟೋಸೋಮ್ಗಳು ಅಂದ್ರೆ ಕ್ಯಾರೆಕ್ಟರ್ ಡಿಸೈಡಿಂಗ್, ಓಕೆ, ಕ್ಯಾರೆಕ್ಟರ್ ಡಿಸೈಡಿಂಗ್ ಕ್ರೋಮೋಸೋಮ್ಸ್, ಗುಣಲಕ್ಷಣಗಳನ್ನ ನಿರ್ಧರಿಸುವಂತ ವರ್ಣತಂತುಗಳು. ಕ್ಯಾರೆಕ್ಟರ್ಸ್ ಅಂದ್ರೆ ಏನು? ಕ್ಯಾರೆಕ್ಟರ್ಸ್, ಫಿಸಿಕಲ್ ಕ್ಯಾರೆಕ್ಟರ್ಸ್, ಫಾರ್ ಎಕ್ಸಾಂಪಲ್ ಕಲರ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಇವೆಲ್ಲ ಕೂಡ ಫಿಸಿಕಲ್ ಕ್ಯಾರೆಕ್ಟರ್ಸ್, ಆಟೋಸೋಮ್ಗಳು ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಇನ್ನೆರಡು ಏನು? ಅಲೋಸೋಮ್ಗಳು, ಲಿಂಗವನ್ನ ನಿರ್ಧಾರ ಮಾಡುತ್ತೆ, ಸೆಕ್ಸ್ ಕ್ರೋಮೋಸೋಮ್ಸ್. ಸೊ ಇದನ್ನ ಸೈಡ್ ಇಡೋಣ. ಇಲ್ಲಿ ನೋಡಿ, ಈ ಒಂದು 46 ಕ್ರೋಮೋಸೋಮ್ಗಳ ಬಗ್ಗೆ ನಾವು ಮಾತಾಡಬೇಕು ಅಂದ್ರೆ 46 ಇಂಥವಿತ್ತು ನಮ್ಮಲ್ಲಿ. ಅರ್ಥ ಆಗ್ತಾ ಇದೆಯಾ? 46 ಇಂಥ ಕ್ರೋಮೋಸೋಮ್ಗಳು. ಸೊ ಪ್ರತಿಯೊಂದು ಕ್ರೋಮೋಸೋಮ್ ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕು ನೀವು. ಒಂದು ಕ್ರೋಮೋಸೋಮ್ ಎಲ್ಲೂ ಕೂಡ ಸಿಂಗಲ್ ಆಗಿರಬಾರ್ದು. ಒಂದು ಅಪ್ಪನಿಂದ ಬಂದಿದೆ, ಒಂದು ಅಮ್ಮನಿಂದ ಬರಲೇಬೇಕು, ಅಂದ್ರೆ ಎರಡು ಜೋಡಿ ಆಗಲೇಬೇಕು. ಸೊ ಇದನ್ನೇ ಪೇರ್ ಜೊತೆ ಅಂತ ಕರೀತೀವಿ. ಒಂದು ಅಮ್ಮನಿಂದ ಒಂದು ಅಪ್ಪನಿಂದ, ಹಿಂಗೆ ಪ್ರತಿಯೊಂದು ಕೂಡ ಪೇರ್ ಆಗಬೇಕು. 23 ಅಪ್ಪನಿಂದ ಬಂದಿದೆ ಅಂದ್ರೆ 23 ಅಮ್ಮನಿಂದ ಬಂದು 23 ಜೊತೆ ಸೇರ್ಕೋಬೇಕು ಒಂದೊಂದು ಕೂಡ, ಅವಾಗಲೇ ಪೇರ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಸೊ ಒಂದಿದ್ರೆ ನಾವು ಅದನ್ನ ಹ್ಯಾಪ್ಲಾಯ್ಡ್ ಅಂತ ಕರಿತೀವಿ. ಸೊ ತಂದೆಯಿಂದ ಬರೋದು ಹ್ಯಾಪ್ಲಾಯ್ಡ್ ಕ್ರೋಮೋಸೋಮ್, ಗೊತ್ತಲ್ಲ ನಿಮಗೆ? 1N ಅಂತ ಕರಿತೀವಿ, N ಅಂತ ಕರಿತೀವಿ. ಸೊ ಎರಡು ಸೇರ್ಕೊಂಡ ಮೇಲೆ ನಾವು ಡಿಪ್ಲಾಯ್ಡ್ 2N ಅಂತ ಕರಿತೀವಿ. ಎರಡು ಆಯ್ತಲ್ಲ, ಅದಕ್ಕೆ ಡಿಪ್ಲಾಯ್ಡ್ ಅಂತ ಕರಿತೀವಿ. ಇವೆಲ್ಲ ಅರ್ಥ ಮಾಡ್ಕೋಬೇಕು ಅಂದ್ರೆ ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಫಸ್ಟ್ ಏನ್ ಮಾಡೋಣ, ನ್ಯೂಕ್ಲಿಯಸ್ ಬಗ್ಗೆ ತಿಳ್ಕೊಂಡ್ಬಿಡೋಣ ಕ್ಲಿಯರ್ ಆಗಿ. ಬಟ್ ಇಲ್ಲಿ ಕ್ರೋಮೋಸೋಮ್ ಅಂದ್ರೆ ಗೊತ್ತಾಯ್ತಾ ನಿಮಗೆ? ಕ್ರೋಮೋಸೋಮ್ ಅಂದ್ರೆ ಗೊತ್ತಾಯ್ತಪ್ಪ. ಈ ಕ್ರೋಮೋಸೋಮ್ ಅನ್ನುವಂಥದ್ದು ಏನನ್ನ ಒಳಗೊಂಡಿದೆ ಅಂತ ಇವಾಗ ನೋಡೋಣ. ಇದನ್ನ ರಬ್ ಮಾಡಲ್ಲ ನಾನು, ಬೇಡ ಈ ಕಡೆ ಬರ್ತೀನಿ ನೋಡಿ. ಸರಿ, ಕ್ರೋಮೋಸೋಮ್ ಹಿಂಗಿರುತ್ತೆ ಸರ್, ಈ ಬ್ಯಾಂಡ್ಸ್ ಅನ್ನ ಹೊಂದಿರುತ್ತೆ. ಸೊ ಇಲ್ಲಿದೆಲ್ಲ ಮಿಡ್ಲ್ ಅಲ್ಲಿ ಇದನ್ನ ಸೆಂಟ್ರೋಮಿಯರ್ ಅಂತ ಕರಿತೀವಿ. ಸೆಂಟ್ರೋಮಿಯರ್ ಅಂತ ಕರಿತೀವಿ. ಇಲ್ಲಿ ನೋಡಿ, ನಾವೇನಾದ್ರೂ ಯಾವ್ದಾದ್ರು ಒಬ್ಬರಿಗೆ ಏನಾದ್ರು ಟ್ರೀಟ್ಮೆಂಟ್ ಮಾಡಬೇಕು, ಸೊ ಅವ್ರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂದಾಗ ನಾವು ನಿಮ್ಗೆ ಗೊತ್ತಿಲ್ಲ ಜೀನ್ ಥೆರಪಿಯನ್ನು ಮಾಡ್ತೀವಿ. ಕೇಳಿದಿರಾ ಜೀನ್ ಥೆರಪಿ ಅಂತ? ಜೀನ್ ಅನ್ನ ತೆಗೆದು ಹೊರಗಡೆ ರೆಡಿ ಮಾಡ್ತೀವಿ, ಸರಿ ಮಾಡ್ಬಿಟ್ಟು ಮತ್ತೆ ಅದನ್ನ ಸೇಮ್ ಹೆಂಗಿತ್ತು ಹಂಗೆ ಕೊಡ್ತೀವಿ. ಗೊತ್ತಿದ್ಯಾ ಜೀನ್
ಥೆರಪಿ, ಕಾರ್ಟಿ ಸೆಲ್ ಥೆರಪಿ, ಸ್ಟೆಮ್ ಸೆಲ್ ಥೆರಪಿ ಅಂತೆಲ್ಲ ನಿಮಗೆ ಹೇಳ್ಕೊಡ್ತಾರೆ ನೆಕ್ಸ್ಟ್ ಬಯೋಟೆಕ್ನಾಲಜಿಯಲ್ಲಿ. ಅದ್ರ ಮೇಲೆ ಒಂದು ಚಾಪ್ಟರ್ ಇದೆ, ಅರ್ಥ ಆಯ್ತಲ್ವಾ? ಸೊ ಏನ್ ಮಾಡ್ತಾರೆ ಸರ್ ಅಂದ್ರೆ ನಿಮ್ಮ ಡಿಎನ್ಎ ಅಂತ ಎಲ್ಲಿರುತ್ತೆ ಸರ್? ಎಲ್ಲಿರುತ್ತೆ ಡಿಎನ್ಎ? ಎಲ್ಲಿರುತ್ತೆ ನೋಡಿ, ಇದು ಡಿಎನ್ಎ ಅಲ್ಲ, ಅದು ಡೈರೆಕ್ಟ್ ಡಿಎನ್ಎ ಅಲ್ಲ, ಅದು ಜೆನೆಟಿಕ್ ಮೆಟೀರಿಯಲ್. ಅರ್ಥ ಆಗ್ತಾ ಇದೆಯಾ? ಸೊ ಡಿಎನ್ಎ ಎಲ್ಲಿರುತ್ತೆ ನೋಡೋಣ. ನೋಡಿ, ಇದನ್ನ ಕಟ್ ಮಾಡಿದ್ರೆ ಸಪೋಸ್ ಕಟ್ ಮಾಡ್ತಾರೆ ಸೀಸರ್ಸ್ ಅಲ್ಲಿ, ಮಾಲಿಕ್ಯುಲರ್ ಸೀಸರ್ಸ್ ಅಂತ ಬರ್ತವೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿಲ್ಲ ರಿಕಾಂಬಿನೆಂಟ್ ಡಿಎನ್ಎ ಟೆಕ್ನಾಲಜಿ ಅಂತ ಕೇಳಿವ ನೀವು? ರಿಕಾಂಬಿನೆಂಟ್ ಡಿಎನ್ಎ ಟೆಕ್ನಾಲಜಿ ಅಂತ ಮಾಡ್ತಾರೆ ಗೊತ್ತಾ? ಅದ್ರಲ್ಲಿ ಎಂಡೋ ನ್ಯೂಕ್ಲಿಯಸ್ ಅಂತ ಕೇಳಿದ್ರಾ? ಅಂದ್ರೆ ಕತ್ರಿಗಳು, ಆ ಕತ್ರಿಗಳ ಹೆಸರು ಎಂಡೋ ನ್ಯೂಕ್ಲಿಯಸ್ ಅಂತ. ವಿಡಿಯೋ ಅವೆಲ್ಲ ಏನು ಬೇಡ, ನೋಡಿಪ್ಪ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ಹೆಂಗೋ ಕಟ್ ಮಾಡ್ತಾರೆ ಅನ್ಕೊಳ್ಳಿ. ಈ ಕಟ್ ಮಾಡಿದಾಗ ಇದರಿಂದ ಹೊರಗಡೆಗೆ ಬರ್ತವೆ, ಹಿಂಗೆ ಬರುತ್ತೆ ಹೊರಗಡೆ. ಸೊ ಹಿಂಗೆ ಬಂದ್ರೆ ಇದ್ರಲ್ಲಿ ಏನಿದೆ ಅಂದ್ರೆ ಡಿಎನ್ಎ ಇರುತ್ತೆ, ಇದೆಲ್ಲ ಡಿಎನ್ಎ. ಸೊ ಈ ಡಿಎನ್ಎ ಸೂಕ್ಷ್ಮ ಅಬ್ಸರ್ವ್ ಮಾಡಿದ್ರೆ ಹೆಂಗಿರುತ್ತೆ ಅಂದ್ರೆ ಹಿಂಗಿರುತ್ತೆ, ಹಿಂಗಿರುತ್ತೆ. ಗೊತ್ತಲ್ಲ ನಿಮ್ಗೆ? ಗೊತ್ತಿದ್ಯಾ? ನೋಡಿಲ್ವಾ ಡಿಎನ್ಎನ? ನೋಡಿಲ್ವೇನ್ರ? ಹಿಂಗಿರುತ್ತೆ ಡಿಎನ್ಎ, ಹಿಂಗಿರುತ್ತೆ. ಕಟ್ ಮಾಡಿ ನೀಟಾಗಿ ನೋಡಿದಾಗ ಹಂಗಿರುತ್ತಪ್ಪ. ಸೊ ಇವಾಗ ಜೀನ್ ಅಂದ್ರೆ ಏನು ಸರ್? ಮತ್ತೆ ಡಿಎನ್ಎ ಅಂದ್ರೆ ಗೊತ್ತು, ಜೀನ್ ಅಂದ್ರೆ ಏನು? ಜೀನ್ ಅಂದ್ರೆ ನೋಡಿ, ಇಲ್ಲಿಂದ ಇಲ್ಲಿದೆಲ್ಲ ಇದೇ ಜೀನ್, ಇದೊಂದು ಜೀನ್. ಇದು ನಿಮ್ಮ ದೇಹದ ಬಣ್ಣವನ್ನು ನಿರ್ಧಾರ ಮಾಡ್ತಾ ಇದೆ. ಒಂದು ಜೀನ್ ನಿಮ್ಮ ವಾಯ್ಸನ್ನು ಡಿಸೈಡ್ ಮಾಡ್ತಾ ಇದೆ, ಇನ್ನೊಂದು ಜೀನ್ ನಿಮ್ಮ ಕೂದಲು ಬಣ್ಣವನ್ನು ನೋಡ್ಕೊಳ್ತಾ ಇದೆ, ಇನ್ನೊಂದು ಜೀನ್ ನಿಮ್ಮ ಹೈಟ್ಗೆ ಕಾರಣವಾಗಿದೆ. ಅರ್ಥ ಆಗ್ತಾ ಇದೆಯಾ? ಸರ್ ಇಲ್ಲಿ ಡಿಎನ್ಎ ಎಲ್ಲಿದೆ? ವರ್ಣತಂತು ಕ್ರೋಮೋಸೋಮ್ ಒಳಗಡೆ ಇದೆ. ಇದನ್ನ ಕಟ್ ಮಾಡಿ ಒಳಗಡೆ ತೆಗೆದ್ರೆ ಡಿಎನ್ಎ ಕಾಣುತ್ತೆ. ಈ ಡಿಎನ್ಎ ಈ ಭಾಗವನ್ನು ನಾವು ಜೀನ್ ಅಂತ ಕರಿತೀವಿ. ಈ ಜೀನ್ಸ್ ಅಂದ್ರೆ ಏನು? ಜೀನ್ಸ್ ಅದಿ ಕ್ಯಾರೆಕ್ಟರ್ ಹೋಲ್ಡಿಂಗ್ ಓಕೆ ಜೆನೆಟಿಕ್ ಮೆಟೀರಿಯಲ್ಸ್, ಅಂದ್ರೆ ಗುಣಲಕ್ಷಣಗಳನ್ನ ತರುವಂತಹ ಅಥವಾ ಹಿಡಿದಿಟ್ಕೊಂಡಿರುವಂತಹ ಅನುವಂಶಿಕ ವಸ್ತುವಿಗೆ ನಾವು ಜೀನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಆದ್ರೆ ಕಂಪ್ಲೀಟ್ ಜೆನೆಟಿಕ್ ಮೆಟೀರಿಯಲ್ ಅನ್ನ ಒತ್ತು ಸಾಗುವಂತದ್ದೇನು? ಸೊ ಕಂಪ್ಲೀಟ್ ಜೆನೆಟಿಕ್ ಮೆಟೀರಿಯಲ್ ತಗೊಂಡೋದೇನು? ಡಿಎನ್ಎ. ಅರ್ಥ ಆಯ್ತಾ? ಈ ಡಿಎನ್ಎ ಎಲ್ಲಿದೆ? ವರ್ಣತಂತುವಿನ ಒಳಗಡೆ ಇದೆ. ಯಾರು ಅರ್ಥ ಆಗಿಲ್ಲ ನೋಡಿ, ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಕ್ರೋಮೋಸೋಮ್ ಅನ್ಕೊಳ್ಳಿ, ಇದು ಕ್ರೋಮೋಸೋಮ್, ವರ್ಣತಂತು. ಸೊ ಇದರಲ್ಲಿ ಏನಿದೆ? ಡಿಎನ್ಎ ಇದೆ, ಇದು ಡಿಎನ್ಎ. ಇದರಲ್ಲಿ ಏನಿದೆ? ಜೀನ್ ಇದೆ. ಇವಾಗ ನೆನ್ಪಿಟ್ಕೋಬಲ್ಲ? ನೆನ್ಪಿಟ್ಕೋಬತ್ತಾನೆ? ಗೊತ್ತಾಗ್ತಾ ಇಲ್ವೇನ್ರ? ಚೆನ್ನಾಗಿ ಗೊತ್ತಾಗ್ತಾ ಇಲ್ವಾ? ಹೊಟ್ಟೆ ಅಶ್ವಾ? ನಿಮ್ ಬಿಡ್ತೀನಿ ಒಂದು 5 ನಿಮಿಷ. ಎಷ್ಟು ಟೈಮ್ ಆಯ್ತಾ? ಟೈಮು ಎಕ್ಸಾಕ್ಟ್ ಇವಾಗ ಆಯ್ತು, ಟೈಮ್ ಬಿಡ್ತೀನಿ. ಇದು ಗೊತ್ತಾಯ್ತಾ? ಸರ್ ಜೀನ್ ಎಲ್ಲಿರುತ್ತೆ? ನಿಮ್ಮ ಡಿಎನ್ಎ ಎಲ್ಲಿರುತ್ತೆ? ಡಿಎನ್ಎ ಎಲ್ಲಿದೆ? ಕ್ರೋಮೋಸೋಮ್ ಅಲ್ಲಿದೆ. ಕ್ರೋಮೋಸೋಮ್ ಎಲ್ಲಿದೆ? ನ್ಯೂಕ್ಲಿಯಸ್ ಒಳಗಡೆ ಇದೆ, ಕೋಶ ಕೇಂದ್ರದ ಒಳಗಡೆ ಇದೆ. ಅರ್ಥ ಆಯ್ತಾ? ಸೊ ಹಂಗಾಗಿ ನಿಮ್ಮ ಕಂಪ್ಲೀಟ್ ನಿಮ್ಮ ಫ್ಯಾಮಿಲಿ ಪ್ಯಾಕೇಜ್ ಏನು ಬರ್ತಾ ಇದೆ, ಜನರೇಷನ್ ಟು ಜನರೇಷನ್ ಎಲ್ಲಿಂದ ಬರ್ತಾ ಇದೆ? ನ್ಯೂಕ್ಲಿಯಸ್ ಇಂದ ಟ್ರಾನ್ಸ್ಫರ್ ಆಗ್ತಾ ಇದೆ. ಅರ್ಥ ಆಯ್ತಲ್ವಾ? ಇಷ್ಟು ಗೊತ್ತಿರಲಿ. ಇನ್ನು ನ್ಯೂಕ್ಲಿಯಸ್ ಬಗ್ಗೆ ಹೇಳೋದಿದೆ, ಹೇಳ್ಕೊಂಡು ಕೆಲವು ಇಂಪಾರ್ಟೆಂಟ್ ನಾವು ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಒಂದು ಚಾಪ್ಟರ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್, ಸೂಕ್ಷ್ಮಾಣುಜೀವಿಗಳ ಬಗ್ಗೆ. ಆಮೇಲೆ ಅದರಲ್ಲಿ ಯಾವ ರೀತಿ ರೋಗಗಳು ಬರ್ತವೆ, ನೀವೇನು ಪ್ರಿಸರ್ವೇಟಿವ್ ಮೆಥಡ್ಸ್ ನೀವು ತಗೋಬೇಕು, ಎಲ್ಲವನ್ನು ಮಾತಾಡೋಣ. ಓಕೆನಾ? ಸೊ ನೆಕ್ಸ್ಟ್ ಚಾಪ್ಟರ್ ಇದಾದ್ಮೇಲೆ ಬೇಗ ಅದನ್ನ ಸ್ಟಾರ್ಟ್ ಮಾಡ್ತೀವಿ. ಮೈಕ್ರೋ ಆರ್ಗಾನಿಸಮ್ಸ್ ಅಂತ, ಅದರಲ್ಲಿ ಬ್ಯಾಕ್ಟೀರಿಯಾಗಳು, ವೈರಸ್, ಆಮೇಲೆ ಎಲ್ಲದನ್ನು ಮಾತಾಡ್ತೀನಿ. ಎಲ್ಲ ರೋಗಗಳ ಬಗ್ಗೆ ಕೂಡ ಕ್ಲಿಯರ್ ಆಗಿ ಮಾತಾಡೋಣ. ಓಕೆನಾ? ಹೋಗ್ಬರ್ತೀರಾ ಬ್ರೇಕು? ಓಕೆ. ಒಂದು ಡೌಟ್ ಕೇಳಿದ್ರೆ ಸರ್ ಪ್ಲೀಸ್ ಅಪ್ಲೋಡ್ ದಿ ನೋಟ್ಸ್ ಇನ್ ದ ಗ್ರೂಪ್ ಆರ್ ಟೆಲ್ ಮಿ ದಿ ರೆಫರೆನ್ಸ್ ಬುಕ್. ನೋಟ್ಸ್ ಅಪ್ಲೋಡ್ ಮಾಡೋದೇನಿಲ್ಲ, ಇನ್ಸ್ಟಿಟ್ಯೂಟ್ ಇಂದ ಕೊಡ್ತಾರೆ ನಿಮಗೆ. ಸೊ ಪ್ರಿಂಟೆಡ್ ನೋಟ್ಸ್ ಸಾಕು. ಅಂಡ್ ಮೋರ್ ಓವರ್ ನನ್ನ ಕ್ಲಾಸ್ ಕೇಳಿಸ್ಕೊಂಡು ನೀವೇನು ರನ್ನಿಂಗ್ ನೋಟ್ಸ್ ಬರ್ಕೊಳ್ತೀರಲ್ಲ, ಸೊ ರನ್ನಿಂಗ್ ನೋಟ್ಸ್ ಇಟ್ಸ್ ಮೋರ್ ದೆನ್ ಎನಫ್. ಅದ್ರ ಜೊತೆಲಿ ಇನ್ಸ್ಟಿಟ್ಯೂಟ್ ಇಂದ ಕೊಡೋ ನೋಟ್ಸ್ ಪ್ಲಸ್ ನಾನು ಬರ್ಸೋದು ಇವೆರಡು ಸಾಕು. ನಿಮ್ಗೆ ಹಂಗೂ ಸಾಕಾಗ್ತಾ ಇಲ್ಲ, ನನಗೆ ಇನ್ನೂ ಜಾಸ್ತಿ ಬೇಕು ಅನ್ನೋಂಗಿದ್ರೆ ನೀವು ರೆಫರೆನ್ಸ್ ಬುಕ್ಸ್ ಇಟ್ಕೋಬಹುದು. ಬಟ್ ತುಂಬಾ ಸ್ಟ್ಯಾಂಡರ್ಡ್ ಆಗುತ್ತೆ, ನಿಮ್ಗೆ ಅರ್ಥ ಆಗಲ್ಲ ಬಯಾಲಜಿ. ಯಾವುದು ಸರ್ ಅಂದ್ರೆ ಗೊತ್ತಿಲ್ಲ ನಿಮಗೆ? ಅರಿಯಂತ್ ಅಂತ ಇದೆ, ಅರಿಯಂತ್ ಜನರಲ್ ಸೈನ್ಸ್ ಬುಕ್ ಇಸ್ಕೋಬಹುದು. ಇಲ್ಲ ಅಂದ್ರೆ ಲ್ಯೂಸೆಂಟ್ ಜನರಲ್ ಸೈನ್ಸ್ ಇದೆ, ಲ್ಯೂಸೆಂಟ್ ಇಸ್ಕೊಳ್ಳಿ. ಬಟ್ ತುಂಬಾ ಒಂಥರ ಬೇಡದೇ ಇರೋದೆಲ್ಲ ಇದೆ ಜನರಲ್ ಸೈನ್ಸ್ಗೆ, ಆಗಿ ಮಿಕ್ಕೋಸ್ಟ್ ಇದೆ. ಸೊ ಹಂಗಾಗಿ ನಾನು ಬುಕ್ಸ್ ರೆಫರ್ ಮಾಡಲ್ಲ. ಇಲ್ಲಿ ಬೇಕಿದ್ರೆ ಲ್ಯೂಸೆಂಟ್ ತಗೊಳ್ಳಿ, ಲ್ಯೂಸೆಂಟ್ ಜನರಲ್ ಸೈನ್ಸ್. ಸರಿನಾ? ಕನ್ನಡದಲ್ಲಿ ಬೇಕಂದ್ರೆ ಕನ್ನಡದಲ್ಲಿ ನಿಮ್ಗೆ ಗೊತ್ತಿದೆ ಯಾವ್ದು ನೀವು ಇಸ್ಕೊಳ್ಳಿ, ಹುಡುಕ ಚೆನ್ನಾಗಿರುತ್ತೆ. ಓಕೆನಾ? ಕನ್ನಡದಲ್ಲಿ ಯು ಆಲ್ ನೋ ಇಟ್. ಸೊ ಬೆಸ್ಟ್ ಸಜೆಷನ್ ಏನು ಮಾಡ್ತೀನಿ ಅಂದ್ರೆ ಅರಿಯಂತಲ್ಲಿ ಎನ್ಸಿಆರ್ಟಿ ಇದು ಕಂಪೈಲ್ಡ್ ಒಂದು ಬುಕ್ ಬಿಟ್ಟಿದ್ದಾನೆ ಸೈನ್ಸ್ಗೆ. ಕಂಪೈಲ್ಡ್ ಒಂದು ಬುಕ್ ಅಂದ್ರೆ ಕಂಪ್ಲೀಟ್ 6 ಇಂದ 12 ವರೆಗೂ ಎನ್ಸಿಆರ್ಟಿ ಕಂಪೈಲ್ಡ್ ಬುಕ್ ಇದೆ, ಅದು ಇಸ್ಕೊಳ್ಳಿ ಬೆಸ್ಟ್. ಓಕೆನಾ? ಓಕೆ ಪುನೀತ್ ಕ್ಲಿಯರ್ ಅಲ್ವಾ?